ಆಲ್ರೈಟ್. ಸೊ ಇವತ್ತು ಫುಲ್ ಮೂನ್ ಅಥವಾ ಸಾರಿ ನ್ಯೂ ಮೂನ್ ಮೆಡಿಟೇಷನ್ ಮಾಡೋಣ. ಅಮಾವಾಸ್ಯ ಧ್ಯಾನ, ಒನ್ ಆಫ್ ದ ವೆರಿ ಪವರ್ಫುಲ್ ಅಂಡ್ ಅ ವಂಡರ್ಫುಲ್ ಮೆಡಿಟೇಷನ್ ಟು ಫುಲ್ಫಿಲ್ ಎನಿ ಆಫ್ ಅವರ್ ಸಂಕಲ್ಪಾಸ್. ನಮ್ದು ಯಾವುದೇ ಸಂಕಲ್ಪ ಇದು ಕೂಡ ಜೀವನದಲ್ಲಿ ಏನೇ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೂ ಕೂಡ ಅಮಾವಾಸ್ಯ ಧ್ಯಾನ ಏನಿದೆ, ನ್ಯೂ ಮೂನ್ ಮೆಡಿಟೇಷನ್ ಏನಿದೆ, ದಟ್ ಹೆಲ್ಪ್ಸ್ ಅ ಲಾಟ್. ತುಂಬಾ ಕಂಡ್ಯೂಸಿವ್ ಆಗಿರುತ್ತೆ. ಬೇರೆ ದಿನಗಳಲ್ಲಿ ನಾವು ಏನ್ ಧ್ಯಾನಗಳನ್ನು ಮಾಡ್ತೀವಿ, ಈವನ್ ಫುಲ್ ಮೂನ್ ಮೆಡಿಟೇಷನ್ ಕೂಡ ಸ್ವಲ್ಪ ಎನರ್ಜಿನ ರೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಯಾವುದೇ ರೀತಿ ಸಂಕಲ್ಪ ಇದೆ, ಏನೋ ಒಂದು ಮ್ಯಾನಿಫೆಸ್ಟ್ ಮಾಡಬೇಕಾಗಿದೆ ಅಂದ್ರೆ ಈ ಅಮಾವಾಸ್ಯೆ ದಿನ ನಾವು ಮಾಡುವಂತ ಧ್ಯಾನ ಅಥವಾ ಈ ಧ್ಯಾನದಲ್ಲಿ ನಾವು ಏನ್ ಸಂಕಲ್ಪಗಳನ್ನು ಹಾಕ್ತೀವಿ ಆ ಸಂಕಲ್ಪಗಳು ತುಂಬಾ ಬೇಗ ಮ್ಯಾನಿಫೆಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅಂತದ್ದು ಒಂದು ಪವರ್ಫುಲ್ ಮೆಡಿಟೇಷನ್ ಮಾಡೋಣ. ಅದರ ಜೊತೆಗೆ ಸತ್ಸಂಗ್ ಮಾಡೋಣ. ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ದು ಜೀವನಕ್ಕೆ ಸಂಬಂಧಪಟ್ಟಂಗೆ, ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂಗೆ, ಹೀಲಿಂಗ್ ಸಂಬಂಧಪಟ್ಟಂಗೆ, ಮನಸ್ಸಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಪ್ರಶ್ನೆ, ಯಾವುದೇ ರೀತಿಯ ಕುತೂಹಲ ನಿಮ್ಮ ಮನಸ್ಸಿನ ಒಳಗಡೆ ಇದ್ರೆ ಆ ಪ್ರಶ್ನೆಗಳನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ, ರಿಲೆವೆಂಟ್ ಆಗಿದ್ರೆ ಆ ಕೆಲವೊಂದು 1 ಅಥವಾ 2 ಪ್ರಶ್ನೆಗಳನ್ನು ತಗೊಂಡು ಅದನ್ನ ಡಿಸ್ಕಸ್ ಮಾಡೋಣ. ಅದನ್ನ ಡಿಸ್ಕಸ್ ಮಾಡಿದ ಮೇಲೆ ಒಂದು ಮೆಡಿಟೇಷನ್ ಮಾಡಿ. ಸೊ ಏನೇ ಪ್ರಶ್ನೆ ಇದ್ರು ಕೂಡ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಅಲ್ಲಿ ತನಕ ನಾವು ಏನ್ ಮಾಡೋಣ ಅಂದ್ರೆ ಒಂದು 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಇವತ್ತಿನ ಕ್ಲಾಸ್ನ ಶುರು ಮಾಡಿ. ಸೊ ಆರಾಮ್ಸೆ ಕೂತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಿಸಿ, ಕಣ್ಗಳನ್ನು ಮುಚ್ಚಿ, ಕ್ಲೋಸ್ ಯುವರ್ ಐಸ್. ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ, ಡೀಪ್ ಬ್ರೀದಿಂಗ್ ಮಾಡಿ. 3 ಬಾರಿ ಓಂಕಾರದ ಉಚ್ಚಾರಣೆ ಮಾಡೋಣ. ಇನ್ಹೇಲ್ ಮಾಡಿ, ಓಂಕಾರ ಉಚ್ಚಾರಣೆ. ಓ one more time. Inhale. Inhale. And feel the beautiful resonance of Omkara throughout your body for a while. Slowly join your hands, rub your palm, keep your palms on your eyes, gently give the eye massage, facial massage. And slowly open your eyes, looking at your palm. ಹಸ್ತಗಳಲ್ಲಿ ನೋಡ್ತಾ ಕಣ್ಗಳಂತೆ. Right. Great. So once again, welcome everybody to this beautiful evening. ಇವತ್ತು ನ್ಯೂ ಮೂನ್ ಮೆಡಿಟೇಷನ್ ಮಾಡೋಣ, ಅಮಾವಾಸ್ಯೆ ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚೆ ಇಫ್ ಯು ಹ್ಯಾವ್ ಎನಿ ಕ್ವೆರೀಸ್, ಎನಿ ಕ್ವಶನ್ಸ್, ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಆಸ್ ಐ ಟೋಲ್ಡ್ ಯು, ಕ್ವೆರೀಸ್ ಅಥವಾ ಕ್ವಶನ್ಸ್ ಅಂತಂದಾಗ ಹೀಲಿಂಗ್ಗೆ ಸಂಬಂಧಪಟ್ಟಂಗೆ ಏನೇ ಇದ್ರು, ಮೈಂಡ್ಗೆ ಸಂಬಂಧಪಟ್ಟಂಗೆ, ಜೀವನಕ್ಕೆ ಸಂಬಂಧಪಟ್ಟಂಗೆ, ಯಾವುದೇ ರೀತಿಯ ಆಧ್ಯಾತ್ಮಿಕ ಪ್ರಶ್ನೆ ನಿಮ್ಗೆ ಏನಾದ್ರು ಇದ್ರೆ ಯು ಕ್ಯಾನ್ ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸ್. ಸೊ ಏನಾದ್ರು ರೆಲೆವೆಂಟ್ ಕ್ವಶನ್ ಇದ್ರೆ ಅದನ್ನ ತಗೊಳ್ಳೋಣ, ಆಮೇಲೆ ಇವತ್ತಿನ ಮೆಡಿಟೇಷನ್ ಮಾಡಿ. ಓಕೆ. ಸೊ ಅದಕ್ಕಿಂತ ಮುಂಚೆ ಆಸ್ ಯು ಆಲ್ ನೋ, ಯಾರಾದ್ರೂ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಿ ಇವತ್ತು? ನಮಸ್ತೆ ಮಂಜುಳಾ ಮೇಡಮ್. ಎನಿಬಡಿ ಜಾಯಿನ್ ಫಾರ್ ದ ಫಸ್ಟ್ ಟೈಮ್? ಜಸ್ಟ್ ಟೈಪ್ FT ಇನ್ ದ ಚಾಟ್ ಬಾಕ್ಸ್. ಫಸ್ಟ್ ಟೈಮ್ ಏನಾದ್ರು ಜಾಯ್ನ್ ಆಗಿದ್ರೆ. ಎಲ್ಲರೂ ರೆಗ್ಯುಲರ್ ಅಟೆಂಡೀಸ್. ಆಲ್ರೈಟ್. ಸೊ ಎನಿ ಕ್ವಶನ್ಸ್, ಏನಾದ್ರು ಕ್ವೆರೀಸ್ ಇದೆಯಾ ಅಥವಾ ಡೈರೆಕ್ಟ್ ಆಗಿ ಯಾವ್ದಾದ್ರು ಟಾಪಿಕ್ ಇದೆಯಾ? ಎನಿ ಟಾಪಿಕ್ ಆನ್ ವಿಚ್ ಯು ವಾಂಟ್ ಮಿ ಟು ಟಾಕ್? ಏನಾದ್ರು ಟಾಪಿಕ್ ಇದ್ರೆ ಯು ಕ್ಯಾನ್ ಗಿವ್ ದ ಟಾಪಿಕ್. ಫಸ್ಟ್ ಟೈಮ್ ಫಾರ್ ದಿಸ್ ಸೆಷನ್. ಹೌದು, ಅದಕ್ಕೆ ಅಂದ್ರೆ ಫಸ್ಟ್ ಟೈಮ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಯಾರೋ ವೆರಿ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ನನ್ ಪರಿಚಯ ಇರೋದಿಲ್ಲ, ಪರಿಚಯ ಕೊಡ್ಬೇಕಾಗತ್ತಂತಷ್ಟೇ. ನೀವು ಟಾಪಿಕ್ ಹೇಳಿ ವಿಜೇಂದ್ರ, ಯಾವುದು, ಯಾವ ವಿಷಯದ ಬಗ್ಗೆ ನೀವು ಮಾತಾಡಬೇಕು,
ಅಂತೀರಿ ಆ ವಿಷಯದ ಬಗ್ಗೆ ಮಾತಾಡ. ಸೊ ರೆಲೆವೆಂಟ್ ಟಾಪಿಕ್ ಇದ್ರೆ ಮಾತಾಡೋಣ. ಎನಿ ಟಾಪಿಕ್ ಆನ್ ವಿಚ್ ಯು ವಾಂಟ್ ಮೀ ಟು ಸ್ಪೀಕ್ ಟುಡೇ. ಪುನರ್ಜನ್ಮ. ಓಕೆ, ವಂಡರ್ಫುಲ್ ಟಾಪಿಕ್. ನಂದೇ ಟಾಪಿಕ್, ಸೊ ಖಂಡಿತ ಮಾತಾಡ್ಬೋದು. ಬಟ್ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಚೆಕ್ ಮಾಡ್ತಾ ಇದ್ದೀರಾ, ನೀವು ನೋಡ್ತಾ ಇದ್ದೀರಾ? ರ್ಯಾಂಡಮ್ಲಿ ಕೇಳ್ತಾ ಇದ್ದೀನಿ, ಯು ಗಿವ್ ಎನಿ ಟಾಪಿಕ್ ಐ ವಿಲ್ ಸ್ಪೀಕ್ ಆನ್ ದಟ್ ಟಾಪಿಕ್ ಅಂತ. ಮೋರ್ ಅಬೌಟ್ ಅಲ್ಕೆಮಿ. ಓಕೆ, ಸೊ 2 ಟಾಪಿಕ್ ಬಂದಿದೆ, ಒಂದು ಅಲ್ಕೆಮಿ, ಇನ್ನೊಂದು ಪುನರ್ಜನ್ಮ. ಒಂದು 15 ನಿಮಿಷ ಅಥವಾ ಅರ್ಧ ಅವರು ಈ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡೋಣ, ಆಮೇಲೆ ಒಂದು ಮೆಡಿಟೇಷನ್ ಮಾಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ನಿಮ್ಗೊಂದು ಸ್ಮಾಲ್ ಇನ್ಫಾರ್ಮೇಶನ್. ಅದೇನಂದ್ರೆ, ಈ ತರ ಸಾಕಷ್ಟು ಫ್ರೀ ಕ್ಲಾಸಸ್ಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ಸೊ ಈ ಫ್ರೀ ಕ್ಲಾಸಸ್ ನಾವು ಯಾವತ್ತೇ ಮಾಡಿದ್ರು ಕೂಡ ನಿಮ್ಗೆ ಆ ದಿನದ ಬೆಳಿಗ್ಗೆನೆ ಮೆಸೇಜ್ ಸಿಕ್ಕಿರತ್ತೆ. ದಯವಿಟ್ಟು ನಿಮ್ಮ ಸರ್ಕಲ್ಗಳಲ್ಲಿ ಅದನ್ನು ಸರ್ಕ್ಯುಲೇಟ್ ಮಾಡಿ, ಸೊ ದಟ್ ಮ್ಯಾಕ್ಸಿಮಮ್ ಜನರಿಗೆ ಈ ತರದ ಕ್ಲಾಸಸ್ಗಳು ಏನಿದೆ ಅದು ರೀಚ್ ಆಗಲಿ ಅಂಡ್ ಮ್ಯಾಕ್ಸಿಮಮ್ ಜನ ಅದರಿಂದ ಬೆನಿಫಿಟ್ಸ್ ಪಡೀಲಿ ಅಂತ. ಓಕೆ, ಆಲ್ ರೈಟ್. ಸೊ ಅಲ್ಕೆಮಿ ಬಗ್ಗೆ ಮೊನ್ನೆ ಒಂದು ಕ್ಲಾಸ್ ಇತ್ತು, ಅದರ ಪೂರ್ತಿ ರೆಕಾರ್ಡಿಂಗು ಯೂಟ್ಯೂಬ್ ಅಲ್ಲಿ ಇದೆ, ಹಾಕಿದ್ದೀವಿ, ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ಜೊತೆಗೆ ಅಲ್ಕೆಮಿ ಕ್ಲಾಸ್, ಮೇನ್ ಕ್ಲಾಸ್ ಏನಿದೆ 3 ದಿನದ ವರ್ಕ್ಶಾಪ್ ಮಂಡೆಯಿಂದ ಶುರು ಆಗ್ತದೆ. ಮೇ ಬಿ ಈ ಕ್ಲಾಸಿನ ಕೊನೆಯಲ್ಲಿ ನಾನು ಅದ್ರ ಬಗ್ಗೆ ಬೇಕಾದ್ರೆ ಹೇಳ್ತೀನಿ ಯಾವಾಗ ಏನು ಅಂತ. ನೀವು ಯಾರಾದ್ರೂ ಲಾಸ್ಟ್ ಅಟೆಂಡ್ ಮಾಡಿಲ್ಲ ಅಂದ್ರೆ, ಅಲ್ಕೆಮಿ ಸಿಂಪ್ಲಿ ಮೀನ್ಸ್, ಅಲ್ಕೆಮಿ ಪದಕ್ಕೆ ಅರ್ಥ ಏನ್ ಗೊತ್ತಾ? ಟ್ರಾನ್ಸ್ಫಾರ್ಮಿಂಗ್ ಸಮಥಿಂಗ್ ಇಂಟು ಸಮಥಿಂಗ್ ಎಲ್ಸ್, ಟ್ರಾನ್ಸ್ಮ್ಯೂಟೇಷನ್ ಅಂತ. ಓಕೆ, ಲಕ್ಷ್ಮೀರ ಉತ್ಪ್ರೇಕ್ಷಣೆ ಅನಿಸ್ತಾ ಇದೆ, ನೀವೇನು ನಿಮ್ ಕಡೆಯಿಂದ ಹೇಳ್ಬಿಟ್ರಿ ಉತ್ಪ್ರೇಕ್ಷೆ ಅಲ್ಲ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್, ಐ ಅಕ್ಸೆಪ್ಟ್ ಇಟ್. ಯಾಕಂದ್ರೆ ಯಾರೇ ಏನೇ ಪಾಸಿಟಿವ್ ಕಮೆಂಟ್ ಕೊಟ್ಟರು ಕೂಡ ಅದ್ ನಮ್ ವಹಿಸುತ್ತೋ ಬಿಡುತ್ತೋ ಅಕ್ಸೆಪ್ಟ್ ಮಾಡ್ಬಿಡಿ. ಇವತ್ತಿಲ್ಲ ನಾಳೆ ಆ ಜ್ಞಾನ ಬರ್ಬೋದೇನು ನಮ್ಮಲ್ಲಿ ಅಂತ, ರೈಟ್? ಸೊ ಅಲ್ಕೆಮಿ ಈಸ್ ಸೋಲ್ ಕಾಂಟ್ಯಾಕ್ಟ್ ಬಗ್ಗೆ ಹೇಳಿ ಮಾಸ್ಟರ್. ಸೋಲ್ ಕಾಂಟ್ರಾಕ್ಟ್, ಮನೆ ಕಾಂಟ್ರಾಕ್ಟು, ಮನೆ ಕಟ್ಟುವ ಕಾಂಟ್ರಾಕ್ಟು, ಮದುವೆಯ ಕಾಂಟ್ರಾಕ್ಟು, ಇವೆಂಟ್ ಮ್ಯಾನೇಜ್ಮೆಂಟು, ಆ ತರ ಸೋಲ್ ಕಾಂಟ್ರಾಕ್ಟ್ ಅದು ಒಂದಿದೆ. ಸೊ ಒಂದು ಕೆಲಸ ಮಾಡೋಣ, ಈ ಅಲ್ಕೆಮಿಯಲ್ಲಿ ಎಲ್ಲಾನು ಸೇರಿಸ್ಬೇಡ. 10-15 ನಿಮಿಷ ವ್ಯಕ್ತಿಗೆ ಸಂಬಂ ದಿಸ್ ಈಸ್ ಕರ್ಮ ಇರುವ ಹಾಗೆ ರಾಷ್ಟ್ರಕ್ಕೆ ಕರ್ಮ ಇರುತ್ತಾ? ನಮ್ಮ ಸನಾತನ ಭಾರತದ ಪರಿಸ್ಥಿತಿ ತುಂಬಾ ದುರಂತವಾಗಿದೆ. ತಮ್ಮ ಇನ್ಸೈಟ್ ಏನು? ಗುರುರಾಜ್ ದೇಶಪಾಂಡೆ ಅವರೇ. ಓಕೆ, ಇವೆಲ್ಲ ಟಾಪಿಕ್ಗಳನ್ನು ಸೇರೋ ತರ ಏನೋ ಒಂದು ಇವತ್ತು ಮಾತಾಡೋಣ. ಓಕೆ, ಸೊ ಅಲ್ಕಿಮಿ ಬಗ್ಗೆ ಕೇಳಿದ್ರಿ, ಪುನರ್ಜನ್ಮದ ಬಗ್ಗೆ ಕೇಳಿದ್ರಿ, ಸೋಲ್ ಕಾಂಟ್ರಾಕ್ಟ್ ಬಗ್ಗೆ ಪ್ರಶ್ನೆ ಇತ್ತು, ಅಂಡ್ ಈ ಹೇಗೆ ನಮ್ಮ ಡಿಸೀಸ್ಗಳಿಗೆ ನಮ್ಮ ಕರ್ಮಗಳು ಇರತ್ತೆ, ಅದೇ ತರ ದೇಶಕ್ಕೂ ಏನಾದ್ರೂ ಕರ್ಮಗಳು ಇದೆಯಾ? ನಮ್ಮ ದೇಶದ ದುರಂತ ಅಥವಾ ಸನಾತನ ಧರ್ಮದ ದುರಂತ ಇವತ್ತು ಒಂದು ಕ್ರಿಟಿಕಲ್ ಕಂಡೀಷನ್ ಇದೆ ಅಂತ ಗುರುರಾಜ್ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಕಾರಣ ಇರಬಹುದು ಅಂತ ನೋಡಿ. ಈ ಪೂರ್ತಿ ಜಗತ್ತಿದೆಯಲ್ಲ, ಇಟ್ ಈಸ್ ಆಲ್ವೇಸ್ ಸರ್ಕ್ಯುಲರ್, ಇಟ್ ಈಸ್ ಲೀನಿಯರ್, ಇಟ್ ಈಸ್ ನಾಟ್ ಲೀನಿಯರ್. ಇದು ಲೀನಿಯರ್ ಅಲ್ಲ, ಇಲ್ಲಿ ಶುರು ಆಗಿದೆ ಇಲ್ಲಿ ಎಂಡ್ ಆಗತ್ತೆ, ಆ ಥರ ಏನೂ ಇಲ್ಲ. ಇಟ್ ಈಸ್ ಆಲ್ವೇಸ್ ಸರ್ಕ್ಯುಲರ್ ಇನ್ ಮೋಷನ್. ನಮ್ಮ ಜೀವನವೂ ಕೂಡ ಸರ್ಕ್ಯುಲರ್ಸ್, ಪುನರಪಿ ಜನನಂ ಪುನರಪಿ ಮರಣಂ ಅಂತ ನಡೀತಾನೆ ಇರುತ್ತೆ, ರೈಟ್? ಸೊ ಈ ಸರ್ಕಲ್ ಅಲ್ಲಿ ಎಲ್ಲಿ ತನಕ ನಾವು ಇರ್ತೀವಿ ಅಲ್ಲಿ ತನಕ ಒಳ್ಳೇದು ಕೆಟ್ಟದ್ದು ಇದ್ದೇ ಇರುತ್ತೆ. ಯಾವುದೋ ಒಂದು ಏಳಿಗೆ ಆಗ್ತಾ ಇದ್ರೆ, ಯಾವುದೋ ಒಂದು ಎತ್ತರಕ್ಕೆ ಏರ್ತಾ ಇದೆ ಅಂದ್ರೆ ಅದು ಕೆಳಗೆ ಇಳಿಲೇಬೇಕು. ಯಾವುದೋ ಒಂದು ಕೆಳಗೆ ಇಳಿತಾ ಇದೆ ಅಂದ್ರೆ ಅದು ಎತ್ತರಕ್ಕೆ ಹೋಗೇ ಹೋಗುತ್ತೆ. ನೀವು ನಿಮ್ಮ ಜೀವನದಲ್ಲಿ ನೋಡಿ,
ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನ ನೋಡಿ, ನಿಮ್ಮ ಸುತ್ತಮುತ್ತ ಇರುವಂತಹ ಜನರನ್ನ ನೋಡಿ, ಪೂರ್ತಿ ದೇಶವನ್ನ ನೋಡಿ, ಅಥವಾ ಪೂರ್ತಿ ಪೃಥ್ವಿಯನ್ನ ತಗೊಳ್ಳಿ, ಅಥವಾ ಪೂರ್ತಿ ಯೂನಿವರ್ಸ್ ನ ನೀವು ತಗೊಳ್ಳಿ, ಎಲ್ಲ ಕಡೆ ನಡೀತಾ ಇರೋದು ಇದನ್ನೇ. ಹೊರ ಜಗತ್ತಲ್ಲಿ ನಮ್ಗೆ ಏನೇನ್ ಕಾಣಿಸ್ತಾ ಇದೆ, ಇಟ್ ಈಸ್ ಆಲ್ವೇಸ್ ಇನ್ ಸರ್ಕ್ಯುಲರ್ ಮೋಷನ್. ಯಾವುದೋ ಒಂದು ಮೇಲಕ್ಕೆ ಏರ್ತಾ ಇದೆ, ಕೆಳಗೆ ಇಳಿಲೇಬೇಕು. ನಮ್ಮ ಜೀವನಗಳನ್ನ ನೋಡೋಣ. ಆ ಕಾಲದಲ್ಲಿ ಯಾರ್ಯಾರು ತುಂಬಾ ರಾಜರ ತರ ಮೆರಿತಾ ಇದ್ರು, ರಾಜರಾಗಿದ್ರು, ತುಂಬಾ ಶ್ರೀಮಂತರಾಗಿದ್ರು, ಅವರ 2ನೇ 3ನೇ ಪೀಳಿಗೆ ಅಥವಾ 4ನೇ ಪೀಳಿಗೆ ಇವತ್ತು ತುಂಬಾ ಬಡತನದಲ್ಲಿ ಬದುಕ್ತಾ ಇದ್ದಾರೆ. ಎಷ್ಟೋ ಕೇಸಸ್ ಗಳನ್ನ ನಾವು ನೋಡಿದ್ದೀವಿ. ನಿನ್ನೆ ಯಾವುದೋ ಒಂದು ವಿಡಿಯೋ ಬಂದಿತ್ತು, ಆ ಕ್ರಿಕೆಟರು, ಅವ್ರ ಹೆಸರು ಸಲೀಂ ಅಂತ ಯಾರೋ ಇದ್ರ, ಮರ್ತೋಯ್ತು ನನಗೆ. ಅವ್ರ ವೈಫ್ದು ಏನೋ ವಿಡಿಯೋ ಬಂತು, ಅವ್ರು ಇಲ್ಲ ಇವಾಗ. ಬಟ್ ಅವ್ರು ಸಾಕಷ್ಟು ಕ್ರಿಕೆಟ್ಗಳನ್ನ ಆಡಿದ್ರು, ಸಾಕಷ್ಟು ರಾಜನೀತಿಜ್ಞರ ಜೊತೆಗೆಲ್ಲ ಅವರ ಒಡನಾಟ ಇತ್ತು. ಅವ್ರ ಹೆಂಡತಿ ಇವತ್ತು ಕಡು ಬಡತನದಲ್ಲಿ ಬದುಕ್ತಾ ಇದ್ದಾರೆ. ಒಂದು ವೃದ್ಧಾಶ್ರಮದಲ್ಲಿ ಯಾರೋ ಕರ್ಕೊಂಡ್ಬಂದು ಸೇರಿಸಿದ್ದಾರೆ, ಅವ್ರಿಗೆ ಆ ಸ್ಥಿತಿಗೆ ಹೋಗಿದ್ದಾರೆ ಅವರು. ರೈಟ್? ಅಂದ್ರೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಈ ತರದ ಸಾಕಷ್ಟು ಎಕ್ಸಾಂಪಲ್ ಗಳನ್ನ ನೀವು ನಿಮ್ಮ ಸುತ್ತಮುತ್ತ ನೋಡಬಹುದು. ಸೊ ಯಾರೋ ಒಂದು ಏಳಿಗೆ ಏರ್ತಾ ಇದೆ ಅಂದ್ರೆ ಒಂದಿಲ್ಲ ಒಂದಿನ ಕೆಳಗಿಳಿತಾರೆ. ಯಾರಾದ್ರೂ ಕೆಳಗಿಳಿತಾ ಇದ್ದಾರೆ ಅಂದ್ರೆ ಒಂದಿಲ್ಲ ಒಂದಿನ ಮೇಲಕ್ಕೆ ಹೋಗ್ತಾನೆ ಇರ್ತಾರೆ. ಸೊ ದಿಸ್ ಇಸ್ ಆಲ್ವೇಸ್ ಮೂವಿಂಗ್ ಅಪ್. ಇದನ್ನೇ ನಾವು ಅರ್ಥ ಮಾಡ್ಕೋಬಿರೋದು. ನಮ್ಮ ಜೀವನದ ಏನು ಕೊನೆಯ ಸತ್ಯ ಅಂತ ನಾವು ಹೇಳ್ತೀವಿ, ಅಥವಾ ಕೊನೆಯ ಉದ್ದೇಶ ಅಂತ ನಾವು ಹೇಳ್ತೀವಿ. ದಟ್ ಉದ್ದೇಶ ಇಸ್ ಟು ನೋ ದಿಸ್ ಲೈಫ್ ಇಸ್ ನಾಟ್ ಪರ್ಮನೆಂಟ್. ಈ ಜೀವನದಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ಗುರುರಾಜ್ ಅವ್ರು ಏನ್ ಹೇಳಿದ್ರು, ನಮ್ಮ ಸನಾತನ ಧರ್ಮದ ಏನೊಂದು ದುರ್ಗತಿ ಆಗ್ತಾ ಇದೆ ಇವತ್ತು, ಅದ್ ಹಂಗೆ ಆಗ್ಬೇಕು ಅಂತ ಇದೆ ಸರ್. ಅದ್ ಆಗ್ಬೇಕು. ಯಾಕೆ ಆಗ್ಬೇಕು ಅಂದ್ರೆ ಇದೇನು ಹೇಳ್ತಾರಲ್ಲ, ಮಹಾಭಾರತದಲ್ಲಿ ಅಥವಾ ರಾಮಾಯಣದಲ್ಲಿ ನೀವು ನೋಡಿ, ಯಾರು ಪಾಪ ಮಾಡ್ತಾ ಇದೆ ಆ ಪಾಪದ ಕೊಡ ತುಂಬೇಕಂತೆ. ಆ ತುಂಬಿದ ಮೇಲೆ ಭಗವಂತ ಬರ್ತಾನೆ. ಭಗವಂತ ಬಂದು ಯಾರ ಪಾಪ ತುಂಬಿದೆ, ಕೂಡ ತುಂಬಿದೆ, ಅವ್ರನ್ನ ಸಾಯಿಸಿ ಈ ಜಗತ್ತನ್ನ ಇದ್ ಮಾಡ್ತಾರಂತ. ರೈಟ್? ಸೊ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಂ, ಶ್ಲೋಕ ಪೂರ್ತಿ ನೆನಪು ಬರ್ತಾ ಇಲ್ಲ. ಸೊ ಧರ್ಮದ ಸ್ಥಾಪನೆಗೋಸ್ಕರ ಸಜ್ಜನರನ್ನ ಕಾಪಾಡ್ಲಿಕ್ಕೆ ದೇವ್ರು ಬರ್ತಾನೆ. ಯಾವಾಗ ಬರ್ತಾನೆ ಅಂದ್ರೆ ಆ ಪಾಪದ ಕೂಡ ತುಂಬಬೇಕು ಅಂತ. ಸೊ ಇದು ಒಂದು ಸಾಂಕೇತಿಕ ಅಷ್ಟೇ. ದೇವ್ರು ಅಲ್ಲಿಂದ ಎಲ್ಲೋ ಇಳಿದು ಬರ್ತಾರಂತಲ್ಲ. ದಿಸ್ ಇಸ್ ದೇವ್ರು ಅಂತಂದಾಗ ನಮ್ಮ ಒಳಗಡೆನೆ ಏನ್ ಶಕ್ತಿ ಕೆಲಸ ಮಾಡ್ತಾ ಇದೆ, ಈ ಪೂರ್ತಿ ಯೂನಿವರ್ಸ್ ಅಲ್ಲಿ ಏನ್ ಶಕ್ತಿ ಕೆಲಸ ಮಾಡ್ತಾ ಇದೆ, ಆ ಶಕ್ತಿ ಕೆಲಸ ಮಾಡೋದೇ ಹಂಗಿದೆ. ಬಿಕಾಸ್ ಇದು ಸರ್ಕ್ಯುಲರ್ ಇನ್ಮೋಷನ್. ಒಂದು ಎಂಡಿಗೆ ಹೋಯ್ತು ಅಂದ್ರೆ ಇದಕ್ಕೆ ಸರ್ಕಲ್ಗೆ ಯಾವುದೇ ರೀತಿ ಎಂಡ್ ಇಲ್ಲ. ಇಲ್ಲಿಂದ ಶುರು ಆಗಿದೆ, ಕೆಳಗಡೆ ಹೋಯ್ತು, ಮತ್ತೆ ಮೇಲಕ್ಕೆ ಏರ್ಲೇಬೇಕು. ಅಂಡ್ ದಿಸ್ ಹೌ ಇಟ್ ಗೋಸ್ ಆನ್. ರೈಟ್? ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಿಲ್ಲಿ, ಕಿ ನಮ್ಮ ಜೀವನದಲ್ಲೂ ಕೂಡ ಯಾವುದೇ ರೀತಿ ಕಷ್ಟ ಇದೆ ಅಂದ್ರೆ ಈ ಕಷ್ಟ ಪರ್ಮನೆಂಟ್ ಅಲ್ಲ. ನೀವು ಯಾವುದೇ ನೋವಲ್ಲಿದ್ದೀರಿ, ಯಾವುದೇ ದುಃಖದಲ್ಲಿದ್ದೀರಿ, ಬಡತನದಲ್ಲಿದ್ದೀರಿ, ದೇಹದಲ್ಲಿ ಕಾಯಿಲೆಗಳು ಇದೆ, ಅಥವಾ ಜೀವನದಲ್ಲಿ ಏನೇ ತೊಂದರೆ ಇದೆ, ಏನೋ ಒಂದು ಯಾರೋ ಮೋಸ ಮಾಡ್ಬಿಟ್ರು, ಯಾರೋ ವಂಚನೆ ಮಾಡಿದ್ರು, ಯಾರೋ ಹರ್ಟ್ ಮಾಡ್ಬಿಟ್ರು, ಏನೋ ಒಂದು ನಡಿಬಾರ್ದು ನಡೆದೋಯ್ತು ಜೀವನದಲ್ಲಿ, ತಿಳ್ಕೊಳ್ಳಿ ಒಂದ್ ಮಾತು, ಇದ್ಯಾವುದು ಪರ್ಮನೆಂಟ್ ಅಲ್ಲ. ಇದು ಆಗಿದೆ, ಇದು ಇವತ್ತಿನ ಸತ್ಯ ಅಷ್ಟೇ. ನಾಳೆ ಇದು ಚೇಂಜ್ ಆಗ್ಬೋದು. ರೈಟ್? ಅಂಡ್ ನಾಳೆ ಚೇಂಜ್ ಆಗ್ತಾನೆ ಇದೆ. ಐ ಹ್ಯಾವ್ ಸೀನ್ ಇನ್ ಮೈ ಓನ್ ಲೈಫ್. ನಾನು ಸುಮಾರು ನನ್ನ ಈ ಚಿಕ್ಕ ಜೀವನದಲ್ಲೇ ಸುಮಾರು 3 ಬಾರಿ ಈ ಸರ್ಕಲ್ ಅಲ್ಲಿ ಸುತ್ತಾಡ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. 3 times ಐ ಗಾನ್ ಕಂಪ್ಲೀಟ್ಲಿ ಡೌನ್ ಅಂಡ್ ಅಗೇನ್ ರೈಸ್ ಆದೆ, ಅಗೇನ್ ಡೌನ್ ಹೋಗಿ ಅಗೇನ್ ರೈಸ್ ಆದೆ, ಅಗೇನ್ ಡೌನ್ ಹೋಗಿ ಅಗೇನ್ ರೈಸ್. ಸೊ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ವಿಷಯಗಳಲ್ಲಿ, ಜೀವನದ ಬೇರೆ ಬೇರೆ ವಿಷಯಗಳನ್ನ ನಾನು ಹೇಳ್ತಾ ಇರೋದು. ಸೊ ಎಲ್ಲೋ ಒಂದ್ ಕಡೆ ಇಳಿತಾ ಇದ್ದೀರಂದ್ರೆ ಮತ್ತೆ ಏರ್ತಾನು ಹೋಗ್ತೀರಿ. ಏನೇ ಒಂದು ನೆಗೆಟಿವ್ ಆಗಿದೆ ಅಂದ್ರೆ ಅದರ ಹಿಂದೆ ಏನೋ ಒಂದು ಪಾಸಿಟಿವ್ ಇದೆ. ರಾತ್ರಿ ತುಂಬಾ ಡಾರ್ಕ್ ಆಯ್ತು ಅಂತಂದಾಗ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಬೆಳಕು ತುಂಬಾ ಹತ್ರ ಇದೆ ಅಂತ ಅರ್ಥ. ರೈಟ್? ದ ಡಾರ್ಕೆಸ್ಟ್ ನೈಟ್ ಯಾವಾಗಿರುತ್ತೆ? ಅರ್ಲಿ ಮಾರ್ನಿಂಗ್ 3 o'clock. ರೈಟ್? ಬಿಟ್ವೀನ್ 2 and 3 o'clock ತುಂಬಾ ಡಾರ್ಕೆಸ್ಟ್ ಇರುತ್ತೆ. 3 ತುಂಬಾ ಡಾರ್ಕೆಸ್ಟ್ ಅಂದ್ರೆ ಅದರ ಅರ್ಥ ಏನಂದ್ರೆ ಮಾರ್ನಿಂಗ್ ಇಸ್ ಟು ಏನೋ ಹತ್ರ ಇದೆ ಅಂತ. ಸೊ the ultimate bottom line is the life is in circle. It is always in circular motion.
ಸೊ ಇಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ನಿಮ್ಮ ಜೀವನದಲ್ಲಿ ಇವತ್ತೇನೇ ಇದ್ರು ಕೂಡ ತುಂಬಾ ಶ್ರೀಮಂತರಾಗಿದ್ದೀರಿ, ತುಂಬಾ ದೊಡ್ಡ ಸ್ಥಾನಮಾನದಲ್ಲಿದ್ದೀರಿ, ತುಂಬಾ ಒಂದು ಎತ್ತರದ ಒಂದು ಪರಿಸ್ಥಿತಿಯಲ್ಲಿ ಐ ಮೀನ್ ಪೊಸಿಷನ್ ಅಲ್ಲಿ ಇದ್ದೀರಿ ಅಂದ್ರೂ ಕೂಡ ಅದಕ್ಕೆ ತುಂಬಾ ಅಹಂಕಾರ ಪಡೋದು ಬೇಡ. ಅಂಡ್ ತುಂಬಾ ಬಾಟಮ್ ಅಲ್ಲಿ ಇದ್ದೀರಿ ಅಂದ್ರೂ ಕೂಡ ತುಂಬಾ ನೋವು ಪಡೋದು ಬೇಡ. ಇಟ್ ವಿಲ್ ಚೇಂಜ್, ಒನ್ ಆರ್ ದ ಅದರ್ ಡೇ ಇಟ್ ವಿಲ್ ಚೇಂಜ್. ಹಾಗಾದ್ರೆ ಇದು ಚೇಂಜ್ ಆಗುತ್ತೆ, ನಾವು ಭಯ ಬೀಳ್ಬೇಕಾ? ಇವತ್ತೆಲ್ಲ ಚೆನ್ನಾಗಿದ್ದೀವಿ, ತುಂಬಾ ಶ್ರೀಮಂತರಾಗಿದ್ದೀವಿ ಅಥವಾ ತುಂಬಾ ಒಳ್ಳೆ ಪೊಸಿಷನ್ ಇದ್ದೀವಿ, ಅಯ್ಯೋ ಇದು ಕಳೆದೋಗತ್ತಾ, ಅಯ್ಯೋ ಇದು ಕಳ್ಕೊಂಡ್ಬಿಡ್ತೀನಾ ಅಂತ ಭಯ ಬೀಳ್ಬೇಕಾ? ಇಲ್ಲ, ಭಯ ಬೀಳೋ ಅವಶ್ಯಕತೆ ಇಲ್ಲ. ಆಲ್ವೇಸ್ ರಿಮೆಂಬರ್, ಇವನ್ ಯು ಆರ್ ನಾಟ್ ಪರ್ಮನೆಂಟ್. ನೀವು ಕೂಡ ಈ ಜಗತ್ತಲ್ಲಿ ಈ ಇದರಲ್ಲಿ ಪರ್ಮನೆಂಟ್ ಅಲ್ಲ. ನೀವು ಏನ್ ಕಳ್ಸಿದ್ರು ಕೂಡ ಇವತ್ತಿಲ್ಲ ನಾಳೆ ಅದನ್ನೆಲ್ಲ ಬಿಟ್ಟು ಹೋಗ್ಲೇಬೇಕು. ನಮ್ಗೆಲ್ಲ ಗೊತ್ತಿದೆ ಈ ಸತ್ಯ, ಜೀವನದ ಕೊನೆ ಸತ್ಯ. ವಿ ಆಲ್ ಹ್ಯಾವ್ ಟು ಗೋ, ಲಿವಿಂಗ್ ಎವ್ರಿಥಿಂಗ್. ನೀವು ಏನ್ ಮಾಡಿದಿರಿ ಅದನ್ನೆಲ್ಲ ಬಿಟ್ಟು ನಾವು ಒಂದಿನ ಹೋಗ್ಲೇಬೇಕು. ರೈಟ್? ಸೊ ನಥಿಂಗ್ ಇಸ್ ಪರ್ಮನೆಂಟ್. ಯಾವಾಗ ಈ ಮಾತು ನಮ್ಮ ಮನಸ್ಸಲ್ಲಿ ಬರುತ್ತೆ ಏನು ಪರ್ಮನೆಂಟ್ ಇಲ್ಲ ಅಂತಂದಾಗ, ಅವಾಗ ಏನಾಗತ್ತೆ, ನಾವು ಸತ್ಯದ ಹುಡುಕಾಟದಲ್ಲಿ ತೊಡಗ್ತೀವಿ. ವಿಲ್ ಸ್ಟಾರ್ಟ್ ಸರ್ಚಿಂಗ್ ದ ಟ್ರೂತ್ ಆಫ್ ದ ಲೈಫ್. ಬುದ್ಧನ ಜೀವನದಲ್ಲಿ ಇದೇ ಆಗಿತ್ತು. ಇವಾಗ ಬುದ್ಧ ನೋಡ್ದ ಇದೆಲ್ಲ ಏನ್ ನಾನು ಮೆರಿತಾ ಇದ್ದೀನಿ, ಇದನ್ನೆಲ್ಲ ಏನ್ ಎಂಜಾಯ್ ಮಾಡ್ತಾ ಇದ್ದೀನಿ, ಓ ಇದು ಪರ್ಮನೆಂಟ್ ಅಲ್ಲ. ರೈಟ್? ಆ ಸ್ಟೋರಿ ನಿಮ್ಗೆಲ್ಲ ಗೊತ್ತಿದೆ. ಬುದ್ಧ ಫಸ್ಟ್ ಟೈಮ್ ರಾಜಮಹಲಿಂದ ಹೊರಗಡೆ ಹೋದಾಗ ಒಬ್ಬ ರುಗ್ಣ ವ್ಯಕ್ತಿಯನ್ನು ನೋಡ್ತಾನೆ, ತುಂಬಾ ಓಲ್ಡ್ ಏಜ್ ವ್ಯಕ್ತಿ ನೋಡ್ತಾನೆ, ಸತ್ತಿರುವಂತ ವ್ಯಕ್ತಿ ನೋಡ್ತಾನೆ. ಅದೆಲ್ಲ ನೋಡಿದಾಗ ಅವ್ನಿಗೆ ರಿಯಲೈಸೇಷನ್ ಆಗೋದು, ಫಸ್ಟ್ ಟೈಮ್ ರಿಯಲೈಸೇಷನ್ ಆಗುತ್ತೆ, ಹೌದು ನಾನು ಓಲ್ಡ್ ಏಜ್ ಆಗತ್ತಾ, ನನ್ಗೂ ರೋಗಗಳು ಬರುತ್ತಾ, ನಾನು ಸತ್ತೋಗ್ತೀನಾ? ರೈಟ್? ಸೊ ಇದೆಲ್ಲ ನೋಡಿದ್ಮೇಲೆ ಒಂದು ಸನ್ಯಾಸಿ ನೋಡ್ತಾನೆ, ಧ್ಯಾನ ಮಾಡ್ತಾ ಇರೋಂದ, ಸೊ ಇವನು ಸತ್ಯದ ಹುಡುಕಾಟ ಅಥವಾ ಸತ್ಯ ಹುಡುಕ್ತಾ ಇದ್ದಾನೆ ಅಂತ. ಅವಾಗ ಅವ್ರು ರಿಯಲೈಸ್ ಆಗುತ್ತೆ, ಹಾಗಾದ್ರೆ ನಾನು ಸತ್ಯ ಹುಡುಕ್ಬೇಕು. ವಾಟ್ ಈಸ್ ದ ರಿಯಾಲಿಟಿ ಆಫ್ ದಿಸ್ ಲೈಫ್ ಅಂತ. ಸೊ ಈ ಸತ್ಯ, ಈ ಜೀವನದ ನಶ್ವರತೆಯನ್ನ ನಾವು ಯಾವಾಗ ಅರ್ಥ ಮಾಡ್ಕೋತೀವಿ, ಅವಾಗ ವಿ ಗೋ ಟುವರ್ಡ್ಸ್ ದ ಸರ್ಚ್ ಆಫ್ ದಟ್ ರಿಯಾಲಿಟಿ. ಅಂಡ್ ರಿಯಾಲಿಟಿ ಸರ್ಚ್ ಯಾವ ತರ ಇದೆ, ಈ ಸರ್ಕಲ್ ಅಲ್ಲಿ ಇದ್ರೆ ನೀವು ರಿಯಾಲಿಟಿನ ಸರ್ಚ್ ಮಾಡಕ್ ಆಗಲ್ಲ. ಯಾವತ್ತು ಒಂದು ವೀಲ್ ನ ತಗೊಂಡಾಗ ಆ ವೀಲ್ ಒಂದು ಪೆರಿಫೀರ್ ಇದೆ, ಒಂದು ಸೆಂಟರ್ ಇದೆ. ರೈಟ್? ಆ ಸೆಂಟರ್ ಕಡೆ ಮೂವ್ಮೆಂಟ್ ಆಗ್ಬೇಕು ನಿಮ್ದು. ಈ ಪೆರಿಫೆರಿಯಲ್ಲಿ ನೀವು ನಡೀತಾ ಇದ್ದಂಗೆ ಯಾವಾಗ ನೀವು ಜೀವನ ಮಾಡ್ತಾ ಇರ್ತೀರಿ, ನೀವು ಯಾವಾಗ್ಲೂ ಸರ್ಕಲ್ ಅಲ್ಲಿ ಇರ್ತೀರಿ. ದೇರ್ ಇಸ್ ನೋ ಟ್ರೂತ್ ಹಿಯರ್, ದಿಸ್ ಆಲ್ವೇಸ್ ಡ್ಯುಯಲ್. ಒಳ್ಳೇದಿದೆ, ಕೆಟ್ಟದ್ದಿದೆ, ಮೇಲ್ ಹೋಗ್ತಾ ಇದ್ರಿ, ಕೆಳಗೆ ಹೋಗ್ತಾ ಇದ್ರಿ, ಮೇಲ್ ಹೋಗ್ತಾ ಇದ್ರಿ, ಕೆಳಗೆ ಹೋಗ್ತಾ ಇದ್ರಿ. ಇಟ್ ಈಸ್ ಆಲ್ವೇಸ್ ಗೋಯಿಂಗ್ ಆನ್. ಒಂದ್ ಜನ್ಮದ ನಂತರ ಇನ್ನೊಂದು ಜನ್ಮ, ಮತ್ತೊಂದು ಜನ್ಮ, ಅಂಡ್ ಇಟ್ ಗೋಸ್ ಆನ್ ಫ್ರಮ್ ಲೈಫ್ ಟು ಲೈಫ್. ಸೊ ಯಾವಾಗ ಈ ಅರಿವು ನಮ್ಗೆ ಮೂಡುತ್ತೆ ದಿಸ್ ಇಸ್ ನಾಟ್ ರಿಯಾಲಿಟಿ, ಇದು ಸತ್ಯ ಅಲ್ಲ, ದಿಸ್ ಜಸ್ಟ್ ಅ ಪೆರಿಫೆರಿ, ಅಂಡ್ ಇದರಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ಅಂತಂದಾಗ, ಯಾವಾಗ ನಮ್ಗೆ ಅದು ರಿಯಲೈಸೇಷನ್ ಆಗುತ್ತೆ, ದೆನ್ ವಿ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಸತ್ಯ. ದಟ್ ಮೀನ್ಸ್ ಈ ಸರ್ಕಲ್ದು ಒಂದು ಸೆಂಟರ್ ಇದೆ, ಆ ಸೆಂಟರ್ ಕಡೆ ಮೂವ್ ಆಗ್ಲಿಕ್ಕೆ ಶುರು ಆಗ್ತೀವಿ. ಅಂಡ್ ದಟ್ ಸೆಂಟರ್ ಈಸ್ ರಿಯಾಲಿಟಿ. ಆ ಸೆಂಟರ್ನೇ ಬಿಂದು ಅಂತ ನಾವು ಹೇಳ್ತೀವಿ. ಆ ಸೆಂಟರ್ನೇ ದ ಸಿಂಗ್ಯುಲಾರಿಟಿ. ಸೈನ್ಸ್ ಏನ್ ಹೇಳುತ್ತೆ, ದ ಸಿಂಗ್ಯುಲಾರಿಟಿ ದ ಬಿಗಿನಿಂಗ್ ಪಾಯಿಂಟ್, ಅಲ್ಲಿಂದ ಬಿಗ್ ಬ್ಯಾಂಗ್ ಶುರು ಆಯ್ತು. ಸೈನ್ಸ್ ಏನ್ ಹೇಳುತ್ತೆ ಅದೇನೆ ನಾವು ಬಿಂದು ಅಂತ ಹೇಳ್ತೀವಿ, ಅದೇನೆ ನಾವು ಕೇಂದ್ರ ಅಂತ ಹೇಳ್ತೀವಿ, ಅದೇನೆ ನಾವು ಸತ್ಯ ಅಂತ ಹೇಳ್ತೀವಿ, ಅದೇ ನಮ್ಮ ರಿಯಾಲಿಟಿ ಅಥವಾ ಆದಿ ಅಂತ ಹೇಳ್ತೀವಿ. ರೈಟ್? ಸೊ ಈ ಆದಿ ಅಂತಂದ್ರೆ ಇದು ಬಿಗಿನಿಂಗ್ ಇದೆಯಾ? ದೇರ್ ಇಸ್ ನೋ ಬಿಗಿನಿಂಗ್, ಆದಿನೂ ಇಲ್ಲ ಅಂತ ನಮ್ಮ ಶಾಸ್ತ್ರಗಳು ಏನ್ ಹೇಳ್ತವೆ, ಈ ಪೂರ್ತಿ ಜಗತ್ತಿಗೆ ದೇರ್ ಇಸ್ ನೋ ಬಿಗಿನಿಂಗ್, ದೇರ್ ಇಸ್ ನೋ ಎಂಡ್. ಅನಾದಿ ಅನಂತ ಅಂತ ಹೇಳ್ತೀವಿ. ಆದಿ ಅಂದ್ರೆ ಬಿಗಿನಿಂಗ್ ಇಲ್ಲ, ಶುರು ಆಗಿಲ್ಲ. ಅನಂತ ಅಂದ್ರೆ ಅನಂತ ಅಂದ್ರೆ ಅಂತ ಆಗೋದಿಲ್ಲ, ಎಂಡ್ ಆಗೋದೇ ಇಲ್ಲ ಅಂತ. ಸೊ ದೇರ್ ಇಸ್ ನೋ ಬಿಗಿನಿಂಗ್, ದೇರ್ ಇಸ್ ನೋ ಎಂಡ್. ಯು ಆರ್ ಆಲ್ವೇಸ್ ಪರ್ಮನೆಂಟ್, ಅಂಡ್ ದಟ್ ಪರ್ಮನೆನ್ಸಿ ಈಸ್ ಯುವರ್ ರಿಯಾಲಿಟಿ. ದಟ್ ಈಸ್ ದ ಎನರ್ಜಿ ಆಫ್ ದಿಸ್ ಹೋಲ್ ಯೂನಿವರ್ಸ್. ಅದು ಯಾವಾಗ ಬರುತ್ತೆ ಅಂದ್ರೆ ವೆನ್ ವಿ ಲೂಸ್ ಅವರ್ ಓನ್ ಐಡೆಂಟಿಟಿ. ನಾನು ಅಂತ ಹೋದಾಗ, ನಮ್ಮ ಋಷಿಮುನಿಗಳೆಲ್ಲ ಅದನ್ನೇ ಹೇಳಿದ್ರು, ಕೊನೆಯದಾಗ ನಾವು ಕಳ್ಕೊಬೇಕಾಗಿದ್ದೇನು, ನಾನು ಅಂತ ಕಳ್ಕೋಬೇಕು. ನಾವು ನೋಡಿ, ನಾವು ಏನ್ ಬೇಕಾದ್ರೂ ಬಿಟ್ಬಿಡ್ಬೋದು. ಇವತ್ತು ಸಾಕಷ್ಟು ಜನ ಸಾಧು ಸನ್ಯಾಸಿಗಳು ಆಗ್ತಾರೆ, ಸಂಸಾರ ಬಿಟ್ಟು ಸತ್ಯದ ಹುಡುಕಾಟದಲ್ಲಿ ಸನ್ಯಾಸಿ ಆಗ್ಬೇಕು, ಮನೆ ಬಿಟ್ಬಿಡ್ತಾರೆ, ಸಂಪತ್ಗಳನ್ನು ಬಿಟ್ಬಿಡ್ತಾರೆ. ಆದ್ರೂ ಕೂಡ ತನ್ನ ನಾಲೆಜ್ ಏನಿದೆ, ಜ್ಞಾನ ಏನಿದೆ, ಅದನ್ನು ಬಿಡಕ್ ಆಗೋದಿಲ್ಲ. ಕೊನೆಯ ಸತ್ಯದ ಒಂದು ಅರಿವಿಗೆ ನಾವು ನಮ್ಮ ಜ್ಞಾನವನ್ನು ಕೂಡ ಬಿಡಬೇಕು ಅಂತ ಋಷಿ ಮುನಿಗಳು, ಗುರುಗಳು ಹೇಳ್ತಾರೆ. ಅಂದ್ರೆ ಈ ನಾಲೆಜ್ ಇದೆಯಲ್ಲ, ನಾಲೆಜ್ ಇಸ್ ದ ಲಾಸ್ಟ್ ಬೇರಿಯರ್ ಇನ್ ದ ಎನ್ಲೈಟನ್ಮೆಂಟ್ ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಡ್ರಾಪ್ ಯುವರ್ ನಾಲೆಜ್ ಆಲ್ಸೋ. ಈ ನಾಲೆಜ್ ನ ಡ್ರಾಪ್ ಮಾಡ್ತಾ ನಾನು ಅಂತ ಇದೆಯಲ್ಲ,
ಅದು ಡ್ರಾಪ್ ಆಗ್ಬೇಕು. ಯಾವಾಗ ನಾನು ಅಂತ ಹೋಗತ್ತೆ, ನಾನು ಈ ಒಂದು ಯೂನಿವರ್ಸ್ ಜೊತೆಗೆ ಒಂದಾಗ್ತೀನಿ. ಯಾವಾಗ ನಾನು ಇದ್ರ ಜೊತೆಗೆ ಒಂದಾಗ್ತೀನಿ, ಐ ಆಮ್ ಜಸ್ಟ್ ಅಷ್ಟೇ, ನಾನು ಇದ್ದೀನಿ. ಅಂಡ್ ದಟ್ ಮೂಮೆಂಟ್ ಈಸ್ ದ ಎನ್ಲೈಟನ್ಮೆಂಟ್ ಮೂಮೆಂಟ್. ಆ ಸ್ಥಿತಿಗೆ ನಾವು ಹೋಗ್ಬೇಕು. ಅಂಡ್ ಈ ಜೀವನದಲ್ಲಿ ಆ ಸ್ಥಿತಿಗೆ ಹೋಗೋ ತನಕನೂ ಕೂಡ ಏನ್ ಮಾಡ್ಬೇಕು, ಜೀವನದಲ್ಲಿ ಏನ್ ಬರ್ತಾ ಇದೆ ಅದನ್ನ ಎದುರಿಸ್ತಾ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡುವಂತ ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಅದನ್ನೇ ನಾವು ಆಲ್ಕೆಮಿ ಅಂತ ಹೇಳಿದ. ಆಲ್ಕೆಮಿ ಪದಕ್ಕೆ ಅರ್ಥ ಟ್ರಾನ್ಸ್ಮ್ಯೂಟೇಷನ್ ಅಂತ. ಒಂದು ವಸ್ತುವನ್ನ ಇನ್ನೊಂದು ವಸ್ತುವಾಗಿ ಪರಿಗಣಿಸೋದು, ಚೇಂಜ್ ಮಾಡೋದು, ಅದನ್ನೇ ಆಲ್ಕೆಮಿ ಅಂತ ಹೇಳೋದು. ಸಿಂಪಲ್ ಆಗಿ ಆಲ್ಕೆಮಿ, ಹಿಂದಿನ ಕಾಲದಲ್ಲಿ ಆಲ್ಕೆಮಿಸ್ಟ್ ಕೆಲವರು ಆ ತರ ಸೈಂಟಿಸ್ಟ್ಗಳು ಇದ್ರಂತೆ. ಅವರು ಬೇಸ್ ಮೆಟಲ್ ನ ಕೊಟ್ಟಾಗ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡಿ ಒಂದು ಗೋಲ್ಡ್ ಆಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಎಸ್, ದಿಸ್ ಇಸ್ ಪಾಸಿಬಲ್. ಹೇಗ್ ಪಾಸಿಬಲ್ ಅಂದ್ರೆ, ಅದರ ಮೊನ್ನೆ ನಾವು ಮಾತಾಡಿದ್ವಿ, ಈ ಒಂದು ಬೇಸ್ ಮೆಟಲ್ದು ಅಟಾಮಿಕ್ ಕಾನ್ಫಿಗರೇಷನ್ ಚೇಂಜ್ ಮಾಡಿ ಆ ಕಾನ್ಫಿಗರೇಷನ್ ಗೋಲ್ಡ್ ಏನ್ ಅಟಾಮಿಕ್ ಕಾನ್ಫಿಗರೇಷನ್ ಇದೆ ಅದಕ್ಕೆ ಟ್ರಾನ್ಸ್ಮ್ಯೂಟ್ ಮಾಡ್ಬಿಟ್ರೆ ದಟ್ ಸೇಮ್ ಬೇಸ್ ಮೆಟಲ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಗೋಲ್ಡ್ ಅಂತ. ಅದೇ ತರ ನಮ್ಮ ಜೀವನದಲ್ಲೂ ಕೂಡ ಏನ್ ಈ ಸಮಯದಲ್ಲಿದೆ ಅದನ್ನ ಟ್ರಾನ್ಸ್ಮ್ಯೂಟ್ ಮಾಡಬಹುದು. ಕಾಯಿಲೆ ಇದೆ, ಫಾರ್ ಎಕ್ಸಾಂಪಲ್ ದೇಹದಲ್ಲಿ ಯಾವುದೋ ಒಂದು ಕಾಯಿಲೆ ಇದೆಪ್ಪ, ಮೇ ಬಿ ಬಿ ಪಿ ಇದೆ, ಶುಗರ್ ಇದೆ, ಅಥವಾ ಯಾವುದೋ ಒಂದು ಪೇನ್ ಇದೆ, ಯಾವುದೋ ಒಂದು ಸ್ಟ್ರೆಸ್ ಇದೆ, ಯಾವುದೋ ಒಂದು ಚಿಂತೆ ಇದೆ, ರೈಟ್? ಯಾವುದೋ ಒಂದು ನೋವಿದೆ, ಬಡತನ ಇದೆ, ಅಥವಾ ದುಡ್ಡಿನ ಕೊರತೆ ಇದೆ, ಅಥವಾ ಸಂಬಂಧಗಳಲ್ಲಿ ಕಿತ್ಲಾಟ ಇದೆ, ವಾಟ್ ಎವರ್ ಇಟ್ ಈಸ್, ಅದೆಲ್ಲ ಏನು, ಇಟ್ ಈಸ್ ಆಲ್ಸೋ ಎನರ್ಜಿ. ಇದು ಪರ್ಮನೆಂಟ್ ಅಲ್ಲ. ಸೊ ವಿ ಹ್ಯಾವ್ ಟು ಟ್ರಾನ್ಸ್ಮ್ಯೂಟ್ ದಿಸ್. ಇದನ್ನ ಟ್ರಾನ್ಸ್ಮ್ಯೂಟ್ ಮಾಡಬೇಕು. ಇದನ್ನ ಟ್ರಾನ್ಸ್ಮ್ಯೂಟ್ ಮಾಡುವಂತ ಪ್ರಯತ್ನ ನಾವು ಏನ್ ಮಾಡ್ತೀವಿ, ಆ ಪ್ರಯತ್ನದಲ್ಲೇ ನಮ್ಮ ಮನಸ್ಸಿನ, ನಮ್ಮ ಎನರ್ಜಿ ಏಳ್ಗೆ ಆಗತ್ತೆ, ನಮ್ಮ ಎನರ್ಜಿ ಮೇಲಕ್ಕೆ ರೈಸ್ ಆಗತ್ತೆ. ಯಾವಾಗ ನಮ್ಮ ಎನರ್ಜಿ ಮೇಲಕ್ಕೆ ರೈಸ್ ಆಗತ್ತೆ, ನಮ್ಮ ಜೀವನದಲ್ಲಿರುವಂತ ಎಲ್ಲ ಈ ನೆಗೆಟಿವ್ ಆಸ್ಪೆಕ್ಟ್ಗಳೇನಿದಾವೆ, ಈ ಆಸ್ಪೆಕ್ಟ್ಗಳೇ ಟ್ರಾನ್ಸ್ಫಾರ್ಮ್ ಆಗಿ ಪಾಸಿಟಿವ್ ಆಸ್ಪೆಕ್ಟ್ ಆಗಿ ಕನ್ವರ್ಟ್ ಆಗತ್ತೆ. ಸೈನ್ಸ್ ಹೇಳುತ್ತೆ, ಎನರ್ಜಿ ಕ್ಯಾನ್ ನೆವರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್, ಇಟ್ ಚೇಂಜಸ್ ಇಟ್ ಫಾರ್ಮ್ಸ್ ಅಂಡ್ ಗೋಸ್ ಅಂತ. ರೈಟ್? ಸೊ ಯಾವುದೇ ರೀತಿ ಎನರ್ಜಿ ಇದೆ ಅಂದ್ರೆ ಅದನ್ನ ನಾವು ಡಿಸ್ಟ್ರಾಯ್ ಮಾಡಕ್ಕಾಗಲ್ಲ, ಎನರ್ಜಿ ನಾವು ಕ್ರಿಯೇಟ್ ಮಾಡಕ್ಕೂ ಆಗಲ್ಲ. ಎನರ್ಜಿ ಏನಿದೆ ಇಟ್ ಈಸ್ ಆಲ್ವೇಸ್ ಪರ್ಮನೆಂಟ್. ಆ ಎನರ್ಜಿನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಬೋದು, ಒಂದು ಎನರ್ಜಿನ ಇನ್ನೊಂದು ಎನರ್ಜಿ ರೂಪದಲ್ಲಿ ಕನ್ವರ್ಟ್ ಮಾಡ್ಬೋದು. ಮ್ಯಾಗ್ನೆಟಿಕ್ ಎನರ್ಜಿನ ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು, ಎಲೆಕ್ಟ್ರಿಕ್ ಎನರ್ಜಿನ ಮ್ಯಾಗ್ನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು. ಅದೇ ತರ ಎಲ್ಲಾ ರೀತಿಯ ಎನರ್ಜಿಗಳು ಏನಿದಾವೆ ಆ ಎನರ್ಜಿಗಳನ್ನ ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಅಂಡ್ ಸೈನ್ಸ್ ಹೇಳುತ್ತೆ ಇದು ಹೋಲ್ ಯೂನಿವರ್ಸ್, ಅಂಡ್ ಈ ಯೂನಿವರ್ಸ್ ಅಲ್ಲಿ ನಮ್ಗೆ ಏನೇನ್ ಕಾಣಿಸ್ತಾ ಇದೆ ಇಟ್ ಇಸ್ ಆಲ್ ಒನ್ ಸಿಂಗಲ್ ಎನರ್ಜಿ ಅಂತ. ಇದಕ್ಕೆ ಯೂನಿವರ್ಸ್ ಅಂತ ಹೇಳ್ತೀವಿ. ಯೂನಿವರ್ಸ್ ಪದಕ್ಕೆ ಅರ್ಥ ಏನ್ ಗೊತ್ತಾ? ಯೂನಿ ಅಂದ್ರೆ ಒಂದು, ಸಿಂಗಲ್ ಅಂತ, ವರ್ಸ್ ಅಂದ್ರೆ ಸಾಂಗ್ ಅಂತ, ಹಾಡು ಅಂತ, ಅಥವಾ ವೈಬ್ರೇಷನ್ ಅಂತ. ಯೂನಿವರ್ಸ್ ಪದಕ್ಕೆ ಅರ್ಥನೇ ದಟ್ ಈಸ್ ಒನ್ ಸಿಂಗಲ್ ವೈಬ್ರೇಷನ್ ಅಂತ. ಹಾರ್ಡ್ is what? Some vibration. One sound. Sound is what? Some vibration. Uni is one. So that is one song ಅಥವಾ one vibration ಅಥವಾ one energy ಅಂತ. Universe ಪದಕ್ಕೆ ಅರ್ಥನೇ one single energy ಅಂತ. So this whole universe is one single energy, and this energy is getting transformed into one or the other thing. ಅದೇ ತರ ನಮ್ಮ ಜೀವನದಲ್ಲಿರುವಂತ ಎಲ್ಲ ನೋವುಗಳು, ದುಃಖಗಳು, ಭಯಗಳು, ತೊಂದರೆಗಳು ಏನಿದಾವೆ ದೇ ಆರ್ ಆಲ್ ಎಟ್ ದ ಲೋವರ್ ವೈಬ್ರೇಷನ್ಸ್. ಈ ವೈಬ್ರೇಷನ್ ನಾವು ಟ್ರಾನ್ಸ್ಫಾರ್ಮ್ ಮಾಡಬೇಕಾಗಿದೆ. ಆ ಟ್ರಾನ್ಸ್ಫಾರ್ಮ್ ಮಾಡುವಂತ ಪ್ರಾಸೆಸ್ಗೆನೆ ನಾವು ಆಲ್ಕೆಮಿ ಅಂತ ಹೇಳ್ತೀವಿ. ಹಾಗಾದ್ರೆ ಟ್ರಾನ್ಸ್ಫಾರ್ಮ್ ಮಾಡ್ಬೋದಾ ಸರ್? ಖಂಡಿತ ಮಾಡಿ. ಇಟ್ ಇಸ್ ಜಸ್ಟ್ ಬೈ ಅವೇರ್ನೆಸ್ ಮೈ ಡಿಯರ್ ಫ್ರೆಂಡ್ಸ್. ಇವಾಗ ನಾನು ಹೇಳ್ತಾ ಇರೋದನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಲೈಫ್. ಹೋಲ್ ಲೈಫ್ ಅರ್ಥ ಆಗ್ಬಿಡುತ್ತೆ. ನೋಡಿ, ನಮ್ಮ ಜೀವನ ಜೀವಿಸೋದಕ್ಕೆ ಎರಡು ದಾರಿಗಳಿದ್ದಾವೆ. ಒಂದು, ಜೀವನದಲ್ಲಿ ಏನ್ ಬರ್ತಾ ಇದೆ ಅದನ್ನ ಜೀವಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರು ಜಸ್ಟ್ ನಡೀತಾ ಇದೆ, ಮುಂದಕ್ಕೆ ನಡೀತಾ ಇದೀವಿ. ನೋವು ಬಂತು, ನೋವನ್ನು ಸಹಿಸ್ತಾ ಇದೀವಿ. ನಲಿವು ಬಂತು, ನಲಿವನ್ನ ಎಂಜಾಯ್ ಮಾಡ್ತಾ ಇದೀವಿ. ವಾಟ್ ಎವರ್ ಏನ್ ನಡೀತಾ ಇದೆ ಅದನ್ನ ಜೀವಿಸ್ಕೊಂಡು ಹೋಗ್ತಾ ಇದ್ದೀರಿ. ದಿಸ್ ಇಸ್ ಒನ್ ವೇ ಆಫ್ ಲಿವಿಂಗ್ ಯುವರ್ ಲೈಫ್. ಎರಡನೇದು, ಇದನ್ನ ಇದು ಹಾಗೆ ನಡೀತಾ ಇರುತ್ತೆ. ನೋವು ಬಂತು ಅದನ್ನು ಕೂಡ ಅನುಭವಿಸ್ತಾ ಇದ್ದೀರಿ, ಖುಷಿ ಬಂತು ಅದನ್ನು ಕೂಡ ಅನುಭವಿಸ್ತಾ ಇದ್ದೀರಿ, ಒಳ್ಳೇದ್ ಬಂತು ಅನುಭವಿಸ್ತಾ ಇದ್ದೀರಿ, ಕೆಟ್ಟದ್ ಬಂತು ಅನುಭವಿಸ್ತಾ ಇದ್ದೀರಿ. ಬಟ್ ಈ ಅನುಭವಗಳ ಜೊತೆಗೆ ನೀವೊಂದು ವಿಟ್ನೆಸ್ ಆಗಿ ಇದನ್ನ ನೋಡ್ತಾನು ಇದ್ದೀರಿ. ಇದು ಯಾಕೆ ಆಗ್ತಾ ಇದೆ, ಇದರ ಹಿಂದೆ ಕಾರಣ ಏನಿದೆ, ರೈಟ್? ಯಾವಾಗ ನೀವು ವಿಟ್ನೆಸ್ ಆಗಿ ಇದನ್ನ ನೋಡ್ತೀರಿ ಅವಾಗ ಏನಾಗುತ್ತೆ, ಯು ಸ್ಟಾರ್ಟ್ ರಿಯಲೈಸಿಂಗ್ ದ ರಿಯಾಲಿಟಿ ಆಫ್ ದಿಸ್ ಥಿಂಗ್. ಈ ಜೀವನದಲ್ಲಿ ಏನ್ ನಡೀತಾ ಇದೆ ಅದರ ಸತ್ಯದ ಅರಿವು ನಿಮ್ಗೆ ಆಗ್ಲಿಕ್ಕೆ ಶುರು ಆಗುತ್ತೆ. ವೆನ್ ಯು ಸ್ಟಾರ್ಟ್ ಕ್ವಶನಿಂಗ್ ಇಟ್, ಇದು ಯಾಕೆ ಆಗ್ತಾ ಇದೆ,
ಇದರಿಂದ ಕಾರಣ ಏನು? ವೈ ಐ ಆಮ್ ಸಫರಿಂಗ್, ವೈ ಐ ಆಮ್ ಗೋಯಿಂಗ್ ಥ್ರೂ ಆಲ್ ದಿಸ್. ನನ್ನ ಜೀವನದಲ್ಲಿ ಎಷ್ಟೋ ಸತ್ತೆ ಕೆಟ್ಟದಾದಾಗ ಮಾತ್ರ ನಮ್ಗೆ ಪ್ರಶ್ನೆ ಬರುತ್ತೆ, ಅಯ್ಯೋ ನನ್ನ ಜೀವನದಲ್ಲಿ ಇದೆ ಯಾಕೆ ಅಂತ, ವೈ ಮೀ ಅಂತ. ಒಳ್ಳೇದಾಗ್ತಾ ಇದ್ರೆ ಯಾವತ್ತೂ ಪ್ರಶ್ನೆ ಮಾಡೋದಿಲ್ಲ. ಎರಡನೇದು, ಕೆಟ್ಟದೇನಾದ್ರು ಆಯ್ತು ಅಂದ್ರೆ ನಾವು ಬೇರೆಯವ್ರನ್ನ ಬ್ಲೇಮ್ ಮಾಡ್ತೀವಿ. ಜೀವನದಲ್ಲಿ ನಾವು ದುಡ್ಡು ದುಡಿಯಕ್ಕಾಗಿಲ್ಲ, ನಮ್ಗೆ ಮದುವೆ ಮಾಡಕ್ಕಾಗಿಲ್ಲ, ಅಥವಾ ಮಕ್ಕಳನ್ನ ಸರಿಯಾಗಿ ನೋಡಕ್ಕಾಗಿಲ್ಲ, ನಾವು ಏನ್ ಮಾಡ್ತೀವಿ? ಬೇರೆಯವ್ರನ್ನ ಬ್ಲೇಮ್ ಮಾಡ್ತೀವಿ. ನಮ್ಮ ತಂದೆ ತಾಯಿ ನಂಗೆ ಎಜುಕೇಶನ್ ಸರಿಯಾಗಿ ಕೊಟ್ಟಿಲ್ಲ, ನಾನು ಬಡತನದಲ್ಲಿದ್ದೆ, ನನ್ನ ಹೆಂಡತಿ ಅಥವಾ ಗಂಡ ಟೇಕ್ ಕೇರ್ ಮಾಡ್ತಾ ಇಲ್ಲ ನನ್ನ ಮಕ್ಕಳಿಗೆ, ಅಥವಾ ದುಡ್ಡು ದುಡಿಯಕ್ಕಾಗಿಲ್ಲ ಅಂದ್ರೆ ನನ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ನನಗೆ ಸರಿಯಾಗಿ ಜಾಬ್ ಸಿಕ್ಕಿಲ್ಲ. ಸೊ ವಿ ಬ್ಲೇಮ್ ಅದರ್ಸ್, ವರ್ಲ್ಡ್ನ. ಅದೇ ನಿಮ್ ಜೀವನದಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದ್ದೀರಿ, ಸಕ್ಸಸ್ಫುಲ್ ಒಂದು ವ್ಯಕ್ತಿ ಆಗ್ಬಿಟ್ಟಿದ್ದೀರಿ, ಎಲ್ಲ ರೀತಿಯ ಸಕ್ಸಸ್ಫುಲ್, ನಾನು ಮಾಡಿದೆ, ಐ ಡಿಡ್ ದಿಸ್, ಐ ವರ್ಕ್ ಲೈಕ್ ದಿಸ್, ಐ ಡಿಡ್ ಲೈಕ್ ದಿಸ್, ನಾನು ಮಾಡಿದೆ ಅಂತ. ಸೊ ಒಳ್ಳೇದೇನಾಗ್ತಾ ಇದೆ ಅದೆಲ್ಲ ಕ್ರೆಡಿಟ್ ವಿ ವಾಂಟ್ ಟು ಟೇಕ್. ಕೆಟ್ಟದೇನಾಗ್ತಾ ಇದೆ ವಿ ಬ್ಲೇಮ್ ಅದರ್ಸ್, ವರ್ಲ್ಡ್. ಆದ್ರೆ ವಿ ನೆವರ್ ಥಿಂಕ್ ಕೆಟ್ಟದ್ ಯಾಕೆ ಆಗ್ತಾ ಇದೆ, ಒಳ್ಳೇದ್ ಯಾಕೆ ಆಗ್ತಾ ಇದೆ, ಇಸ್ ಇಟ್ ಮೀ ಹೂ ಇಸ್ ಡೂಯಿಂಗ್ ಇಟ್ ಆರ್ ಇಟ್ ಈಸ್ ಜಸ್ಟ್ ಹ್ಯಾಪನಿಂಗ್ ವಿತ್ ಮೀ ಅಂತ. ಆರ್ ಯು ಗೆಟಿಂಗ್ ಗೈಸ್? ಎಷ್ಟು ಜನ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಪೀಪಲ್ ಇದಾರೋ ಅವ್ರ ಹತ್ರ ನೀವು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ರೆ ದಿಲ್ ಸೇ ದಟ್ ಕಿ ನಾವೇನ್ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ, ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ ಅದ್ರಲ್ಲಿ ನಮ್ಗೆ ಸಕ್ಸಸ್ ಸಿಗ್ತಾ ಇದೆ ಅಷ್ಟೇ, ಯಾಕೆ ಸಿಗ್ತಾ ಇದೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಹ್ಯಾವ್ ಯು ಹರ್ಡ್? ಕೆಲವರು ಓಪನ್ ಆಗಿ ಮಾತಾಡ್ತಾರೆ, ಕೆಲವರು ಓಪನ್ ಆಗಿ ಹೇಳಲ್ಲ. ವಿ ವರ್ಕ್ ಲೈಕ್ ದಿಸ್, ವಿ ಡಿಡ್ ಲೈಕ್ ದಿಸ್ ಅಂತ ಹೇಳ್ತಾರೆ. ಬಟ್ ಎಷ್ಟೋ ಜನ ನಾನು ನೋಡಿದ್ದೀನಿ, ಐ ಹ್ಯಾವ್ ಪರ್ಸನಲಿ ಇನ್ ಟಚ್ ವಿತ್ ಫ್ಯೂ ಪೀಪಲ್ ಫಾರ್ ವೆರಿ ಸಕ್ಸಸ್ಫುಲ್, ತುಂಬಾ ಕೆಳಮಟ್ಟದಿಂದ ತುಂಬಾ ಎತ್ತರಕ್ಕೆ ಹೋದವರು, ಅವ್ರು ಯಾವಾಗ್ಲೂ ದೇ ಅಕ್ಸೆಪ್ಟ್ ಇಟ್ ಕಿ ನಮ್ಮ ಭಾಗ್ಯದಲ್ಲಿ ಇತ್ತು, ಸೊ ಹಂಗಾಗಿ ಇದು ಜೀವನದಲ್ಲಿ ಬಂತು ಅಂತ. ವಿ ಆರ್ ನಾಟ್ ಡೂಯಿಂಗ್ ಇಟ್, ನಾವು ಏನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ತಾ ಇದೀವಿ, ಬಟ್ ಅದ್ರಲ್ಲಿ ನಮ್ಗೆ ಸಕ್ಸಸ್ ಸಿಗ್ತಾನೆ ಹೋಯ್ತು ಅಂಡ್ ವಿ ರೀಚ್ ಹಿಯರ್. ರೈಟ್? ಸೊ ಅರ್ಥ ಏನಂದ್ರೆ, ಹಾಗಾದ್ರೆ ಭಾಗ್ಯನೇ ಎಲ್ಲ ಅಲ್ಲ, ನಾನು ಅದನ್ನ ಹೇಳ್ತಾ ಇಲ್ಲ, ಅಪಾರ್ಥ ಮಾಡ್ಕೋಬೇಕು. ಹಾಗಾದ್ರೆ ನಮ್ ಭಾಗ್ಯದಲ್ಲಿ ಇದ್ರೆ ನಮ್ಗೆ ಸಿಗತ್ತೆ, ಭಾಗ್ಯದಲ್ಲಿ ಇಲ್ಲ ನಾವ್ ಏನ್ ಮತ್ತೆ ಬ್ಲೇಮ್ ಮಾಡಕ್ ಹೋಗ್ಬೇಡಿ ಭಾಗ್ಯನ. ನೋಡಿ, ಎಷ್ಟೋ ಸತಿ ಪದಗಳನ್ನ ಶಬ್ದಗಳನ್ನ ತುಂಬಾ ಅಪಾರ್ಥ ಮಾಡ್ಕೊಂಡ್ಬಿಡ್ತೀವಿ. ಓ ಗುರುಗಳು ಹೇಳಿದ್ರು, ಹಾಗಾದ್ರೆ ನಮ್ ಭಾಗ್ಯದಲ್ಲಿ ಇದ್ರೆ ನಮ್ಗೆ ಸಿಗತ್ತೆ, ಇಲ್ಲ ಅಂತ ಸಿಗಲ್ಲ, ಸುಮ್ನೆ ಕೂತ್ಕೊಂಡ್ಬಿಡ್ತೀವಿ. ನಮ್ ಭಾಗ್ಯದಲ್ಲಿ ಇಲ್ಲಪ್ಪ, ಗುರುಗಳು ಹೇಳಿದ್ರು, ನಾವ್ ಏನ್ ಮಾಡೋಣ? ಆತರ ಮಾಡಕ್ ಹೋಗ್ಬಿಡಿ. ಐ ಡಿಂಟ್ ಮೀನ್ ದಟ್. ನಾನು ಹೇಳೋದು ಒಂದು ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ. ನಾನು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ಇನ್ ಯೋರ್ ಲೈಫ್, ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ, ಜಸ್ಟ್ ಸಿ ಇಟ್. ನಿಮ್ಮ ರೋಲ್ ಅದರಲ್ಲಿ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಾವು ಅದನ್ನ ಅರ್ಥ ಮಾಡ್ಕೋತೀವಿ, ಅವಾಗ ಏನಾಗತ್ತೆ ಅಂದ್ರೆ ನಾವು ಸುಖ ಮತ್ತೆ ದುಃಖಗಳ ಬಿಯಾಂಡ್ ಹೋಗ್ತೀವಿ. ಈ ಖುಷಿ ಮತ್ತೆ ಈ ನೋವುಗಳ ಬಿಯಾಂಡ್ ಹೋಗುವಂತ ಸ್ಥಿತಿನ ನಾವು ಆನಂದದ ಸ್ಥಿತಿ ಅಂತ ಹೇಳ್ತೀವಿ. ವೆನ್ ಯು ಆರ್ ಇನ್ ದಟ್ ಆನಂದ ಸ್ಥಿತಿ, ನಿಮ್ಗೆ ಎಲ್ಲ ಸೌಕರ್ಯಗಳು ಏನೇ ಸಿಕ್ಕಿದ್ರು ಕೂಡ ಯು ವಿಲ್ ನಾಟ್ ಗೆಟ್ ಎಕ್ಸೈಟೆಡ್. ಯಾವಾಗ ಎಕ್ಸೈಟ್ಮೆಂಟ್ ಇರೋದಿಲ್ಲ, ಅದನ್ನ ಕಳ್ಕೊಳ್ಳುವಂತ ಭಯ ಕೂಡ ನಿಮ್ ಒಳಗಡೆ ಬರೋದಿಲ್ಲ. ಯಾವಾಗ ನಾನ್ ಮಾಡಿದೆ, ನಾನ್ ಗಳಿಸ್ದೆ ಅಂತ ಬರುತ್ತೋ, ಎಲ್ಲೋ ಒಂದ್ ಕಡೆ ಒಳ ಮನಸ್ಸಲ್ಲಿ ಭಯ ಕೂತ್ಕೊಂಡಿರುತ್ತೆ ಕಿ ಇಫ್ ಐ ಲೂಸ್, ವಾಟ್ ಇಫ್ ಐ ಲೂಸ್ ಎವ್ರಿಥಿಂಗ್. ನೀವು ಯಾವುದೇ ಪೊಸಿಷನ್ ಅಲ್ಲಿ ಇದ್ದೀರಿ, ಆ ಪೊಸಿಷನ್ ಕಳ್ಕೊಳ್ಳುವಂತ ಭಯ ಇರುತ್ತೆ. ಎಷ್ಟು ಶ್ರೀಮಂತರು ಜಾಸ್ತಿ ಆಗಿರ್ತೀರಿ, ಆ ಶ್ರೀಮಂತಿಕೆನ ಕಳ್ಕೊಳ್ಳುವಂತ ಭಯ ಅವರಲ್ಲಿ ಇದ್ದೇ ಇರುತ್ತೆ. ದೋಸ್ ಹು ಡು ನಾಟ್ ಅಂಡರ್ಸ್ಟ್ಯಾಂಡ್ ಕಿ ದಿಸ್ ಇಸ್ ಹ್ಯಾಪ್ನಿಂಗ್ ವಿತ್ ಮೀ ಅಂತ. ಅದೇ ತರ ಯಾವಾಗ ನೋವು ದುಃಖದಲ್ಲಿ ಇರ್ತೀವಿ, ಆ ನೋವು ದುಃಖದ ಜೊತೆಗೆ ಎಷ್ಟು ಡೀಪ್ ಆಗಿ ಅಸೋಸಿಯೇಟ್ ಆಗ್ಬಿಡ್ತೀವಿ ಅಂದ್ರೆ ಅದರಿಂದ ಹೊರಗಡೆ ಬರಕ್ಕೆ ಆಗೋದಿಲ್ಲ. ಸೊ ವಾಟ್ ವಿ ಹ್ಯಾವ್ ಟು ಡೂ, ಜಸ್ಟ್ ಬಿ ದ ವಿಟ್ನೆಸರ್ ಆಫ್ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಇನ್ ಲೈಫ್. ಯಾವಾಗ ನಾವು ನೋಡ್ಲಿಕ್ಕೆ ಶುರು ಮಾಡ್ತೀವಿ, ಮೈ ಡಿಯರ್ ಫ್ರೆಂಡ್ಸ್, ನಿಮ್ ಜೀವನದಲ್ಲಿ ಏನೇ ನಡೀತಾ ಇದೆ ಈ ಸಮಯದಲ್ಲಿ, ಜಸ್ಟ್ ಸಿಟ್ ಕಂಫರ್ಟಬಲಿ, ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು, ವಾಟ್ ಎವರ್ ಇಟ್ ಈಸ್, ಇದು ನನ್ನ ಜೀವನದಲ್ಲಿ ಆಗ್ತಾ ಇದೆ, ಜಸ್ಟ್ ಸೀಟ್, ಜಸ್ಟ್ ವಿಟ್ನೆಸ್ ಇಟ್. ನೀವು ನೋಡ್ತಾ ಇದ್ದಂಗೆನೆ ನಿಮ್ಮ ಒಳಗಡೆ ಪರಿವರ್ತನೆ ಬರ್ಲಿಕ್ಕೆ ಶುರು ಆಗುತ್ತೆ. ಅದನ್ನೇ ಅಧ್ಯಾತ್ಮ ಅಥವಾ ಅದ್ವೈತ ಏನ್ ಹೇಳುತ್ತೆ ಅಂದ್ರೆ, ವಿಟ್ನೆಸ್ ಕಾನ್ಸಿಯಸ್ನೆಸ್, ದೃಷ್ಟಾಭಾವ ಅಂತ ಹೇಳುತ್ತೆ. ದೃಷ್ಟಭಾವ ಅಂದ್ರೆ ವಿಟ್ನೆಸ್ ಮಾಡೋದು, ಜಸ್ಟ್ ನೋಡೋದು. ಯಾವಾಗ ಆ ನೋಡುವ ಸ್ಥಿತಿಯಲ್ಲಿ ನೀವು ಬರ್ತೀರಿ, ಯು ವಿಲ್ ಸ್ಟಾರ್ಟ್ ರಿಯಲೈಸಿಂಗ್ ಯೋರ್ ಸೆಲ್ಫ್. ಈ ನೋವು ಇಲ್ಲಿದೆ, ಈ ಖುಷಿ ಇಲ್ಲಿದೆ, ಈ ಕಾಯಿಲೆ ಇಲ್ಲಿದೆ, ಆರೋಗ್ಯ ಇಲ್ಲಿದೆ. ಅಂಡ್ ವೆನ್ ಯು ಸಿ ವಾಟ್ ಹ್ಯಾಪನ್ಸ್ ಇಸ್ ಯು ಆರ್ ಗೆಟಿಂಗ್ ಟುವರ್ಡ್ಸ್ ದ ಸೆಂಟರ್. ಅಂಡ್ ಸೆಂಟ್ರಲ್ ಇದ್ದು ಈ ಪೆರಿಫೆರಿ ನೋಡ್ತಾ ಇದ್ದೀರಿ.
right? So when you're getting towards the center, you are getting towards your self. ಅದನ್ನೇ ನಾವು ಸ್ವಸ್ಥ ಅಂತ ಹೇಳ್ತೀವಿ. ಆರೋಗ್ಯ ಅಥವಾ ಡಿಸೀಸ್ ಫ್ರೀ ಹೆಲ್ದಿಗೆ ಒಂದು ಪದ ಏನಿದೆ ಸ್ವಸ್ಥ. ಸ್ವಸ್ಥ ಮೀನ್ಸ್ ಸ್ವ ಪ್ಲಸ್ ಸ್ಥಿತ, ಸ್ವದಲ್ಲಿ ಸ್ಥಿತವಾಗಿರೋದು. ಅಂದ್ರೆ ನಮ್ಮನ್ನ ನಾವು ನೋಡೋದು ಅಥವಾ ನಮ್ಮನ್ನ ನಾವು ತಿಳ್ಕೊಳ್ಳೋದಂತ ಆ ಸ್ಥಿತಿಲಿ ನಾವು ಯಾವಾಗ ಇರ್ತೀವಿ, ವಿ ಆರ್ ಸೈಡ್ ಟು ಬಿ ಸ್ವಸ್ಥ. ಸ್ವಸ್ಥ ಇಸ್ ನಿಮ್ಗೆ ಅನಾರೋಗ್ಯ ಇಲ್ಲ ಅಂತಲ್ಲ, ಡಿಸೀಸ್ಗಳು ಇಲ್ಲ ಅಂತಲ್ಲ, ಅಥವಾ ಕಂಪ್ಲೀಟ್ ಆಗಿ ಹೆಲ್ದಿ ಇದ್ದೀರಂತಲ್ಲ. ಈ ನೋವು ನಲಿವುಗಳ ಬಿಯಾಂಡ್ ಆಗಿರುವಂತ ಸ್ಥಿತಿನ ಸ್ವಸ್ಥ ಅಂತ ಹೇಳ್ತೀವಿ. ಸ್ವದಲ್ಲಿ ಸ್ಥಿತವಾಗಿರೋದು. ಕಾಯಿಲೆಗಳು ಸಾಕಷ್ಟು ದೊಡ್ಡ ದೊಡ್ಡ ಋಷಿ ಮುನಿಗಳಿಗೂ ಇತ್ತು. ರಾಮಕೃಷ್ಣ ಪರಮಹಂಸರು ಕ್ಯಾನ್ಸರ್ ಇಂದ ತೀರ್ಕೊಂಡ್ರು, ನಮ್ಗೆಲ್ಲ ಗೊತ್ತಿದೆ. ರಮಣ ಮಹರ್ಷಿ ಅವ್ರಿಗೆ ಕ್ಯಾನ್ಸರ್ ಇತ್ತು. ವಿವೇಕಾನಂದರು 39 ವರ್ಷಕ್ಕೆ ದೇಹ ಬಿಟ್ಟು ಹೋಗ್ಬಿಟ್ರು. ಸೊ ನಾನು ಹೇಳೋದೇನಂದ್ರೆ, ಕಾಯಿಲೆಗಳು ದೊಡ್ಡ ದೊಡ್ಡ ಪರಮಹಂಸರಿಗೆ ಎಲ್ಲ ಇತ್ತು, ಬಟ್ ಅವರು ಸ್ವಸ್ಥವಾಗಿದ್ರು. ಆದ್ರೂ ಕೂಡ ಸ್ವಸ್ಥ ಅಂದ್ರೆ ಆರೋಗ್ಯವಾಗಿದ್ರು ಅಂತಲ್ಲ, ಸ್ವದಲ್ಲಿ ಸ್ಥಿತವಾಗಿದ್ರು. ಅವ್ರಿಗೆ ಆ ನೋವು ಕೊಡ್ತಾನೆ ಇರಲಿಲ್ಲ. ಆ ಕಾಯಿಲೆಗಳು ಅವ್ರಿಗೆ ಏನು ದಟ್ ಡಿಡ್ ನಾಟ್ ಮ್ಯಾಟರ್ ಅಂತ. ರೈಟ್? ಆ ಸ್ವಸ್ಥಿತಿಗೆ ನಾವು ಯಾವಾಗ ಬರ್ತೀವಿ ಅಂದ್ರೆ, ವೆನ್ ಯು ಗೆಟ್ ಇನ್ ಟು ದಟ್ ವಿಟ್ನೆಸ್ ಕಾನ್ಸಿಯಸ್ನೆಸ್, ನೀವು ನೋಡುವ ಮನೋಭಾವಕ್ಕೆ ಹೋಗ್ತೀವಿ. So whatever is happening in your life, just see it, and the moment you start seeing it, you start getting transformation within you. ನಿಮ್ಮ ಒಳಗಡೆ ಆ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದ್ದಂಗೆ you get back to yourself. ಕ್ಲಿಯರ್? ಅಂಡ್ ಆಲ್ಕೆಮಿಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, we transform all the negative lower vibrations into the higher positive vibrations, and lower vibration the higher vibration ಹೋದಾಗ you start getting answers for all your doubts, all your questions, ಅಥವಾ unquestioned questions. ಅಂದ್ರೆ ನಿಮ್ಮ ಒಳಗಡೆ ಹುಟ್ಟದೇ ಇರುವಂತ ಪ್ರಶ್ನೆಗಳಿಗೂ ಕೂಡ ನಿಮ್ಗೆ ಉತ್ತರ ಸಿಗಲಿಕ್ಕೆ ಶುರು ಆಗುತ್ತೆ. ಈ ಜೀವನದ ಸತ್ಯ, ಜೀವನದ ಒಂದು ಅರಿವು ನಿಮ್ಗೆ ಮೂಡ್ಲಿಕ್ಕೆ ಶುರು ಆಗುತ್ತೆ. and that is how alchemy helps you. ಇವನ್ ಪುನರ್ಜನ್ಮ ಅಥವಾ ಜನ್ಮಾಂತರ ಅಂತ ನಾವು ಏನ್ ಹೇಳ್ತೀವಿ, ಅದು ಕೂಡ ಅಷ್ಟೇ. ವಿ ಆರ್ ಜಸ್ಟ್ ಮೂವಿಂಗ್ ಇನ್ ದಿಸ್ ಸರ್ಕಲ್. ಇಲ್ಲಿ ಒಂದ್ ಜನ್ಮ ಆಯ್ತು, ಇಲ್ಲಿ ತನಕ ಬಂದ್ರಿ, ಇಲ್ಲಿ ದೇಹ ಬಿಟ್ರಿ, ಮತ್ತೆ ನೆಕ್ಸ್ಟ್ ಜನ್ಮ ಆಯ್ತು, ಮುಂದಕ್ಕೆ ಹೋದ್ರಿ, ಇಲ್ಲಿ ದೇಹ ಬಿಟ್ರಿ, ಮತ್ತೆ ನೆಕ್ಸ್ಟ್ ಜನ್ಮ ಆಯ್ತು, ಅಂಡ್ ಯುವರ್ ಕೀಪ್ ಆನ್ ಗೋಯಿಂಗ್ ಆನ್ ಇನ್ ದಟ್ ಸರ್ಕಲ್. ಎಲ್ಲಿ ತನಕ ಈ ಸರ್ಕಲ್ಗೆ ಒಂದು ಸೆಂಟರ್ ಇದೆ ಅಂತ ಅರಿವು ಬರೋದಿಲ್ವೋ, ಅಲ್ಲಿ ತನಕ ಪುನರಪಿ ಜನ್ಮ ಪುನರಪಿ ನಡೀತಾನೆ ಇರುತ್ತೆ. ಸ್ಮಾಲ್ ಸ್ಟೋರಿ ಇದೆ, ಐ ಟೆಲ್ ಯು. ಒಂದು ಈ ಏನ್ ಹೇಳ್ತೀವಿ, ಒಂದು ವ್ಯಕ್ತಿ ಈ ಗೋಟ್ನ ಕಡಿಯೋನು. ಮಟನ್ ಮಾಡ್ಲಿಕ್ಕೆ ಗೋಟ್ನ ಕಡಿತಾರಲ್ಲ. ಸೊ ಗೋಟ್ನ ಕಡಿತಾ ಇರುವಾಗ ಒಂದ್ ದಿವಸ ಸಡನ್ ಆಗಿ ಅದು ಗೋಟ್ ನಗ್ಲಿಕ್ಕೆ ಶುರು ಆಯ್ತಂತೆ. ಜೋರಾಗಿ ನಗಾಡ್ಲಿಕ್ಕೆ ಶುರು ಆಯ್ತು. ಇವನ್ ಕೇಳ್ದ, ಇದೇನಿದು ಈ ಗೋಟ್ ನಗ್ತಾ ಇದೆಯಲ್ಲ ಅಂತ. ಕೇಳ್ದ, ಯಾಕೆ ನಗ್ತಾ ಇದೆಯಂತ. ಅದಕ್ಕೆ ಆ ಗೋಟ್ ಮಾತಾಡ್ತಂತೆ, ಏನೋ ಮಾರಲ್ ಸ್ಟೋರಿ ಇದೆ. ಗೋಟ್ ಮಾತಾಡ್ತಂತೆ, ಹೇಳ್ತಂತೆ ಕಿ ನೀನ್ ಈ ಜನ್ಮದಲ್ಲಿ ನನಗೆ ಕಡಿತಾ ಇದೆಯಾ, ಮುಂದಿನ ಜನ್ಮದಲ್ಲಿ ನೀನ್ ಗೋಟ್ ಆಗ್ತೀಯ, ನಾನು ಕಡಿಯೋನಾಗ್ತೀನಿ, ಅಂಡ್ ನಾನ್ ನಿನ್ನನ್ನು ಕಡಿತೀನಿ. ಅದ್ರ ಮುಂದಿನ ಜನ್ಮ ಮತ್ತೆ ನಾನು ಗೋಟ್ ಆಗ್ತೀನಿ, ನೀನ್ ಯುದ್ಧ ಆಗ್ತೀಯ, ನೀನ್ ಕಡಿತೀಯ. ಯಾಕಂದ್ರೆ ಇದು ಸುಮಾರು ಹಿಂದಿನ ಜನ್ಮಗಳಿಂದ ಇದು ನಡೀತಾನೆ ಇದೆ ಅಂತ. ಯಾವಾಗ ನಾನ್ ಗೋಟ್ ಆಗ್ತೀನಿ, ನೀನ್ ಕಡಿಯೋನಾಗ್ತೀಯ, ಯಾವಾಗ ನೀನ್ ಗೋಟ್ ಆಗ್ತೀಯ, ನಾನ್ ಕಡಿಯೋನಾಗ್ತೀನಿ, ಅಂಡ್ ದಿಸ್ ಇಸ್ ಗೋಯಿಂಗ್ ಆನ್ ಅಂಡ್ ಆನ್ ಅಂಡ್ ಆನ್. ಯಾಕಂದ್ರೆ ಇವತ್ತು ನಾನ್ ನಿನಗೆ ಕಡ್ದೆ, ಇವತ್ತು ನೀನ್ ನನ್ ಕಡಿತೀಯ, ನಿನ್ಗದು ಕರ್ಮ ಬಂತು. ಆ ಕರ್ಮ ತೀರಿಸ್ಲಿಕ್ಕೆ ನಾನ್ ಕಡಿಯೋನಾಗ್ಬೇಕು, ನೀನ್ ಮತ್ತೆ ಗೋಟ್ ಆಗ್ಬೇಕು. ಸೊ ಅವಾಗ ನಾನ್ ನಿನ್ ಕಡಿತೀನಿ, ಮತ್ತೆ ಆ ಕರ್ಮ ನಂತಾಗತ್ತೆ, ನಾನ್ ಮತ್ತೆ ಗೋಟಾಗ್ತೀನಿ, ನೀನ್ ಕಡಿತೀಯ. ಅಂಡ್ ದಿಸ್ ಗೋಸ್ ಆನ್ ಅಂಡ್ ಆನ್ ಅಂಡ್ ಆನ್. ಅಂದ್ರೆ ಇದು ಒಂದು ಜಸ್ಟ್ ವೇಗವಾಗಿ ಕ್ವಶನ್ ಇದು ಅಷ್ಟೇ. ಕರ್ಮ ಡಸಂಟ್ ವರ್ಕ್ ಲೈಕ್ ದಿಸ್. ಇದನ್ನ ಲಿಟ್ರಲ್ ಆಗಿ ತಗೋಬೇಡಿ, ಸಾಂಕೇತಿಕವಾಗಿ ತಗೊಳ್ಳಿದ್ದೇನೆ. ಸಾಂಕೇತಿಕವಾಗಿ ಏನಂದ್ರೆ, ನಮ್ಮ ಕರ್ಮಗಳು ನಾವು ಏನ್ ಮಾಡ್ತಾ ಇವಿ, ಆ ಕರ್ಮಗಳು ಸಂಸ್ಕಾರಗಳ ರೂಪದಲ್ಲಿ ನಮ್ಮ ಒಳಗಡೆ ಅಡಗಿರ್ತವೆ. ಅಂಡ್ ಆ ಸಂಸ್ಕಾರಗಳನ್ನ ಇಲ್ಲಿ ತನಕ ನಾವು ನಿವಾರಣೆ ಮಾಡೋದಿಲ್ಲ, ನಿರ್ಜರೆ ಮಾಡೋದಿಲ್ಲ, ಕರ್ಮಗಳ ನಿರ್ಜರೆ. ಅಲ್ಲಿ ತನಕ ಆ ಕರ್ಮಗಳು ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತಾನೆ ಇರುತ್ತೆ. ಅಂಡ್ ಹಿಂಬಾಲಿಸ್ಕೊಂಡು ಬರ್ತಾ ಇರೋದ್ರಿಂದ ನಾವು ಪುನರಪಿ ಜನ್ಮ ಪುನರಪಿ ಮರಣ ಹೋಗ್ತಾನೆ ಇರ್ತೀವಿ. ಎಲ್ಲಿ ತನಕ ಹೋಗ್ತೀವಿ ಅಂದ್ರೆ, ಎಲ್ಲಿ ತನಕ ನಾವು ರಿಯಲೈಸ್ ಮಾಡೋದಿಲ್ಲ ಕಿ ದಿಸ್ ಇಸ್ ನಾಟ್ ದ ರಿಯಾಲಿಟಿ, ದ ಸೆಂಟರ್ ಇಸ್ ದ ರಿಯಾಲಿಟಿ. ಯಾವಾಗ ನಾವು ವಿಟ್ನೆಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ನೋಡ್ಲಿಕ್ಕೆ ಶುರು ಮಾಡ್ತೀವಿ, ವಿ ಸ್ಟಾರ್ಟ್ ಗೋಯಿಂಗ್ ಟುವರ್ಡ್ಸ್ ದ ಸೆಂಟರ್. ರೈಟ್? ಸೊ ಹಂಗಾಗಿ ಆ ಸೆಂಟರ್ ಕಡೆ ಹೋಗ, ಬಟ್ ಅಲ್ಲಿ ತನಕ ಇದು ನಡೀತಾನೆ ಇರುತ್ತೆ.
Clear, my dear friends? So we have to get back to the center. We have to get back to ourself. That is the swastha. A swastha ಸ್ಥಿತಿಗೆ ನಾವು ಯಾವಾಗ ಹೋಗ್ತೀವಿ, we'll be more happier and healthier in this life also. Clear? Yes. I think ಇವತ್ತಿಗೆ ಸಾಕು ಅನ್ಸುತ್ತೆ. ಹೇಗೆ ಅನಿಸ್ತು? ಯು ಕ್ಯಾನ್ ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸ್. ಡಿಡ್ ಐ ಆನ್ಸರ್ ಯುವರ್ ಕ್ವಶನ್ಸ್? ಏನಾದರೂ ಕ್ಲಾರಿಟಿ ಸಿಗ್ತಾ? Everybody, you can keep your videos on. ಏನಾದ್ರೂ ಅರ್ಥ ಆಯ್ತಾ ಅಥವಾ ತಲೆ ಮೇಲಿಂದ ಹೋಗ್ಬಿಡ್ತಿಲ್ಲ? ನಥಿಂಗ್ ಟು ವರಿ. ಐ ಹೋಪ್ ನಿಮ್ಗೆ ಎಲ್ರಿಗೂ ಅರ್ಥ ಆಗಿರುತ್ತೆ. ಬೈ ಚಾನ್ಸ್ ಯಾರಿಗಾದ್ರು ಅರ್ಥ ಆಗಿಲ್ಲ ಅಂದ್ರೂ ಕೂಡ ನಥಿಂಗ್ ಟು ವರಿ, ಇವತ್ತಿಲ್ಲ ನಾಳೆ ಅರ್ಥ ಆಗತ್ತೆ. ರೈಟ್? ಸೊ ನೀವ್ ಏನೇ ಕೇಳಿದ್ರು ಕೂಡ ನಿಮ್ಗೆ ಇವತ್ತಿಲ್ಲ ನಾಳೆ ಅದು ಅರ್ಥ ಆಗಿ ಆಗತ್ತೆ. ಸೊ ಈ ತರದ ಆಧ್ಯಾತ್ಮಿಕ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡ್ತಾ ಇದ್ದಂಗೆ ನಿಮ್ಮ ಒಳಗಡೆ ಎಷ್ಟೋ ಸತಿ ಬದಲಾವಣೆಗಳು ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. ಒಂದು ಸ್ಮಾಲ್ ಸ್ಟೋರಿ ಇನ್ನೊಂದು ಹೇಳ್ಬಿಡ್ತೀನಿ, ದೆನ್ ವಿಲ್ ಡೂ ದ ಮೆಡಿಟೇಷನ್. ಜಸ್ಟ್ 2 minutes ಸ್ಟೋರಿ, ಆಮೇಲೆ ಧ್ಯಾನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಹೇಗಂದ್ರೆ, ಬೈ ಚಾನ್ಸ್ ಈ ತರ ಆಧ್ಯಾತ್ಮಿಕ ನಾವು ಡಿಸ್ಕಷನ್ ಮಾಡುವಾಗ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕೂಡ ಈ ನೀವ್ ನಾಟ್ ವರಿ, ಅಯ್ಯೋ ಏನು ಅರ್ಥ ಆಗಿಲ್ವಲ್ಲ ಅಂತ. ಎಲ್ಲೋ ಒಂದ್ ಕಡೆ ಒಳಗಡೆ ಬದಲಾವಣೆ ಬರುತ್ತೆ. ವೆನ್ ನಿಮ್ಮ ವೈಬ್ರೇಷನ್ ಯಾವಾಗ ರೈಸ್ ಆಗತ್ತೆ, ಅವಾಗ ನಿಮ್ಗೆ ರಿಯಲೈಸೇಷನ್ ಆಗ್ಲಿಕ್ಕೆ ಶುರು, ಹೌದಲ್ಲ ಅವತ್ ಕೇಳಿದ್ನಲ್ಲ, ಹೌದಲ್ಲ ಅವತ್ತು ಆ ಗುರುಗಳು ಹೇಳಿದ್ರಲ್ಲ ಅಂತ. ಆ ರಿಯಲೈಸೇಷನ್ ಎಷ್ಟೋ ಸರಿ ಆಮೇಲೆ ಆಗತ್ತೆ, ಇವಾಗ ಆಗದೆ ಇರ್ಬೋದು. ಇದು ಹೇಗಂದ್ರೆ, ಒಬ್ರು ತುಂಬಾ ವಯಸ್ಸಾದವರು ತಾತ ಇದ್ರಂತೆ, ಅವ್ರು ದಿನಾ ಭಗವದ್ಗೀತೆ ಓದೋರಂತೆ. ಈಗ ನಮ್ಮಲ್ಲೂ ಕೂಡ ಎಷ್ಟೋ ಜನ ಭಗವದ್ಗೀತೆ ದಿನಾ ಓದ್ತೀವಿ. ಕೆಲವರು ಪೂಜಾ ರೂಮಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಅದನ್ನ ಓದ್ಬೇಕು. ರೈಟ್? ಎಷ್ಟೋ ಜನ ಭಗವದ್ಗೀತೆ ತಗೊಂಡಿರ್ತಾರೆ, ಪೂಜಾ ರೂಮಲ್ಲಿ ಇಟ್ಟಿರ್ತಾರೆ, ದಿನಾ ಅದನ್ನ ಉದ್ಬತ್ತಿ ಬೆಳಗ್ತಾನೆ ಇರ್ತಾರೆ. ಅದರಿಂದ ಏನು ನಾಲೆಜ್ ಬರಲ್ಲ. ಭಗವದ್ಗೀತೆ ಇರೋದೇನಕ್ಕೆ? ಇಟ್ಸ್ ಅ ಬುಕ್ ಆಫ್ ಸೈಕಾಲಜಿ. ಇವತ್ತೇ ಯಾವುದೇ ಕಷ್ಟದಲ್ಲಿ ಇದ್ದೀರಂದ್ರೆ ಭಗವದ್ಗೀತೆ ಯಾವುದೋ ಒಂದು ಶ್ಲೋಕ ತಗೊಂಡು ಓದ್ರಿ, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅದ್ರಲ್ಲಿ ಸಿಕ್ಬಿಡತ್ತೆ. ಏನೇ ಪ್ರಶ್ನೆ ಇರ್ಬೋದು, ಡಸಂಟ್ ಮ್ಯಾಟರ್ ಏನ್ ಪ್ರಶ್ನೆ ಇದೆ ಅಂತ, ಯಾವುದೋ ಒಂದು ಶ್ಲೋಕ ತಗೊಳ್ಳಿ, ಅದನ್ನ ಓದಿ. ಯು ನಾಟ್ ಬಿಲೀವ್. ಯಾವತ್ತೇ ನೀವು ಜಸ್ಟ್ ರೈಟ್, ಯಾವುದೋ ಒಂದು ಮನಸ್ಸಲ್ಲಿ ಏನೋ ಗೊಂದಲ ನಡೀತಾ ಇದೆ, ಏನೋ ಒಂದು ಟೆನ್ಷನ್ ನಡೀತಾ ಇದೆ, ಏನೋ ಚಿಂತೆಯಲ್ಲಿ ಮುಳುಗಿದ್ದೀರಿ, ಜಸ್ಟ್ ಓಪನ್ ಭಗವದ್ಗೀತಾ, ಯಾವುದೇ ಶ್ಲೋಕ ತಗೊಳ್ಳಿ, ಟೇಕ್ ಎನಿ ಶ್ಲೋಕ, ಅದನ್ನ ಓದಿ. ನಿಮ್ಗೆ ಸಂಸ್ಕೃತ ಬರದೇ ಇರಬಹುದು, ಅದರ ಮೀನಿಂಗ್ ಕೆಳಗಡೆ ಕೊಟ್ಟಿರ್ತಾ, ಅದನ್ನ ಓದಿ. ಯು ವಿಲ್ ಗೆಟ್ ದ ಆನ್ಸರ್ ಆಫ್ ಯುವರ್ ಕ್ವಶನ್. ನಿಮ್ಮ ಗೊಂದಲ ಏನ್ ನಡೀತಾ ಇದೆ ಉತ್ತರ ಸಿಗತ್ತೆ. ಆ ಸಮಯದ ಉತ್ತರ ಆ ಶ್ಲೋಕದಲ್ಲೇ ಇರುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬಟ್ ಮಾಡಿ ನೋಡಿ. ಸೊ ಹೀಗೆ ಒಬ್ರು ತಾತ ದಿನಾ ಭಗವದ್ಗೀತೆ ಓದ್ತಾ ಇದ್ರಂತೆ. ಮೊಮ್ಮಗ ನೋಡ್ತಾ ಇದ್ದ. ಒಂದ್ ದಿವಸ ಮೊಮ್ಮಗ ಕೇಳ್ದ, ಅಜ್ಜ, ತಾತ, ದಿನಾ ಓದ್ತಿಯಲ್ಲ ಭಗವದ್ಗೀತೆ, ನಿನ್ಗೇನಾದ್ರು ಅಷ್ಟು ಅರ್ಥ ಆಗತ್ತಾ? ಅಥವಾ ದಿನ ಓದುವಂತದ್ದು ಏನಿದೆ ಇದ್ರಲ್ಲಿ? ಒಂದ್ಸತಿ ಓದಿದ್ರೆ ಸಾಕಲ್ವಾ, ಪದೇ ಪದೇ ಯಾಕೆ ಓದ್ತೀಯ ಅಂತ. ಒಂದು, ನಿನ್ಗೇನ ಅರ್ಥ ಆಗ್ತಾ ಇಲ್ವಾ? ಅಥವಾ ಅರ್ಥ ಆಗ್ತಾ ಇಲ್ಲ ಅಂದ್ರೂ ಪದೇ ಪದೇ ಓದಿ ಏನ್ ಪ್ರಯೋಜನ ಇದೆ? ಅರ್ಥ ಆದ್ರೂ ಕೂಡ ಮತ್ತೆ ಓದೋ ಅವಶ್ಯಕತೆ ಏನಿದೆ ಅಂತ. ಅದಕ್ಕೆ ತಾತ ಹೇಳ್ದ, ನೋಡ್ ಬಂಗೆ, ಒಂದ್ ಕೆಲಸ ಮಾಡಿ, ಈಗ ಉತ್ತರ ಕೊಡ್ತೀನಿ, ಅದೇನ್ ಮುಂಚೆ ನಾನು ಒಂದ್ ಕೆಲಸ ಮಾಡ್ಬೇಕು ಅಂತ. ಏನು ಅಂತ ಕೇಳ್ದ. ಇವರು ಪಾರ್ಕಲ್ಲಿ ಕೂತಿದ್ರು. ಅಲ್ಲೇ ದೂರದಲ್ಲಿ ಒಂದು ನದಿ ಹರಿತಾ ಇತ್ತು. ಪಕ್ಕದಲ್ಲಿ ಒಂದು ಇಜ್ಜಿಲ, ಈ ಏನ್ ಹೇಳ್ತೀವಿ, ಕಲ್ಲಿಜ್ಲಿ ಇರತ್ತಲ್ಲ, ಅದನ್ನ ತರುವಂತ ಒಂದು ಬಾಸ್ಕೆಟ್ ಇತ್ತು. ಆ ಬಾಸ್ಕೆಟ್ ನ ಖಾಲಿ ಮಾಡಿಕೊಟ್ರು. ಕೊಟ್ಬಿಟ್ಟು ಹೇಳಿದ್ರು, ನೋಡು, ಈ ಬಾಸ್ಕೆಟ್ ಅಲ್ಲಿ ನೀರ್ ತಂದು ಇಲ್ಲಿ ಒಂದು ಗಿಡ ಹಾಕಿದ್ದೀನಲ್ಲ, ಈ ಗಿಡಕ್ಕೆ ಹಾಕ್ಬೇಕು ಅಂತ. ಒಳ್ಳೆ ತಾತ, ಇದ್ರಲ್ಲ ಎಲ್ಲ ಹೋಲ್ಸ್ ಇದ್ದಾವೆ, ಇದ್ರಲ್ಲಿ ನೀರೆಲ್ಲಿ ತರಕಾಗತ್ತೆ? ಇಲ್ಲ, ನೀನ್ ತಗೊಂಬ. ತಾತ ಹೇಳಿದ್ನಲ್ಲ ಅಂತ ಮೊಮ್ಮಗ ಹೋದ. ನದಿ ಹತ್ರ ಹೋಗ್ತಾನೆ, ತರ್ತಾನೆ. ಸ್ವಲ್ಪ ದೂರನು ಬರಲ್ಲ, ಪೂರ್ತಿ ಖಾಲಿ ಆಗೋದು. ಯಾಕಂದ್ರೆ ಕೆಳಗಡೆ ಎಲ್ಲ ಹೋಲ್ಸ್ ಇದೆ, ಅದಕ್ಕೆ ಪೂರ್ತಿ ನೀರ್ ಖಾಲಿ ಆಗೋಯ್ತು. ದೂರದಿಂದ ತಾತ, ಇದ್ರಲ್ಲಿ ತರಕ್ ಆಗಲ್ಲ. ಇಲ್ಲ, ಇನ್ನೊಂದ್ಸರಿ ಪ್ರಯತ್ನ ಮಾಡು ಅಂತಾನೆ. ಮತ್ತೆ ಹೋಗ್ತಾನೆ, ಮತ್ತೆ ನೀರ್ ತುಂಬ್ತಾನೆ, ಹೊರಗೆ ತೆಗಿತಾನೆ, ಸ್ವಲ್ಪ ದೂರ ಬರ್ತಾನೆ, ಮತ್ತೆ ಖಾಲಿ ಆಗ್ಬಿಡತ್ತೆ. ಮತ್ತೆ ಹೇಳ್ತಾನೆ, ತಾತ, ತರಕ್ ಆಗ್ತಾ ಇಲ್ಲ, ಇದ್ರ ನೀರ್ ತರಕ್ ಸಾಧ್ಯನೇ ಇಲ್ಲ ಅಂತ.
ಮತ್ತೆ ಹೋಗುವಂತಾನೆ. ಈ ತರ ಒಂದು 8-10 ಸತಿ ಆಯ್ತು. ಕೊನೆಯದಾಗಿ ಮೊಮ್ಮಗ ತಲೆ ಕೆಟ್ಟು ಹೋಯ್ತು. ತಾತ ನಿಮ್ಗೇನ್ ತಲೆ ಕೆಟ್ಟು ಹೋಗಿದ್ಯಾ? ಇದ್ರಲ್ಲಿ ನೀನ್ ತರಕ್ ಆಗಲ್ಲ, ಇಷ್ಟು ದೂರ ಬರ್ತಾನಿಲ್ಲ, ಪೂರ್ತಿ ಇಲ್ಲೇ ಖಾಲಿ ಆಗ್ತಾ ಇದೆ, ನಾನ್ ತರಲ್ಲ ಅಂದ್ಬಿಟ್ಟ. ಅದಕ್ಕೆ ತಾತ ಹೇಳ್ದ, ಸರಿ ಆ ಖಾಲಿ ಬಕೆಟ್ ತಗೊಂಬಂದ. ಏನು ಅಂತ ಕೇಳ್ದ. ಬಕೆಟ್ ನೋಡು ಅಂತ. ನೋಡ್ತಾ ಇದ್ದೀನಿ, ಏನಿದೆ? ಬಕೆಟ್ ತಗೊಂಡ್ ಹೋಗದ ಫಸ್ಟ್ ಟೈಮ್ ತಗೊಂಡ್ ಹೋದಾಗ ಹೇಗಿತ್ತು? ತುಂಬಾ ಗಲೀಜಾಗಿತ್ತು, ತುಂಬಾ ಕಪ್ಪಗಾಗಿತ್ತು, ಇಜ್ಜಿಲ ಎಲ್ಲ ಅಂಶಗಳು ಅದ್ರಲ್ಲಿ ಇತ್ತು ಅಂತಂದ. ಇವಾಗ ಹೇಗಿದೆ ಅಂತ, ಪೂರ್ತಿ ಕ್ಲೀನ್ ಆಗಿದೆ, ಬ್ರೈಟ್ ಆಗಿದೆ ಅಂತಂದ. ಅದಕ್ಕೆ ಅವ್ನು ಹೇಳ್ದ, ನೋಡು, ನೀನ್ ನೀರೇನೋ ಇಲ್ಲಿ ತರಕ್ ಆಗಿಲ್ಲ, ಬಟ್ ಈ ನೀರು ತರುವ ಪ್ರಯತ್ನದಲ್ಲಿ ಈ ಬಾಸ್ಕೆಟ್ ಇಲ್ದಲ್ಲ, ಇದು ಪೂರ್ತಿ ಕ್ಲೀನ್ ಆಗೋಯ್ತು. ಅದೇ ತರ ಮಗನೇ, ನಾನು ದಿನಾ ಭಗವದ್ಗೀತೆ ಓದ್ತಾ ಇದ್ದಂಗೆ ನನ್ನ ಈ ಬಾಸ್ಕೆಟ್ ಏನಿದೆ, ದೇಹದ ಬಾಸ್ಕೆಟ್, ಮನಸ್ಸಿನ ಬಾಸ್ಕೆಟ್, ಇದು ಪವಿತ್ರಗೊಳ್ತಾ ಇದೆ, ಇದು ಪ್ಯೂರ್ ಆಗ್ತಾ ಇದೆ, ಇದು ಕ್ಲೀನ್ ಆಗ್ತಾ ಇದೆ ಅಂತ. ಅದಕ್ಕೆ ನಾನು ಭಗವದ್ಗೀತೆ ದಿನಾ ಓದ್ತೀನಿ ಅಂದಂತೆ. ಅರ್ಥ ಏನಂದ್ರೆ, ನೀವು ಏನೇ ನಾಲೆಜ್ ಪಡಿತಾ ಇದ್ದೀರಿ, ನಿಮ್ಗೆ ಈ ಸಮಯದಲ್ಲಿ ಅರ್ಥ ಆಗದೆ ಇರ್ಬೋದು, ಆದ್ರೆ ನಿಮ್ಮ ದೇಹ, ನಿಮ್ಮ ಮನಸ್ಸು ಪವಿತ್ರ, ಪ್ಯೂರಿಟಿ ಬರ್ತಾ ಹೋಗುತ್ತೆ. ಯಾವಾಗ ಅದರ ಅರಿವು ನಿಮ್ಗೆ ಮೂಡುತ್ತೆ, ಅವಾಗ ಅದರ ರಿಯಲೈಸೇಷನ್ ಆಟೋಮೆಟಿಕ್ಲಿ ಆಗತ್ತೆ. ಅಲ್ಲಿ ತನಕ ಅದನ್ನ ಓದ್ತಾ ಇರಿ, ಕಳ್ಕೊಳ್ಳೋದೇನಿಲ್ಲ. ಇವತ್ತು ನಿಮ್ಗೆ ಒಂದ್ ರೀತಿ ಅರ್ಥ ಆಗ್ತಾ ಇದ್ರೆ, ನಾಳೆ ಇನ್ನೊಂದ್ ರೀತಿ ಅರ್ಥ ಆಗ್ಬೋದು, ನೆಕ್ಸ್ಟ್ ಡೇ ಇನ್ನೊಂದ್ ರೀತಿ ಅರ್ಥ ಆಗ್ಬೋದು. ಒಂದೇ ಶ್ಲೋಕದಲ್ಲಿ ನಾನು ಹೇಳಿದ್ನಲ್ಲ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು. ಇವತ್ ಪ್ರಶ್ನೆ ಬೇರೆ ಇರ್ಬೋದು, ನಾಳೆ ನಿಮ್ ಪ್ರಶ್ನೆ ಬೇರೆ ಇರ್ಬೋದು. ಅದೇ ಶ್ಲೋಕ ಇವತ್ತು ಓದಿ, ಇವತ್ತಿನ ಪ್ರಶ್ನೆಗೆ ಉತ್ತರ ಸಿಗತ್ತೆ. ನಾಳೆ ಸೇಮ್ ಶ್ಲೋಕ ಓದಿ, ನಾಳೆ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರ ಸಿಗತ್ತೆ. ದಿಸ್ ಇಸ್ ಹೌ ದ ಭಗವದ್ಗೀತಾ ಇಸ್ ಕ್ರಿಯೇಟೆಡ್, ಅಂಡ್ ಭಗವದ್ಗೀತಾ ಇಸ್ ಒನ್ ಆಫ್ ದ ಬೆಸ್ಟ್ ಸೈಕಲಾಜಿಕಲ್ ಬುಕ್. ಹಂಗಾಗಿ ನೀವೇನಾದ್ರೂ ಭಗವದ್ಗೀತೆ ಓದ್ತೀರಿ ಅಂದ್ರೆ ವೆಲ್ ಅಂಡ್ ಗುಡ್. ಓದ್ತಾ ಇಲ್ಲ ಅಂದ್ರೆ ಯಾವಾಗ ಟೈಮ್ ಸಿಗತ್ತೆ ಅದಕ್ಕಂತ ಟೈಮ್ ಸ್ಪೇರ್ ಮಾಡಿ ಅಂತ ಹೇಳಲ್ಲ, ಡೈಲಿ ಒಂದ್ ಶ್ಲೋಕ ಆದ್ರೂ ಓದೋ ಪ್ರಯತ್ನ ಮಾಡಿ ಸಾಧ್ಯವಾದ್ರೆ. ಸೊ ಅದರ ಜೊತೆಗೆ ಈ ತರ ಸತ್ಸಂಗಗಳನ್ನ, ಈ ತರ ಮೆಡಿಟೇಷನ್ ಗಳನ್ನ ಅಟೆಂಡ್ ಮಾಡ್ತಾ ಹೋಗಿ, ನಿಮ್ ನಾಲೆಜ್ ಬೆಳೀತಾ ಹೋಗುತ್ತೆ. ನಿಮ್ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನಿಮ್ಮ ಒಳಗಡೆ ಪ್ಯೂರಿಟಿ ಬರ್ತಾ ಹೋಗುತ್ತೆ. ಹ್ಯಾವಿಂಗ್ ಸೇಡ್ ದಿಸ್, ಇವತ್ತಿನ ಮೆಡಿಟೇಷನ್ ಒಂದು 15 to 20 ಮೆಡಿಟೇಷನ್ ಮಾಡಿಸ್ತೀನಿ. ಎಲ್ಲರೂ ಇನ್ವಾಲ್ವ್ ಆಗ್ಬೇಕು. ಎಷ್ಟು ಚೆನ್ನಾಗಿ ನೀವು ಇನ್ವಾಲ್ವ್ ಆಗ್ತೀರಿ, ನಿಮ್ಗೆ ಏನ್ ಸಂಕಲ್ಪ ಇದೆ, ನಿಮ್ ಜೀವನದಲ್ಲಿ ನೀವು ಏನ್ ಪಡಿಬೇಕಾಗಿದೆ, ಆ ಸಂಕಲ್ಪಗಳನ್ನು ಮನಸ್ಸಿನ ಒಳಗಡೆ ರಿಪೀಟ್ ಮಾಡ್ಕೊಂಡು ಒಂದ್ಸತಿ ನೀವು ಜಸ್ಟ್ ಯೋಚನೆ ಮಾಡಿ, ನಿಮ್ಗೆ ಏನೇನ್ ಬೇಕಾಗಿದೆ, ವಾಟ್ ಇಸ್ ದಟ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಇನ್ ಯೋರ್ ಲೈಫ್. ಸೊ ಅದನ್ನ ನಾನು ಇವಾಗ ಸಂಕಲ್ಪಗಳನ್ನ ನೀವು ಮನಸ್ಸಿನ ಒಳಗಡೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಥವಾ ವಿಜುವಲೈಸ್ ಮಾಡಿ ಅಂತ ಹೇಳ್ತೀನಿ. ಅವಾಗ ನೀವು ಆ ಸಂಕಲ್ಪಗಳನ್ನ ಮನಸ್ಸಿನ ಒಳಗಡೆ ವಿಜುವಲೈಸ್ ಮಾಡಿ. ಓಕೆ, ಅದಕ್ಕಿಂತ ಬಿಫೋರ್, ಅಲ್ಕಿಮಿ ಅನ್ನುವಂಥದ್ದು 3 ದಿನದ ನಮ್ಮ ವರ್ಕ್ಶಾಪ್ ಮಂಡೆಯಿಂದ ಶುರು ಆಗ್ತಾ ಇದೆ. ಮೊನ್ನೆ ಅದರದ್ದು ಒಂದು ಫ್ರೀ ಇಂಟ್ರೊಡಕ್ಟರಿ ವೆಬಿನಾರ್ ಇತ್ತು, ಅದರ ಪೂರ್ತಿ ರೆಕಾರ್ಡಿಂಗ್ ಯೂಟ್ಯೂಬ್ ಹಾಕಿದ್ದೀವಿ. ಬೈ ಎನಿ ಚಾನ್ಸ್ ಮೊನ್ನೆ ನೀವೇನಾದ್ರು ಅಟೆಂಡ್ ಮಾಡಿಲ್ಲ ಅಂದ್ರೆ ಆ ರೆಕಾರ್ಡಿಂಗ್ ನ ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ಯಾರಿಗಾದ್ರೂ ಆ ಒಂದು 3 ದಿನದ ಅಲ್ಕೆಮಿ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಅದಕ್ಕೆ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಮಂಡೆಯಿಂದ 3 ದಿನದ ಕ್ಲಾಸ್ ಇರುತ್ತೆ, ಮಂಡೇ, ಟ್ಯೂಸ್ಡೇ ಅಂಡ್ ವೆನ್ಸ್ಡೇ, ರಾತ್ರಿ 8 ಗಂಟೆಯಿಂದ 10 ಗಂಟೆ 3 ಅವರ್ದು ಇರುತ್ತೆ. ಐ ಜಸ್ಟ್ show it on the screen so that you can just see it. Alchemy is a karma healing technique, one of the wonderful technique. ಇದೇನು ಎಂತ ಅಂತ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಕಂಪ್ಲೀಟ್ ರೆಕಾರ್ಡಿಂಗ್ ಇದೆ. ಯು ಕ್ಯಾನ್ ಜಸ್ಟ್ ಗೋ ಆನ್ ದ ಯೂಟ್ಯೂಬ್ ಬುದ್ಧತ್ವ ಕನ್ನಡ ಚಾನೆಲ್ ಹೋಗಿ ನಮ್ದು ಮೊನ್ನೆ ಅಪ್ಲೋಡ್ ಮಾಡಿರುವಂತ ವಿಡಿಯೋ ನೋಡ್ಬೋದು, ಎಲ್ಲ ಡೀಟೇಲ್ಸ್ ಇದೆ. ಈ ವರ್ಕ್ಶಾಪ್ 3 ದಿನದ ವರ್ಕ್ಶಾಪ್ ಇದೆ, 22, 23, 24. ದಟ್ ಈಸ್ ಕಮಿಂಗ್ ಮಂಡೇ, ಟ್ಯೂಸ್ಡೇ ಅಂಡ್ ವೆಡ್ನೆಸ್ಡೇ. ರಾತ್ರಿ 8 ಗಂಟೆಯಿಂದ 10 ಗಂಟೆ ಝೂಮ್ ಅಲ್ಲಿ ಆನ್ಲೈನ್ ನಡೆಯುತ್ತೆ. ಸೊ ಕ್ಲಾಸ್ ಯಾರಿಗಾದ್ರೂ ಅಟೆಂಡ್ ಮಾಡ್ಬೇಕಂತ ಆಸಕ್ತಿ ಇತ್ತು ಅಂತಿದ್ರೆ ನೀವು ಅಟೆಂಡ್ ಮಾಡಿ. ಇವರು ಮಹಾತಾರ್ ಬಾಬಾಜಿ, ನಿಮ್ಮಲ್ಲಿ ಕೆಲವರಿಗೆ ಇವ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಈಸ್ ದ ಗೈಡಿಂಗ್ ಲೈಟ್ ಫಾರ್ ದಿಸ್ ಆಲ್ಕೆಮಿ. ಈ ಅಲ್ಕೆಮಿ ಟೆಕ್ನಿಕ್ಗೆ ಗೈಡಿಂಗ್ ಲೈಟ್ ಇಸ್ ಮಹಾತಾರ್ ಬಾಬಾಜಿ. ರೈಟ್. ಸೊ ನೀವು ಪೂರ್ತಿ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿಲ್ಲ ಅಂದ್ರೆ, ಮೊನ್ನೆ ಅಟೆಂಡ್ ಮಾಡಿದಿರಂದ್ರೆ ನಿಮ್ಗೆ ಗೊತ್ತಿದೆ. ಯಾರ್ಯಾರು ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ರಿಜಿಸ್ಟರ್ ಮಾಡ್ಕೋಬಹುದು. ಸುಮಾರು ಜನ ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ. ಯು ಆರ್ ಆಲ್ ವೆಲ್ಕಮ್ and we'll start this class from Monday 8 p.m. Clear? So let's do today's meditation now. If you are all ready, just type ready in the chat box so that we can start the meditation. You ready ಆಗಿದ್ದೀರಾ ಅಂದ್ರೆ chat box ಅಲ್ಲಿ ready ಅಂತ ಟೈಪ್ ಮಾಡಿದ್ರೆ ಇವತ್ತಿನ ಮೆಡಿಟೇಷನ್ ಮಾಡೋಣ. 15 to 20 minutes ಈ ಮೆಡಿಟೇಷನ್ ಇರುತ್ತೆ. ನಿಮ್ಮಲ್ಲಿ ಯಾರಾದ್ರೂ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇಲ್ದಿರೋರು ಇದ್ದೀರಾ? ಎನಿಬಡಿ ಹೂ ಇಸ್ ನಾಟ್ ಇನ್ ಅವರ್ ವಾಟ್ಸ್ಆಪ್ ಗ್ರೂಪ್?
ವಾಟ್ಸಪ್ ಗ್ರೂಪಲ್ಲಿ ಇಲ್ಲ ಅಂದ್ರೆ ಬೈ ಎನಿ ಚಾನ್ಸ್ ನೀವು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಕಳಿಸ್ತೀನಿ. ನಮ್ ಸುಮಾರು 30ಗಿಂತ ಹೆಚ್ಚು ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಸ್ ಇದೆ. ಯಾವುದೋ ಒಂದು ಗ್ರೂಪಲ್ಲಿ ಇದ್ರೆ ಸಾಕು. ಯಾರಾದ್ರೂ ವಾಟ್ಸಪ್ ಗ್ರೂಪಲ್ಲಿ ಇಲ್ಲ ಅಂದ್ರೆ ಐ ಆಮ್ ನಾಟ್ ಇನ್ ವಾಟ್ಸಪ್ ಗ್ರೂಪ್ ಅಂತ ಹಾಕಿದ್ರೆ ಐ ಶೇರ್ ಮೈ ನಂಬರ್. ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಾ ಅಂದ್ರೆ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಆನ್ಲೈನ್. So let's do a very powerful meditation. ಅಮಾವಾಸ್ಯೆ ಯಾಕೆ ನಮ್ಗೆ ಮ್ಯಾನಿಫೆಸ್ಟೇಷನ್ ಹೆಲ್ಪ್ ಮಾಡುತ್ತೆ, ಇದರ ಉತ್ತರ ಸಾಕಷ್ಟು ಬಾರಿ ಅಮಾವಾಸ್ಯೆ ಧ್ಯಾನ ಮಾಡೋಕೆ ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಮರ್ತೋಗಿದೆ ಅಥವಾ ಹೊಸದಾಗಿ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರ ಅಂದ್ರೆ ಒಂದು 2 ಲೈನ್ಸ್ ಅಲ್ಲಿ ಅಥವಾ 1 ಮಿನಿಟ್ ಅಲ್ಲಿ ಹೇಳ್ಬಿಡ್ತೀನಿ. ಅಮಾವಾಸ್ಯೆ ಬಿಕಾಸ್ ಇಟ್ ಇಸ್ ಅ ಸಿಂಬಲ್ ಆಫ್ ಡಾರ್ಕ್ನೆಸ್. ನ್ಯೂ ಮೂನ್, ದಟ್ ಇಸ್ ದೇರ್ ಇಸ್ ನೋ ಮೂನ್. ಮೂನ್ ಇರೋದಿಲ್ಲ ಅಲ್ಲ, ಮೂನ್ ಕಾಣೋದಿಲ್ಲ. ಸೊ ಪೂರ್ತಿ ಡಾರ್ಕ್ನೆಸ್ ಇರುತ್ತೆ ಅಂಡ್ ಡಾರ್ಕ್ನೆಸ್ ಅಲ್ಲೇ ಸೃಷ್ಟಿಯ ರಚನೆ ಆಗತ್ತೆ. ದಿಸ್ ಹೋಲ್ ಯೂನಿವರ್ಸ್ ಇಸ್ ಕ್ರಿಯೇಟೆಡ್ ಫ್ರಮ್ ಡಾರ್ಕ್ನೆಸ್. ಡಾರ್ಕ್ನೆಸ್ಗೆ ಯಾವುದೇ ರೀತಿ ಸೋರ್ಸ್ ಇಲ್ಲ. ಡಾರ್ಕ್ನೆಸ್ ಈಸ್, ಇನ್ ಅದರ್ ವರ್ಡ್ಸ್, ಇಟ್ ಇಸ್ ಗಾಡ್ ಅಂತ ಹೇಳ್ಬೋದು. ಕೃಷ್ಣನ ನಾವು ಭಗವಂತ ಅಂತ ಹೇಳ್ತೀವಿ. ಕೃಷ್ಣ ಪದಕ್ಕೆ ಅರ್ಥನೇ ಡಾರ್ಕ್ನೆಸ್. ರೈಟ್? ಕೃಷ್ಣ ಮೀನ್ಸ್ ಡಾರ್ಕ್ನೆಸ್. ಡಾರ್ಕ್ನೆಸ್ ಮೀನ್ಸ್ ದಟ್ ವಿಚ್ ಹ್ಯಾಸ್ ನೋ ಸೋರ್ಸ್ ಅಟ್ ಆಲ್. ಬೆಳಕಿಗೆ ಸೋರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಎಲ್ಲೋ ಬೆಳಕಿದೆ ಅಂದ್ರೆ ಆ ಬೆಳಕು ಎಲ್ಲಿಂದಾನೂ ಬರ್ತಾ ಇದೆ. ಒಂದು ಬಲ್ಬ್ ಇದೆಯೋ, ಒಂದು ಸೂರ್ಯ ಇದೆಯೋ, ಒಂದು ಏನೋ ಇದೆ, ಆ ಸೋರ್ಸ್ ಇಂದ ಬೆಳಕು ಬರ್ತಾ ಇದೆ. ರೈಟ್? ಎಲ್ಲೋ ಒಂದ್ ಕಡೆ ಬೆಳಕಿದೆ ಅಂದ್ರೆ ಆ ಬೆಳಕಿಗೆ ಏನೋ ಒಂದು ಸೋರ್ಸ್ ಇದೆ, ಎಲ್ಲಿಂದನೋ ಬೆಳಕು ಬರ್ತಾ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಕತ್ತಿದೆ ಅಂದ್ರೆ ನನ್ಗೆ ಹೇಳಿ, ಕ್ಯಾನ್ ಯು ಫೈಂಡ್ ಔಟ್ ದ ಸೋರ್ಸ್ ಆಫ್ ದ ಡಾರ್ಕ್ನೆಸ್? ಈ ಡಾರ್ಕ್ನೆಸ್ ಎಲ್ಲಿಂದ ಬರ್ತಾ ಇದೆ? ರೈಟ್? ಯಾವತ್ತು ಈ ತರ ಯೋಚನೆ ಮಾಡಿರಲ್ಲ, ಹೌದಲ್ಲ? ರೈಟ್? ದಿಮಾಕಿ ಬತ್ತಿ ಜಲಿ. ಲೈಟ್ಗೆ, ಬೆಳಕಿಗೆ ಸೋರ್ಸ್ ಇದೆ, ಡಾರ್ಕ್ನೆಸ್ಗೆ ದೇರ್ ಇಸ್ ನೋ ಸೋರ್ಸ್. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಸುಮಾರು 95% ಆಫ್ ದ ಯೂನಿವರ್ಸ್ ಈಸ್ ಡಾರ್ಕ್ ಮ್ಯಾಟರ್ ಅಂಡ್ ಡಾರ್ಕ್ ಎನರ್ಜಿ. ಗೊತ್ತಿದೆಯಾ ನಿಮ್ಗೆ? 5% ಇಸ್ ದ ಓನ್ಲಿ ವಿಸಿಬಲ್ ವರ್ಲ್ಡ್. ಬೆಳಕು ಅನ್ನೋದು ಬರೀ 5% ಇದೆ. 95% ಇನ್ ದಿಸ್ ಹೋಲ್ ಯೂನಿವರ್ಸ್ ಈಸ್ ಡಾರ್ಕ್ ಮ್ಯಾಟರ್ ಅಂಡ್ ಡಾರ್ಕ್ ಎನರ್ಜಿ. ಅದ್ರ ಬಗ್ಗೆ ಸೈನ್ಸ್ಗೆ ಇವತ್ತು ಏನು ಗೊತ್ತಿಲ್ಲ. ಸೊ ದಟ್ ಡಾರ್ಕ್ನೆಸ್ ಇಸ್, ಈ ಡಾರ್ಕ್ನೆಸ್ ಇಂದಾನೆ ಪೂರ್ತಿ ಸೃಷ್ಟಿ ರಚನೆ ಆಗತ್ತೆ. ತಾಯಿಯ ಗರ್ಭದಲ್ಲಿ ಒಂದು ಮಗು ಹುಟ್ಟಬೇಕು ಅಂದ್ರೆ ಗರ್ಭದಲ್ಲೂ ಕೂಡ ಡಾರ್ಕ್ನೆಸ್ ಇರುತ್ತೆ. ಆ ಗರ್ಭದ ಸ್ಥಿತಿನೇ ಕಂಪ್ಲೀಟ್ ಡಾರ್ಕ್ನೆಸ್. ಅಲ್ಲಿ ನಮ್ಮಂತ ಒಂದು ವ್ಯಕ್ತಿಯ ಉತ್ಪತ್ತಿ ಆಗ್ತಾ ಇದೆ. ಅದೇ ತರ ಒಂದು ಬೀಜ, ಹೊಲದಲ್ಲಿ ಬೀಜ ಬೆಳಿಬೇಕು ಅಂದ್ರೂ ಕೂಡ ಆ ಬೀಜ ಮೇಲ್ ಹಾಕಿದ್ರೆ ಬೆಳೆಯೋದಿಲ್ಲ, ಭೂಮಿಯ ಒಳಗಡೆ ಹಾಕ್ಬೇಕು. ಆ ಭೂಮಿ ಒಳಗಡೆ ಕೂಡ ಡಾರ್ಕ್ನೆಸ್ ಇರುತ್ತೆ. ಹಾಗಾಗಿ ಡಾರ್ಕ್ನೆಸ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಇನ್ ದಿಸ್ ಡಾರ್ಕ್ನೆಸ್ ವಿಚ್ ಹೆಲ್ಪ್ಸ್ ಯು ಟು ಮ್ಯಾನಿಫೆಸ್ಟ್ ಸಮಥಿಂಗ್. ಆರ್ ಯು ಗೆಟಿಂಗ್? ಅಂಡ್ ಅಮಾವಾಸ್ಯ ಇಸ್ ಅ ಸಿಂಬಲ್ ಆಫ್ ಡಾರ್ಕ್ನೆಸ್ ಬಿಕಾಸ್ ಅಮಾವಾಸ್ಯೆ ಸಮಯದಲ್ಲಿ, ಅಮಾವಾಸ್ಯೆ ನೈಟ್ ಅಲ್ಲಿ ಪೂರ್ತಿ ಪ್ರಕೃತಿ, ಆ ಭೂಮಿ ಮೇಲೆ ಸಂಪೂರ್ಣವಾಗಿ ಕತ್ಲಿರುತ್ತೆ, ಡಾರ್ಕ್ನೆಸ್ ಇರುತ್ತೆ. ಅಂಡ್ ದಿಸ್ ಡಾರ್ಕ್ನೆಸ್ ಅಲ್ಲಿ ಆ ಒಂದು ಮ್ಯಾನಿಫೆಸ್ಟೇಷನ್ ಎನರ್ಜಿ ತುಂಬಾ ಪವರ್ಫುಲ್ ಆಗಿರುತ್ತೆ, ತುಂಬಾ ಇಂಟೆನ್ಸ್ ಆಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಾವು ಏನ್ ಸಂಕಲ್ಪ ಆಗ್ತೀವಿ ಮನಸ್ಸಿನ ಒಳಗಡೆ, ದಟ್ ವಿಲ್ ಮ್ಯಾನಿಫೆಸ್ಟ್ ಫಾಸ್ಟ್ ಅಂತ. ಕ್ಲಿಯರ್? ಸೊ ಹಾಗಾಗಿ ಇವಾಗ ನಾವು ಮೆಡಿಟೇಷನ್ ಮಾಡ್ತಾ ಕೊನೆಯದಾಗಿ ನಾನು ಯಾವಾಗ ಸಂಕಲ್ಪಗಳನ್ನು ನಿಮ್ಮ ಮನಸ್ಸಿನೊಳಗೆ ರಿಪೀಟ್ ಮಾಡಿ ಅಂತಂದಾಗ, ಟ್ರೈ ಟು ವಿಜುವಲೈಸ್ ವಾಟ್ ಯು ವಾಂಟ್ ಟು ಗೆಟ್ ಇನ್ ಯೋರ್ ಲೈಫ್. ಕ್ಲಿಯರ್? ಸೊ ಲೆಟ್ಸ್ ಸ್ಟಾರ್ಟ್ ಮೆಡಿಟೇಷನ್. ಶುರು ಮಾಡೋಣ. ಕೂತ್ಕೊಳ್ಳಿ ಆರಾಮ್ಸೆ. ಆರಾಮ್ಸೆ ಕೂತ್ಕೊಳ್ಳಿ. ಇವತ್ತು ಕೈಗಳನ್ನ ಓಪನ್ ಇಟ್ಕೊಳ್ಳಿ. ಈ ಚಿನ್ಮುದ್ರೆ ಬೇಡ, ಓಪನ್ ಇಟ್ಕೊಳ್ಳಿ ಕೈಗಳನ್ನ. ಹಸ್ತಗಳು ಮೇಲ್ಮುಖವಾಗಿರ್ಲಿ. ಕೈಗಳನ್ನ ತೊಡೆಗಳ ಮೇಲೆ ಬಿಡಿ. ನೀವು ಚೇರ್ ಮೇಲೆ ಬೇಕಾದ್ರೂ ಕೂತ್ಕೊಳ್ಳಿ, ಕೆಳಗಡೆ ಚಕ್ಕು ಮಕ್ಕಳು ಹಾಕೊಂಡ್ ಬೇಕಾದ್ರೆ ಕೂತ್ಕೊಳ್ಳಿ. ಡೈರೆಕ್ಟ್ ಆಗಿ ಭೂಮಿ ಮೇಲೆ ಕೂತ್ಕೋಬೇಡಿ, ಕೆಳಗಡೆ ಏನಾದ್ರು ಆಸನ ಹಾಸಿ ಕೂತ್ಕೊಳ್ಳಿ. ಬೆನ್ನು ಕತ್ತು ನೇರವಾಗಿರಿಸಿ, ಕಣ್ಗಳನ್ನ ಮುಚ್ಚಿ. ಕ್ಲೋಸ್ ಯುವರ್ ಐಸ್. ಕಣ್ಗಳನ್ನು ಮುಚ್ಚಿ ನಿಮ್ಮ ಮನಸ್ಸಿನ ಕಣ್ಣುಗಳಿಂದ ಒಂದ್ಸತಿ ಸಂಪೂರ್ಣ ದೇಹವನ್ನು ನೋಡ್ತಾ, ದೇಹದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯ ಅಡೆತಡೆ, ಡಿಸ್ಕಂಫರ್ಟ್ ಇದ್ರೆ ಅದನ್ನ ಸರಿ ಮಾಡ್ಕೊಂಬಿಡಿ. ಮೇಕ್ ಯರ್ ಬಾಡಿ ಕಂಫರ್ಟಬಲ್ ಸೊ ದಟ್ ನೆಕ್ಸ್ಟ್ ಅಬೌಟ್ 20 ಮಿನಿಟ್ಸ್ ಕಂಫರ್ಟಬಲ್ ಆಗಿ ಕೂತಿರ್ತೀರಿ. ಕಣ್ಣುಗಳು ಥ್ರೂ ಔಟ್ ದ ಪ್ರೋಸೆಸ್ ಮುಚ್ಚಿರ್ಲಿ. ನಿಮ್ ಗಮನ ನಿಮ್ಮ ಉಸಿರಾಟದ ಮೇಲೆ ತಂದು 2-3 ಆಳವಾದ ಉಸಿರಾಟಗಳನ್ನು ಮಾಡಿ. ಪೂರ್ತಿ ಉಸಿರನ್ನ ನಿಧಾನವಾಗಿ ಒಳಗಿಳ್ಕೊಳ್ಳಿ. ಪೂರ್ತಿ ಉಸಿರನ್ನ ನಿಧಾನವಾಗಿ ಹೊರಬಿಡಿ.
ಆಳವಾಗಿ ಉಸಿರಾಡ್ತಾ ಮನಸ್ಸಿನ ಒಳಗಡೆ ಒಂದು ಸಂಕಲ್ಪ ಹಾಕೊಳ್ಳಿ. ಮುಂದಿನ ಸುಮಾರು 20 ನಿಮಿಷ ನಾನು ಎಲ್ಲೂ ಹೋಗ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ಐ ವಾಂಟ್ ಟು ಗೆಟ್ ಇನ್ ಟು ಅ ಡೀಪ್ ಮೆಡಿಟೇಟಿವ್ ಸ್ಟೇಟ್. ನಾನು ಮುಂದಿನ 20 ನಿಮಿಷ ಎಲ್ಲೂ ಹೋಗ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ನಾನು ಆಳವಾದ ಧ್ಯಾನದ ಸ್ಥಿತಿಗೆ ಜಾರ್ತೀನಿ ಅಂತ ಮನಸ್ಸಿನ ಒಳಗಡೆ ಒಂದು ಸಂಕಲ್ಪ ಹಾಕೊಳ್ಳಿ. ಹ್ಮ್. ಹಾಗೆ ಸಂಕಲ್ಪ ಹಾಕೊಳ್ತಾ ನಿಮ್ಮ ಇಷ್ಟ ದೇವರನ್ನು ಕೂಡ ನೆನೆಸ್ಕೊಳ್ಳಿ. ನೀವು ನಂಬಿರುವಂತಹ ದೇವರನ್ನು ನೆನೆಸ್ಕೊಳ್ತಾ, ಓ ನನ್ನ ಪ್ರೀತಿಯ ಭಗವಂತನೇ, ನನಗೆ ಬ್ಲೆಸ್ ಮಾಡು, ನನಗೆ ಆಶೀರ್ವಾದ ಕೊಡು, ನನಗೆ ಇವತ್ತು ಆಳವಾದ ಧ್ಯಾನದ ಅನುಭವ ಕೊಡು ಅಥವಾ ಅನುಭವ ಆಗೋ ತರ ಮಾಡು ಅಂತ ನಿಮ್ಮ ಇಷ್ಟ ದೇವರಲ್ಲಿ ಕೂಡ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಪ್ರಾರ್ಥನೆ ಮಾಡಿಕೊಂಡು ಈಗ ಸಹಜವಾಗಿ ಉಸಿರಾಡ್ತಾ ಸ್ವಲ್ಪ ಹೊತ್ತು ನಿಮ್ಮ ಉಸಿರಾಟವನ್ನು ಗಮನಿಸಿ. ಜಸ್ಟ್ ಅಬ್ಸರ್ವ್ ಯುವರ್ ಬ್ರೀದಿಂಗ್. ಸಹಜವಾಗಿ ಉಸಿರಾಡ್ತಾ ಇದ್ದೀರಿ, ಉಸಿರಾಟ ಒಳ ಬರ್ತಾ ಇದೆ, ಉಸಿರಾಟ ಹೊರ ಹೋಗ್ತಾ ಇದೆ. ಪ್ರತಿಯೊಂದು ಒಳಬರುವ ಉಸಿರಾಟದಲ್ಲಿ ನಿಮ್ಮ ದೇಹದಲ್ಲಿ ಒಂದು ದಿವ್ಯ ಚೈತನ್ಯ, ಒಂದು ದಿವ್ಯ ಶಕ್ತಿ ದೇಹದ ಒಳಗಡೆ ಬರ್ತಾ ಸಂಪೂರ್ಣ ದೇಹವನ್ನ ಎನರ್ಜೈಸ್ ಮಾಡ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಪ್ರತಿ ಬಾರಿ ನೀವು ಉಸಿರನ್ನ ಹೊರಬಿಡುವಾಗ ನೀವು ಆಳವಾದ ವಿಶ್ರಾಂತಿಗೆ ಜಾರ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೊಳ್ಳಿ. Every time when you're breathing in, just feel that you're breathing in a beautiful divine energy. This divine energy is energizing your whole body. And every time when you breathe out, just feel that you're diving into deeper and deeper relaxed state. ಮಧ್ಯ ಮಧ್ಯ ಮನಸ್ಸು ಅತ್ತ ಇತ್ತ ಹೋಗುತ್ತೆ, ಬೇರೆ ಬೇರೆ ವಿಚಾರಗಳು ಬರ್ಬೋದು, ಬರ್ಲಿ. ನಥಿಂಗ್ ಟು ವರಿ ಅಬೌಟ್ ದಟ್. ಯಾವಾಗ ನಿಮ್ಗೆ ಮತ್ತೆ ರಿಯಲೈಸ್ ಆಗುತ್ತೆ, ಅವಾಗ ಮತ್ತೆ ನಿಮ್ಮ ಗಮನ ನನ್ನ ಮಾತುಗಳ ಮೇಲೆ ತಂದು ನನ್ನ ಇನ್ಸ್ಟ್ರಕ್ಷನ್ಗಳನ್ನ ಫಾಲೋ ಮಾಡ್ತಾ ಹೋಗಿ. ಯಾವುದೇ ರೀತಿ ಮನಸ್ಸಲ್ಲಿ ವಿಚಾರ ಬಂದ್ರೂ ಕೂಡ, ಮನಸ್ಸು ಅತ್ತ ಇತ್ತ ಹೋದ್ರೂ ಕೂಡ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಯಾವಾಗ ನಿಮ್ಗೆ ಮತ್ತೆ ನನ್ನ ವಾಯ್ಸ್ ಕೇಳಿಸುತ್ತೆ, ನನ್ನ ಮಾತುಗಳ ಮೇಲೆ ನಿಮ್ ಗಮನ ತಂದು ನನ್ನ ಮಾತುಗಳನ್ನ ಅನುಸರಿಸ್ತಾ ಹೋಗಿ. ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ, ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ. ನೀವು ವಿಶ್ರಾಂತಿಗೆ ಜಾರ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೊತಾ ಈಗ ಫೀಲ್ ಮಾಡ್ಕೊಳ್ಳಿ ನೀವು ನಿಮ್ಮ ತಾಯಿಯ ಗರ್ಭದ ತರ ಒಂದು ದೊಡ್ಡ ಗರ್ಭ ಇದೆ, ಆ ಗರ್ಭದ ಒಳಗಡೆ ನೀವಿದ್ದೀರಿ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ದೊಡ್ಡವರೇ ಆಗಿದ್ದೀರಿ, ನಿಮ್ಮ ಸುತ್ತಲೂ ಒಂದು ಸರ್ಕಲ್ ಇದೆ, ಒಂದು ಬಾಲ್ ತರ ಇದೆ. ಅಂಡ್ ಈ ಬಾಲ್ ಅಲ್ಲಿ ಕಂಪ್ಲೀಟ್ ಡಾರ್ಕ್ನೆಸ್ ಇದೆ, ಕತ್ಲಿದೆ. ಸಂಪೂರ್ಣ ಕಗ್ಗತ್ಲೆಯಲ್ಲಿ ನೀವಿದ್ದೀರಿ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಈ ಸುತ್ತಲೂ ಇರುವಂತ ಕತ್ಲೆನ ನಿಮ್ಮ ತಾಯಿಯ ಗರ್ಭ ಅಂತ ಅನ್ಕೊಂಡು ಇದ್ರಲ್ಲಿ ನೀವು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀರಿ, ಪ್ರೊಟೆಕ್ಟ್ ಆಗಿದ್ದೀರಿ ಅಂತಾನು ಕೂಡ ಫೀಲ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಕೆಲವ್ರಿಗೆ ಕತ್ಲು ಅಂದ್ರೆ ಭಯ ಇರ್ಬೋದು, ಆದ್ರೆ ಈ ಕತ್ಲಲ್ಲಿ ಭಯ ಬೀಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಫೀಲ್ ಮಾಡ್ಕೊಳ್ಳಿ, ಈ ಕತ್ಲಲ್ಲಿ ನೀವು ನಿಮ್ಮ ತಾಯಿ ಗರ್ಭದಲ್ಲಿದ್ದೀರಿ, ಹಾಗಾಗಿ ಈ ಕತ್ಲಿನ ಇದರಲ್ಲಿ ನೀವು ಸಂಪೂರ್ಣವಾಗಿ ಪ್ರೊಟೆಕ್ಟ್ ಆಗಿದ್ದೀರಿ, ಸೇಫ್ ಆಗಿದ್ದೀರಿ ಅಂತ. ನಿಮ್ಮ ಸುತ್ತಲೂ ಇರುವಂತಹ ಈ ದಿವ್ಯವಾದಂತಹ ಬಾಲ್, ಈ ಕತ್ಲು ಒಳಗಡೆ ನೀವಿದ್ದೀರಿ, ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದ್ದೀರಿ, ಆಳವಾದ ವಿಶ್ರಾಂತಿ ಅನುಭವನ ಪಡಿತಾ ಇದ್ದೀರಿ. ನಿಧಾನವಾಗಿ ನಿಮ್ಮ ಗಮನವನ್ನ ನಿಮ್ಮ 3ನೇ ಕಣ್ಣು ಚಕ್ರದ ಕಡೆ ಹರಿಸಿ. ಥರ್ಡ್ ಐ ಚಕ್ರ ನಿಮ್ಮ 2 ಕಣ್ಣುಗಳ ಮಧ್ಯದಲ್ಲಿ ಎಲ್ಲಿ ನೀವು ಬಿಂದಿ ಅಥವಾ ತಿಲಕ ಹಚ್ತೀರಿ ಆ ಭಾಗದಲ್ಲಿ ನಿಮ್ ಗಮನ ಹರಿಸಿ. ಸ್ವಲ್ಪ ಹೊತ್ತು ನಿಮ್ಮ ದೇಹದ ಆ ಭಾಗವನ್ನ ಗಮನಿಸಿ, ನೋಡಿ. ಜಸ್ಟ್ ಒಬ್ಸರ್ವ್ ದಟ್ ಪಾರ್ಟ್ ಆಫ್ ಯರ್ ಬಾಡಿ. ಅಜ್ಞಾ ಚಕ್ರ, ಥರ್ಡ್ ಐ ಚಕ್ರ ಅಥವಾ ಬಿಂದಿ ಅಥವಾ ತಿಲಕ ಎಲ್ಲಿ ಹಚ್ತೀರಿ ಆ ಭಾಗವನ್ನ ನಿಮ್ಮ ಮನಸ್ಸಿನ ಕಣ್ಣುಗಳಿಂದ ನೀವು ನೋಡ್ತಾ ಇದ್ದೀರಿ. ಜಸ್ಟ್ ಒಬ್ಸರ್ವ್ ದಟ್.
ಮುಖದ ಮೇಲೆ ಮುಗುಳ್ನಗೆ ಇರಲಿ. ದೇಹ ಮನಸ್ಸು ತಿಳಿಯಾಗಿದೆ, ನಿರಾಳವಾಗಿದೆ. ಗಮನ ಮೂರನೇ ಕಣ್ಣು ಚಕ್ರದ ಮೇಲಿದೆ, ಆಜ್ಞಾ ಚಕ್ರದ ಮೇಲಿದೆ. ಅಲ್ಲೇ ಗಮನ ಇರಿಸಿ. ಈಗ ಅಲ್ಲಿಂದ ಉಸಿರಾಡ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೊಳ್ಳಿ. ಮನಸ್ಸಿನ ಒಳಗಡೆ ಫೀಲ್ ಮಾಡ್ಕೊಳ್ಳಿ ನೀವು ನಿಮ್ಮ ಮೂರನೇ ಕಣ್ಣು ಚಕ್ರದಿಂದನೇ ಉಸಿರಾಡ್ತಾ ಇದ್ದೀರಿ. Just imagine that you're breathing in and breathing out from your third eye chakra. ಆ ಮೂರನೇ ಕಣ್ಣು ಚಕ್ರದಿಂದಾನೇ ಉಸಿರಾಡ್ತಾ ದಿವ್ಯವಾದಂತ ಸಂಪೂರ್ಣ ಕತ್ಲಲ್ಲಿ ನೀವು ನೋಡ್ತಾ ಇದ್ದೀರಿ. ನಿಮ್ಮ ಮೂರನೇ ಕಣ್ಣಿನ ಮೇಲೆ ಒಂದು ಚಿಕ್ಕದಾಗಿ ಬೆಳಕಿನ ಒಂದು ಚುಕ್ಕಿ ಸ್ಪಷ್ಟವಾಗಿ ನಿಮ್ಗೆ ಕಾಣಿಸ್ತಾ ಇದೆ. ಸಮಥಿಂಗ್ ಈಸ್ ಶೈನಿಂಗ್ ಆನ್ ಯೋರ್ ಥರ್ಡ್ ಐ ಚಕ್ರ. ಏನೋ ಅಲ್ಲಿ ಹೊಳಿತಾ ಇದೆ. ನಿಧಾನವಾಗಿ ಅದು ದೊಡ್ಡದಾಗ್ತಾ ಒಂದು ಮಾಣಿಕ್ಯದ ರೀತಿ, ಒಂದು ಡೈಮಂಡ್ ರೀತಿ ಆಗ್ತಾ ಇದೆ ಅಂತ ಭಾವಿಸ್ಕೊಳ್ಳಿ. ಜಸ್ಟ್ ಕೀಪ್ ಯೋರ್ ಕಂಪ್ಲೀಟ್ ಫೋಕಸ್ ಆನ್ ಯೋರ್ ಥರ್ಡ್ ಐ. ಈ ಸಂಪೂರ್ಣ ಗತ್ತಲೆಯಲ್ಲಿ ನೀವು ಇದ್ದೀರಿ. ನಿಮ್ಮ ಮೂರನೇ ಕಣ್ಣ ಚಕ್ರದ ಮೇಲೆ ಒಂದು ದಿವ್ಯ ಮಾಣಿಕ್ಯ, ತುಂಬಾ ಚೆನ್ನಾಗಿ ಹೊಳಿತಾ ಇರುವಂತ ಮಾಣಿಕ್ಯದ ಅರಿವು ನಿಮ್ಗೆ ಆಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ದಟ್, ಕಲ್ಪಿಸ್ಕೊಳ್ಳಿ. ಆ ಮೂರನೇ ಕಣ್ಣಿಂದಾನೇ ಉಸಿರಾಡ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೊಳ್ತಾ, ಆ ಮಾಣಿಕ್ಯವನ್ನ ನೋಡ್ತಾ ಸ್ವಲ್ಪ ಹೊತ್ತು ಅದನ್ನ ನೋಡಿ ಒಬ್ಸರ್ವ್ ಮಾಡಿ. ಜಸ್ಟ್ ಒಬ್ಸರ್ವ್ ದಟ್. ಬಿ ಕಂಪ್ಲೀಟ್ಲಿ ನ್ಯೂಟ್ರಲ್. ಮಧ್ಯೆ ಮಧ್ಯೆ ವಿಚಾರಗಳು ಬರ್ಬೋದು, ಮನಸ್ಸು ಅತ್ತ ಇತ್ತ ಹೋಗ್ಬೋದು. ದ ಮೂಮೆಂಟ್ ಯು ರಿಯಲೈಸ್, ಅಗೇನ್ ಬ್ರಿಂಗ್ ಯು ಅವೇರ್ನೆಸ್ ಆನ್ ಮೈ ವರ್ಡ್ಸ್. ನನ್ನ ಮಾತುಗಳ ಮೇಲೆ ಗಮನ ತಂದು ನಾನು ಹೇಳುವುದನ್ನ ಅನುಸರಿಸ್ತಾ ಹೋಗಿ. ಜಸ್ಟ್ ಫೋಕಸಿಂಗ್ ಆನ್ ಯೋರ್ ಥರ್ಡ್ ಐ. ಅಲ್ಲಿ ಒಂದು ದಿವ್ಯವಾದಂತ ಮಾಣಿಕ್ಯ, ದಿವ್ಯವಾದಂತ ಡೈಮಂಡ್ ನಿಮಗೆ ಕಾಣಿಸ್ತಾ ಇದೆ. ಅದನ್ನ ನೋಡ್ತಾ ಇದ್ದೀರಿ. ಅದನ್ನ ನೋಡ್ತಾ ಇದ್ದಂಗೆ ನಿಮ್ಮ ಮನಸ್ಸಿನ ಒಳಗಡೆ ನಾನು ಇವಾಗ ಹೇಳುವಂತ ಕೆಲವೊಂದು ಶಬ್ದಗಳನ್ನ ಮನಸ್ಸಿನ ಒಳಗಡೆ ರಿಪೀಟ್ ಮಾಡ್ಕೊಳ್ಳಿ. ಜಸ್ಟ್ ಸೇ, ಎಸ್ ಐ ಆಮ್ ಹೆಲ್ದಿ. ಆರಾಮ್ಸೆ ರಿಲ್ಯಾಕ್ಸ್ ಆಗಿ ಅದನ್ನ ಫೀಲ್ ಮಾಡ್ಕೊಳ್ಳಿ. ಬರೀ ಶಬ್ದಗಳಲ್ಲ, ಆ ಶಬ್ದಗಳ ಜೊತೆಗಿರುವಂತ ಭಾವನ ಒಳಗಡೆ ಫೀಲ್. ಎಸ್, ನಾನು ಆರೋಗ್ಯವಾಗಿದ್ದೀನಿ. ಎಸ್, ಐ ಆಮ್ ಪೀಸ್ಫುಲ್. ಎಸ್, ನಾನು ಶಾಂತವಾಗಿದ್ದೀನಿ. ಎಸ್, ಐ ಆಮ್ ರಿಚ್. ಹೌದು, ನಾನು ಶ್ರೀಮಂತನಾಗಿದ್ದೇನೆ. ಎಸ್, ಐ ಆಮ್ ಹ್ಯಾಪಿ. ಹೌದು, ನಾನು ಖುಷಿಯಾಗಿದ್ದೇನೆ. ಈ ಶಬ್ದಗಳನ್ನ ನಿಮ್ಮ ಮನಸ್ಸಿನ ಒಳಗಡೆ ರಿಪೀಟ್ ಮಾಡ್ತಾ ಅದರ ಜೊತೆಗಿರುವಂತಹ ಭಾವಗಳನ್ನ ಒಳಗಡೆ ಫೀಲ್ ಮಾಡ್ಕೊಳ್ಳಿ. ಬರೀ ಶಬ್ದಗಳಲ್ಲ, ಆ ಭಾವಗಳನ್ನು ಕೂಡ ಒಳಗಡೆ ಫೀಲ್ ಮಾಡ್ಕೊಳ್ಳಿ. ಎಸ್, ಐ ಆಮ್ ಹೆಲ್ದಿ. ಎಸ್, ಐ ಆಮ್ ಹ್ಯಾಪಿ. ಎಸ್, ಐ ಆಮ್ ಪೀಸ್ಫುಲ್. ಎಸ್, ಐ ಆಮ್ ಕಾಮ್. ಎಸ್, ಐ ಆಮ್ ರಿಚ್. ಎಸ್, I get whatever I want in my life. Yes, I am one with the universal manifestation power. ಹೌದು, ನಾನು ಈ ಜಗತ್ತಿನ ಮ್ಯಾನಿಫೆಸ್ಟೇಷನ್ ಪವರ್ ಏನಿದೆ ಅದರ ಜೊತೆಗೆ ಒಂದಾಗಿದ್ದೀನಿ. ಜಸ್ಟ್ ಫೀಲ್ ಇಟ್. ಈ ಜಗತ್ತಿನ ಮ್ಯಾನಿಫೆಸ್ಟೇಷನ್ ಪವರ್ ಏನಿದೆ ಅದರ ಜೊತೆಗೆ ನಾನು ಒಂದಾಗಿದ್ದೀನಿ. ಎಸ್, ನಾನು ಶಾಂತವಾಗಿದ್ದೀನಿ. ಎಸ್, ನಾನು ಖುಷಿಯಾಗಿದ್ದೀನಿ. ಎಸ್, ನಾನು ಆರೋಗ್ಯವಾಗಿದ್ದೀನಿ. ಎಸ್, ನಾನು ಶ್ರೀಮಂತನಾಗಿದ್ದೇನೆ. ಎಸ್,
ನಾನು ಈ ಜಗತ್ತಿನ ಮ್ಯಾನಿಫೆಸ್ಟೇಷನ್ ಪವರ್ ಜೊತೆಗೆ ಒಂದಾಗಿದ್ದೇನೆ. ಮನಸ್ಸಿನ ಒಳಗಡೆ ಇದನ್ನ ಫೀಲ್ ಮಾಡ್ಕೋತಾ ಈ ದಿವ್ಯವಾದಂತ ಕಕೂನ್ ಒಳಗಡೆ ನೀವಿದ್ದೀರಿ. ಆ ಮಾಣಿಕ್ಯವನ್ನ ನೋಡ್ತಾ ಇದ್ದೀರಿ. ಮಧ್ಯ ಮಧ್ಯ ಮನಸ್ಸು ಅತ್ತ ಇತ್ತ ಹೋಯ್ತು, ವಿಚಾರಗಳು ಬಂತು. ಅಬ್ಸಲ್ಯೂಟ್ಲಿ ಫೈನ್. ರಿಲ್ಯಾಕ್ಸ್ ಯೋರ್ ಸೆಲ್ಫ್. ಯಾವಾಗ ನಿಮ್ಮ ಗಮನ ಮತ್ತೆ ನನ್ನ ಮಾತುಗಳ ಮೇಲೆ ಬರುತ್ತೆ, ನನ್ನ ಮಾತುಗಳನ್ನ ಅನುಸರಿಸ್ತಾ ಹೋಗಿ. ಇವಾಗ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಮೂರನೇ ಕಣ್ಣು ಚಕ್ರದ ಮೇಲೆ ಇರಿಸಿ. ಇವಾಗ ನಿಮ್ ಸಂಕಲ್ಪಗಳು ಏನಿದ್ದಾವೆ, ವಾಟ್ ಇಸ್ ದಟ್ ಯು ವಾಂಟ್ ಟು ಮ್ಯಾನಿಫೆಸ್ಟ್, ಅದನ್ನ ಅಲ್ಲಿ ನೋಡಿ ಮ್ಯಾನಿಫೆಸ್ಟ್ ಆಗಿರುತ್ತರ. ಎಕ್ಸಾಂಪಲ್ಗೆ ನೀವು ಜಾಬ್ ಹುಡುಕ್ತಾ ಇದ್ರಿ, ಈಗಾಗಲೇ ನೀವು ಜಾಬ್ ಮಾಡ್ತಾ ಇದ್ದೀರಿ ಅನ್ನೋ ತರ ದೃಶ್ಯವನ್ನ ನೋಡಿ. ನಿಮ್ಮ ಮೂರನೇ ಕಣ್ಣು ಚಕ್ರದ ಮೇಲೆ ಗಮನ ಇರಿಸಿ. ಆಸ್ ಇಫ್ ಯು ಆರ್ ಆಲ್ರೆಡಿ ವರ್ಕಿಂಗ್, ನೀವು ಕೆಲಸ ಮಾಡ್ತಾ ಇದ್ದೀರಿ, ನೀವು ಕೆಲಸದ ಮೇಲೆ ಹೋಗ್ತಾ ಇದ್ದೀರಿ. ಅದನ್ನ ಒಂದು ಪಿಕ್ಚರ್ ತರ ಅಥವಾ ಒಂದು ಮೂವಿ ತರ ನಿಮ್ಮ ಮನಸ್ಸಿನ ಒಳಗಡೆ ನೀವು ನೋಡಿ. ಗಮನ ಪೂರ್ತಿ ನಿಮ್ಮ ಮೂರನೇ ಕಣ್ಣು ಚಕ್ರದ ಮೇಲಿದೆ. ಆ ಮಾಣಿಕ್ಯ ಹೊಳಿತಾ ಇದೆ, ಅದನ್ನ ನೀವು ನೋಡ್ತಾ ಇದ್ದೀರಿ. ಒಂದ್ ವೇಳೆ ನಿಮ್ಮ ದೇಹದಲ್ಲಿ ಅನಾರೋಗ್ಯ ಇತ್ತು, ನೀವು ಆರೋಗ್ಯವನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೆ ನಿಮ್ಮ ನೀವು ಸಂಪೂರ್ಣವಾಗಿ ಆರೋಗ್ಯರ ಆಗಿರೋ ತರ ನೋಡಿ. ಸಿ ಯೋರ್ ಸೆಲ್ಫ್ ಆಸ್ ಇಫ್ ಯು ಆರ್ ಕಂಪ್ಲೀಟ್ಲಿ ಹೆಲ್ತಿ. ನಿಮ್ಮ ದುಡ್ಡು ಎಲ್ಲಾದ್ರೂ ಸ್ಟಕ್ ಆಗಿದೆ ಅಂದ್ರೆ ಈಗಾಗಲೇ ಆ ದುಡ್ಡು ನಿಮ್ಮ ಹತ್ರ ಬಂದಿದೆ ಅಂಡ್ ಖುಷಿ ಖುಷಿ ನೀವು ಆ ದುಡ್ಡನ್ನ ನಿಮ್ಮ ಹತ್ರ ಇಟ್ಕೊಂಡಿದ್ದೀರಿ. ಆ ತರ ನಿಮ್ಮ ನೀವು ನೋಡಿ. ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಅದರಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಂದ್ರೆ ಈಗಾಗಲೇ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಿದೆ ಅಂಡ್ ಇಂಪ್ರೂವ್ಮೆಂಟ್ ಆಗಿರುವಂತ ಬಿಸ್ನೆಸ್ ನೀವು ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ. ಆ ತರ ನಿಮ್ಮನ್ನು ನೀವು ನೋಡಿ, ಫೀಲ್ ಮಾಡಿ. ಆಧ್ಯಾತ್ಮಿಕ ಉನ್ನತಿ ಪಡಿಬೇಕು ಅಂದ್ರೆ ಆಧ್ಯಾತ್ಮಿಕ ನಾಲೆಡ್ಜ್, ಸಾಕಷ್ಟು ನಾಲೆಡ್ಜ್ ನನ್ನಲ್ಲಿ ಬಂದಿದೆ ಅಂಡ್ ಐ ಆಮ್ ಗೆಟಿಂಗ್ ನಾಲೆಡ್ಜ್ ಫ್ರಮ್ ಆಲ್ ಅರೌಂಡ್ ಅಂತ ಫೀಲ್ ಮಾಡ್ಕೊಳ್ಳಿ. ಆಧ್ಯಾತ್ಮಿಕ್ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ಬೇಕು ಅಂದ್ರೆ ನಾನು ಅದ್ಭುತವಾದಂತ ಆಧ್ಯಾತ್ಮಿಕ್ ಕ್ಲಾಸಸ್ಗಳನ್ನ, ಸ್ಪಿರಿಚುವಲ್ ಕ್ಲಾಸಸ್ಗಳನ್ನ, ನಾಲೆಜಬಲ್ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ಆ ತರ ನಿಮ್ಮನ್ನು ಯೂಸ್ಲೈಸ್ ಮಾಡಿ. ಸೊ ವಾಟ್ ಎವರ್ ಯು ವಾಂಟ್, ನಿಮ್ ಜೀವನದಲ್ಲಿ ಏನ್ ಬೇಕಾಗಿದೆ ಅದು ಈಗಾಗಲೇ ನೀವು ಪಡೆದಿದ್ದೀರಿ, ನಿಮ್ಗೆ ಈಗಾಗಲೇ ಸಿಕ್ಕಿದೆ. ಆ ತರ ಸ್ವಲ್ಪ ಹೊತ್ತು ಅದನ್ನು ವಿಜುಲೈಸ್ ಮಾಡಿ. ಜಸ್ಟ್ ವಿಜುಲೈಸ್ ಇಟ್. ಜಸ್ಟ್ ವಿಜುಲೈಸ್ ಇಟ್. ಸ್ಪಷ್ಟವಾಗಿ ನೋಡ್ತಾ ಹೋಗಿ. ಮನಸ್ಸು ಮತ್ತೆ ಮತ್ತೆ ಅತ್ತ ಇತ್ತ ಹೋಗ್ಬೋದು, ಬೇರೆ ಬೇರೆ ವಿಚಾರಗಳು ಬರ್ಬೋದು. ನಿಮ್ಮ ಗಮನ ಮತ್ತೆ ನನ್ನ ಮಾತುಗಳ ಮೇಲೆ ತಂದು ನಾನು ಹೇಳುವ ಮಾತುಗಳನ್ನ ಅನುಸರಿಸ್ತಾ ಹೋಗಿ. ಜಸ್ಟ್ ಅಬ್ಸರ್ವಿಂಗ್ ಆನ್ ಯೋರ್ ಥರ್ಡ್ ಐ. ನಿಮ್ಮ ಮೂರನೇ ಕಣ್ಣನ್ನು ನೀವು ನೋಡ್ತಾ ಇದ್ದೀರಿ, ಅಲ್ಲಿ ಒಂದು ಮಾಣಿಕ್ಯವನ್ನ ನೋಡ್ತಾ ಇದ್ದೀರಿ. ಅದನ್ನ ನೋಡ್ತಾ ಈಗ ನಿಮ್ಮ ಎಲ್ಲಾ ಸಂಕಲ್ಪಗಳು, ನಿಮ್ಮ ಜೀವನದಲ್ಲಿ ನಿಮ್ಗೆ ಏನ್ ಬೇಕಾಗಿದೆ ಅದನ್ನ ಅಲ್ಲಿ ವಿಜುಲೈಸ್ ಮಾಡ್ತಾ ಇದ್ದೀರಿ. ಜಸ್ಟ್ ವಿಜುಲೈಸ್ ದಟ್. ನೆಕ್ಸ್ಟ್ 1 to 2 minutes ಜಸ್ಟ್ ಬಿ ಇನ್ ಕಂಪ್ಲೀಟ್ ಸೈಲೆನ್ಸ್. ಸಂಪೂರ್ಣವಾಗಿ ಸೈಲೆನ್ಸ್ ಅಲ್ಲಿ ಇದ್ದು ನಿಮ್ಮ ಮೂರನೇ ಕಣ್ಣು ಚಕ್ರದ ಮೇಲಿನ ಗಮನ ಇರಿಸಿ. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿರೋ ತರ, ಸಕ್ಸಸ್ಫುಲ್ ಆಗಿರೋ ತರ, ರಿಚ್ ಆಗಿರೋ ತರ ನೋಡಿ. ನಿಮ್ಮ ಸಂಬಂಧಗಳಲ್ಲಿ ಮಾಧುರ್ಯ ಇದೆ, ಪ್ರೀತಿ ಇದೆ, ಸಮಾಜದಲ್ಲಿ ನಿಮಗೆ ಸ್ಥಾನಮಾನ ಇದೆ, ಫೈನಾನ್ಷಿಯಲಿ ನೀವು ಸಂಪೂರ್ಣ ಫ್ರೀಡಮ್ನ ಪಡೆದಿದ್ದೀರಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆದಿದೆ, ನಿಮ್ಮ ಜಾಬ್ ಅಥವಾ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ನಿಮ್ಮ ದೇಹ ಸಂಪೂರ್ಣವಾಗಿ ಆರೋಗ್ಯಕರವಾಗಿದೆ. ಈ ರೀತಿ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿರೋ ತರ ನೋಡಿ. ಜಸ್ಟ್ ಕೀಪ್ ಯೋರ್ ಸೆಲ್ಫ್ ವಿಜುಲೈಸಿಂಗ್ ಲೈಕ್ ಯು ಹ್ಯಾವ್ ಗಟ್ ವಾಟ್ ಯು ವಾಂಟೆಡ್ ಟು ಗೆಟ್. ನಿಮ್ಮ ಜೀವನದಲ್ಲಿ ಏನ್ ಬೇಕಿತ್ತು ಅದು ನಿಮ್ಗೆ ಸಿಕ್ಕಿರೋ ತರ ನಿಮ್ಮನ್ನು ನೀವು ವಿಜುಲೈಸ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಒಂದ್ ವೇಳೆ ಕೆಲವರಿಗೆ ವಿಜುವಲ್ ಬರ್ದೇ ಇದ್ರೆ ಫೀಲ್ ಮಾಡ್ಕೊಂಡ್ರು ಸಾಕು. ಜಸ್ಟ್ ಅಂದ್ಕೊಳ್ಳಿ ಕಿ ಎಸ್ ಐ ಗಾಟ್ ದಟ್ ಅಂತ. ಫೀಲ್ ಮಾಡ್ಕೊಂಡ್ರು ಸಾಕು, ಅಂದ್ಕೊಂಡ್ರು ಸಾಕು. ಯಾರಿಗೆ ವಿಜುವಲೈಸ್ ಮಾಡಕ್ ಆಗ್ತಾ ಇದೆ, ನೋಡಕ್ ಆಗ್ತಾ ಇದೆ, ಸ್ಪಷ್ಟವಾಗಿ ನಿಮ್ಮ ಪಿಕ್ಚರ್ನ ನೋಡಿ. ಯಾರಿಗೆ ನೋಡಕ್ ಆಗ್ತಾ ಇಲ್ಲ, ಜಸ್ಟ್ ಫೀಲ್ ಮಾಡ್ಕೊಂಡ್ರು ಕೂಡ ಸಾಕು. ದಟ್ ವಿಲ್ ಗೆಟ್ ಮ್ಯಾನಿಫೆಸ್ಟೆಡ್. ಈ ಸಮಯದಲ್ಲಿ ಲಾಜಿಕಲ್ ಮೈಂಡ್ ಕೂಡ ಮಧ್ಯ ಮಧ್ಯ ಡಿಸ್ಟರ್ಬ್ ಮಾಡ್ಬೋದು. ಇದು ಹೇಗಾಗ್ಬೋದು, ಇದು ಹೇಗ್ ಸಾಧ್ಯ ಅಂತ ಪ್ರಶ್ನೆ ಬರ್ಬೋದು. ಈ ಸಮಯದಲ್ಲ ಯೋಚನೆ ಮಾಡೋದು ಬೇಡ. ಆ ಲಾಜಿಕಲ್ ಮೈಂಡ್ ಹೇಳಿ ಸ್ವಲ್ಪ ಹೊತ್ತು ಪಕ್ಕದಲ್ಲಿರೋ, ಸುಮ್ಮನೆ ನೋಡ್ತಾ ಇರೋ. ಲೆಟ್ ಮೀ ಕಾನ್ಸಂಟ್ರೇಟ್ ಆನ್ ದಿಸ್ ಅಂಡ್ ಜಸ್ಟ್ ಕೀಪ್ ವಿಜುವಲೈಸಿಂಗ್ ವಾಟ್ ಯು ವಾಂಟ್ ಇನ್ ಯೋರ್ ಲೈಫ್. ಹೇಗಾಗತ್ತೆ, ಏನಾಗತ್ತೆ ಅದ್ ಯಾವುದು ಬೇಡ. ಜಸ್ಟ್ ವಿಜುವಲೈಸ್. ಎಸ್,
ಈ ಸಂಪೂರ್ಣ ಸೈಲೆನ್ಸ್ ಅಲ್ಲಿ, ಈ ನಿಶಬ್ದತೆಯಲ್ಲಿ ನೀವು ಏನ್ ಆಗ್ಬೇಕು ಅಂತೀರಿ ಅದನ್ನೇ ವಿಜುವಲೈಸ್ ಮಾಡ್ತಾ ಹೋಗಿ, ನೋಡ್ತಾ ಹೋಗಿ. ಫ್ಯೂ ಮೋರ್ ಸೆಕೆಂಡ್ಸ್, ಕೆಲವು ಸೆಕೆಂಡ್ಸ್ಗಳು ಈ ಒಂದು ವಿಜುವಲೈಸೇಷನ್ ನ ಕಂಟಿನ್ಯೂ ಮಾಡಿ, ಈ ದೃಶ್ಯಗಳನ್ನ ನೋಡ್ತಾ ಹೋಗಿ. ಲಾಸ್ಟ್ 10 seconds. 9, 8, 7, 6, 5, 4, 3, 2 and 1. ಜಸ್ಟ್ ಫೀಲ್ ಮಾಡ್ಕೊಳ್ಳಿ, ಆ ದೃಶ್ಯ ಸಂಪೂರ್ಣ ನಿಮ್ಮ ಮನಸ್ಸಿನ ಒಳಗಡೆ ಹೋಯ್ತು. ನಿಮ್ಮ ಮೂರನೇ ಕಣ್ಣಿನ ಡೋರ್ ಕ್ಲೋಸ್ ಆಗಿರೋ ತರ ಆ ಮಾಣಿಕ್ಯ ಡಿಸಪೇರ್ ಆಯ್ತು. ಅಂಡ್ ಯು ಆರ್ ಅಗೇನ್ ಕಂಪ್ಲೀಟ್ಲಿ ಇನ್ ದ ಡಾರ್ಕ್ನೆಸ್. ಜಸ್ಟ್ ಫೀಲ್ ಮಾಡ್ಕೊಳ್ಳಿ, ಕಂಪ್ಲೀಟ್ಲಿ ಇನ್ ದ ಡಾರ್ಕ್ನೆಸ್. ದಟ್ ಸಂಕಲ್ಪ ಹ್ಯಾಸ್ ಜಸ್ಟ್ ಎಂಟರ್ಡ್ ಇನ್ಸೈಡ್ ಯು. ನಿಮ್ಮ ಒಳಗಡೆ ಅದು ಎಂಟರ್ ಆಗಿದೆ. ನಿಮ್ಮ ಮೂರನೇ ಕಣ್ಣು ಮತ್ತೆ ಕ್ಲೋಸ್ ಆಗಿದೆ. ಆ ಮಾಣಿಕ್ಯ ಡಿಸಪೇರ್ ಆಗಿದೆ. ಯು ಕಂಪ್ಲೀಟ್ಲಿ ಇನ್ ದ ವೂಮ್ ಅಂಡ್ ಯು ಆರ್ ಹ್ಯಾಪಿ ದಟ್ ಇಟ್ ಈಸ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ವೆನ್ ಯು ವಾಂಟ್ ದಿಸ್. ನಿಮ್ಗೆ ಯಾವಾಗ ಇದು ಬೇಕು ಅವಾಗ ನಿಮ್ಮ ಬ್ಲೂ ಪ್ರಿಂಟ್ ನಿಮ್ಮ ಒಳಗಡೆ ಸಂಪೂರ್ಣವಾಗಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಅಂಡ್ ದಟ್ ಈಸ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್. ಈ ಸಂಕಲ್ಪದ ಜೊತೆಗೆ, ಈ ಭಾವದ ಜೊತೆಗೆ ಈಗ ನಿಮ್ಮ ಇಷ್ಟ ದೇವರಿಗೆ ನೆನ್ಸ್ಕೊಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸಿ. ಜಸ್ಟ್ ಸೇ ಥ್ಯಾಂಕ್ ಯು ಗಾಡ್. ನಿಮ್ಮ ಇಷ್ಟ ದೇವರ ನೆನ್ಸ್ಕೊಳ್ತಾ ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ ಅಂತ ಹೇಳಿ. ನಿಮ್ಮ ಗುರು ಹಿರಿಯರಿಗೆ ನೆನ್ಸ್ಕೊಳ್ಳಿ, ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಗುರುಜಿ, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ನಿಮ್ಮ ತಂದೆ ತಾಯಿ ಅವರನ್ನ ನೆನ್ಸ್ಕೊಳ್ಳಿ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಪೇರೆಂಟ್ಸ್, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ಇವತ್ತಿನ ಈ ಪ್ರಾಸೆಸ್ ಅಲ್ಲಿ ನಮ್ಗೆ ಸಹಾಯ ಮಾಡದಂತ ಎಲ್ಲ ದೃಶ್ಯ ಶಕ್ತಿಗಳಿಗೆ ಧನ್ಯವಾದಗಳನ್ನು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಆಲ್ ದ ಮಾಸ್ಟರ್ಸ್, ಏಂಜಲ್ಸ್, ಗೈಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೊನೆಯದಾಗಿ ನಿಮಗ್ ನೀವು ಧನ್ಯವಾದಗಳನ್ನು ಹೇಳಿ. Just say thanks to yourself, your body and mind, which was very cooperative throughout the process. Say thanks to yourself. Thank you so much to myself. Thank you, thank you, thank you. Dhanyoshmi, Dhanyoshmi, Dhanyoshmi. ನಿಮ್ಮ ನೀವು ಸಂಪೂರ್ಣವಾಗಿ ಈ ಧನ್ಯತಾ ಭಾವದಿಂದ ತುಂಬಿಸ್ಕೊಂಡು ಈಗ ನಿಧಾನವಾಗಿ ಮತ್ತೆ ನಿಮ್ಮ ದೇಹದ ಅರಿವಿಗೆ ಬನ್ನಿ. ಕಮ್ ಬ್ಯಾಕ್ ಟು ಯೋರ್ ಬಾಡಿ ಅವೇರ್ನೆಸ್. ನಿಮ್ಮ ದೇಹ ಮನಸ್ಸು ಸಂಪೂರ್ಣವಾಗಿ ಸಿಂಕ್ರೊನೈಸ್ ಆಗ್ತಾ ಇದೆ. ನಿಧಾನವಾಗಿ ದೇಹದ ಅರಿವಿಗೆ ಬನ್ನಿ. ಕೈ ಕಾಲು ಬೆರಳುಗಳನ್ನು ಅಲ್ಲಾಡಿಸ್ತಾ ಸುತ್ತಮುತ್ತಲಿನ ವಾತಾವರಣದ ಅರಿವಿಗೆ ಬನ್ನಿ. ಸ್ಲೋಲಿ ಟೇಕ್ ಯೋರ್ ಟೈಮ್. ಒಂದು ದೊಡ್ಡ ಉಸಿರು ಹೊರತೊಂಡು ಪೂರ್ತಿ ಉಸಿರನ್ನು ಹೊರಬಿಡಿ. ಇನ್ನೊಂದು ದೊಡ್ಡ ಉಸಿರು ಹೊರತೊಂಡು ಪೂರ್ತಿ ಉಸಿರನ್ನು ಹೊರಬಿಡ್ತಾ ಸಂಪೂರ್ಣವಾಗಿ ದೇಹದ ಅರಿವಿಗೆ ಬರ್ತಾ, when you feel comfortable, ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಜೋಡಿಸಿ, ಎರಡು ಹಸ್ತಗಳನ್ನ ಪರಸ್ಪರ ಚೆನ್ನಾಗಿ ಉಜ್ಜಿ, ಎರಡು ಕೈಗಳನ್ನ ಕಣ್ಗಳನ್ನಿಟ್ಟು ನಿಧಾನವಾಗಿ ಕಣ್ಗಳನ್ನು ಉಸ್ತಾ ಮುಖವನ್ನು ಸ್ಪರ್ಶ ಮಾಡ್ತಾ, ಫೀಲಿಂಗ್ ಫ್ರೆಶ್, ಹ್ಯಾಪಿ, ಹೆಲ್ದಿ, ಆಕ್ಟಿವ್, ಎನರ್ಜೆಟಿಕ್. ಸ್ಲೋಲಿ ಯು ಕ್ಯಾನ್ ಓಪನ್ ಯೋರ್ ಐಸ್, ಲುಕಿಂಗ್ ಎಟ್ ಯೋರ್ ಪಾರ್ಟ್. ಹಸ್ತಗಳಲ್ಲಿ ನೋಡ್ತಾ ನಿಮ್ ಕಣ್ಗಳ ತೆಗಿ. Welcome back everybody. So how's the experience? ನಿಮ್ಮ ಅನುಭವ ಹೇಗಿತ್ತು? ಚಾಟ್ ಬಾಕ್ಸ್ ಅಲ್ಲಿ ನೀವು ಶೇರ್ ಮಾಡ್ಬೋದು. ಯಾರು ಮಾತಾಡಿ ಹೇಳ್ತೀರಂದ್ರೆ ಯು ಕ್ಯಾನ್ ವೇವ್ ಯುವರ್ ಹ್ಯಾಂಡ್. ವಿಡಿಯೋ ಆನ್ ಮಾಡಿ ಹ್ಯಾಂಡ್ ವೇವ್ ಮಾಡಿದ್ರೆ ಅನ್ಮ್ಯೂಟ್ ಮಾಡ್ತೀನಿ ಇಂದ ಯು ಕ್ಯಾನ್ ಟಾಕ್. ಎನಿಬಡಿ ವಾಂಟ್ ಟು ಶೇರ್ ದರ್ ಎಕ್ಸ್ಪೀರಿಯನ್ಸ್? ಹೇಗೆ ಅನಿಸ್ತು ಅಂತ? ನಿಮ್ಮ ವಿಡಿಯೋ ಆನ್ ಮಾಡಿ ಜಸ್ಟ್ ವೇವ್ ಯುವರ್ ಹ್ಯಾಂಡ್ and I'll unmute you. Very good, super. Anybody want to share their experience? Want to talk? Yaru? Fantastic experience. Yes, Put Swamiji, you want to say something?
ಓಕೆ. ಪುಟ್ಸ್ವಾಮಿ ಅವ್ರು ಹೇಳಿ, ಆಮೇಲೆ ಪ್ರೇಮಾಜಿ ಕ್ಯಾನ್ ಸೇ. ಎಸ್ ಸರ್, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಅದರಲ್ಲೂ ಮರುಜನ್ಮ ಆಗುತ್ತೆ, ಒಂದು ಖುಷಿ ಆಯ್ತು. ಕ್ರಿಯೇಟೆಡ್ ಎ ನ್ಯೂ ಲೈಫ್, ನ್ಯೂ ನ್ಯೂ ಬಾರ್ನ್, ಒಂಥರ ಹೊಸ ಉತ್ಸಾಹ. ಎವ್ರಿ ಸೆಲ್ ಹ್ಯಾಸ್ ಇನ್ಬೈಬ್ಡ್ ಎವ್ರಿಥಿಂಗ್ ಅಂತ ಅನಿಸ್ತಾ ಇದೆ. ಸೊ ಇಟ್ಸ್ 100% ಅದಕ್ಕೆ ಸಬ್ಮಿಟ್ ಆಗಿ ನಾವು ಮಾಡಿದ್ವಿ. ಸೊ 100% ಪ್ರತಿ ಸೆಲ್ಲು ಅದನ್ನ ಇಂಬೈಬ್ ಮಾಡ್ಕೊಳ್ತು ಅಂತ ಖುಷಿ ಆಗ್ತಾ ಇದೆ ಸರ್. ಐ ಆಮ್ ಫೀಲಿಂಗ್ ದಟ್ ಹ್ಯಾಪಿನೆಸ್. Great. Thank you so much. God bless you and enjoy this stage, sir. Thank you. God bless you. Yes, ಪ್ರೇಮಾಜಿ. ನಮಸ್ತೆ ಸರ್. ನಮಸ್ತೆ, ಹೇಳಿ, ಹೇಗೆ ಅನಿಸ್ತು? ಸರ್ ಸೂಪರ್ ಆಗಿತ್ತು ಸರ್. ಒಂದು ಯೆಲ್ಲೋ ಕಲರ್ ಬಲೂನ್ ಒಳಗಡೆ ನಾನ್ ಕೂತು ಧ್ಯಾನ ಮಾಡ್ದಂಗ್ ಫೀಲ್ ಆಯ್ತು ಸರ್. ವಂಡರ್ಫುಲ್ ಸರ್, ಆ ಫೀಲ್ ಕೊಟ್ಟಿದ್ದಕ್ಕೆ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್. ವೈಬ್ರೇಷನ್ ತುಂಬಾ ಚೆನ್ನಾಗಿತ್ತು ಸರ್. ಗ್ರೇಟ್ ಗ್ರೇಟ್ ಗ್ರೇಟ್. ಒಂದು ಲೋಕಕ್ಕೆ ಹೋಗಿ ಬಂದ ಫೀಲ್ ಆಯ್ತು ಸರ್. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ ಫೀಲ್ ಕೊಟ್ಟಿದ್ದಕ್ಕೆ, ಆ ಶಕ್ತಿ ನಮಗೆ ಮುಟ್ಟಿಸಿದ್ದಕ್ಕೆ ಧನ್ಯವಾದಗಳು ಸರ್. ಗ್ರೇಟ್ ಪ್ರೇಮಾಜಿ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಒಳ್ಳೇದಾಗ್ಲಿ. ಡೆಫಿನೆಟ್ಲಿ ನೀವು ಕ್ಲಿಯರ್ ಆಗಿ ವಿಜುವಲೈಸ್ ಮಾಡಿದಿರಂದ್ರೆ, ನೀವೇನು ವಿಜುವಲೈಸ್ ಮಾಡಿದಿರಿ ಅದು ನಿಮ್ ಜೀವನದಲ್ಲಿ ಮ್ಯಾನಿಫೆಸ್ಟ್ ಕೂಡ ಆಗತ್ತೆ. ಎಸ್, ಥ್ಯಾಂಕ್ ಯು. ಎಸ್, ಮಂಜುನಾಥ ರೆಡ್ಡಿ ಜಿ, ನಿಮ್ಮ ಅನುಭವ ಶೇರ್ ಮಾಡಿ. ಗುರುಜಿ ನಮಸ್ತೆ. ಇದು ಏನು ಆಲ್ಮೋಸ್ಟ್ 1 year ಬ್ಯಾಕ್ ಈ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೇಮ್ ಮೇ ಬಿ ಮುಂಡೆ ಆರ್ ಅಮಾವಾಸ್ಯೆ ಗೊತ್ತಿಲ್ಲ. ಸೊ ಒಂಥರ ಅಂದ್ರೆ ವಿತೌಟ್ ಫ್ಲೋರ್ ಸಿಟ್ಟಿಂಗ್, ಅಂದ್ರೆ ನೆಲ ಬಿಟ್ಟು ಕೂತು ತರ ಎಕ್ಸ್ಪೀರಿಯನ್ಸ್. ಸುತ್ತ ಸರೌಂಡ್ ಅಲ್ಲಿ ಒಂಥರ ರೌಂಡ್, ಅಂದ್ರೆ ಅಂತರಲ್ಲೇ ನಾ ಕೂತಿದ್ದೀನಿ ಅನ್ನೋ ಫೀಲ್ ಆಗ್ತಾ ಇತ್ತು. ಬಟ್ ಹಿಂದ್ಗಡೆ ನೋಡಿದ್ರೆ ಬೆನ್ ನೋವಾಗ್ತಾ ಇದೆ, ಕೆಳಗಡೆ ಕಾಲು ಜೋಮ್ ತುಂಬಿದೆ, ಆದ್ರೂ ನಾ ಏನೋ ಡಿಸ್ಟೆನ್ಸ್ ಇಂದ ಕೂತಿದ್ದೀನಿ ಅನ್ನೋ ಫೀಲ್ ಆಗ್ತಾ ಇದೆ. ಸೊ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ಸ್ ಫಾರ್ ಯು ಅಂಡ್ ನೇಚರ್, ಯೂನಿವರ್ಸ್ ಅಂಡ್ ಆಲ್ ಗಾಡ್ಸ್. ಥ್ಯಾಂಕ್ ಯು. And thanks and wish you to all Elamwasi, to all of you, everyone. Thank you Manjali, thank you so much. God bless you, God bless you. Yes. Great. So ಎಲ್ರಿಗೂ ಒಂದಿಲ್ಲ ಒಂದು ರೀತಿಯಲ್ಲಿ ಒಳ್ಳೆ ಅನುಭವ ಆಗಿದೆ. ಎಂಜಾಯ್ ದಿಸ್ ಎಕ್ಸ್ಪೀರಿಯನ್ಸ್. ಅವಾಗ ಫುಲ್ ಮೂನ್ ಇದ್ದಾಗ, ನ್ಯೂ ಮೂನ್ ಇದ್ದಾಗ ಮೆಡಿಟೇಷನ್ ಮಾಡಿ, ಈವನ್ ಅದರ್ವೈಸ್ ರೆಗ್ಯುಲರ್ ಮೆಡಿಟೇಷನ್ ಕೂಡ ಮಾಡಿ. ಅಂಡ್ ನಿಮ್ಗೇನಾದ್ರೂ ನಮ್ಮ ಕ್ಲಾಸಸ್ಗಳು ಇಷ್ಟ ಆಗಿದ್ದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಬೇಕು ಅಂದ್ರೆ ನೀವು ಕೂಡ ಅಟೆಂಡ್ ಮಾಡಿ. ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಟೆಂಡ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಫ್ರೀ ಕ್ಲಾಸ್ಗಳು ಇದ್ದಾಗ ಎಲ್ರಿಗೂ ಆ ಲಿಂಕ್ ನ ಫಾರ್ವರ್ಡ್ ಮಾಡಿ, ಸೊ ದಟ್ ಮ್ಯಾಕ್ಸಿಮಮ್ ಪೀಪಲ್ ಕ್ಯಾನ್ ಗೆಟ್ ಬೆನಿಫಿಟ್. ಅಂಡ್ ನೆಕ್ಸ್ಟ್ ಲೆವೆಲ್ದು ಪೇಯ್ಡ್ ಕ್ಲಾಸಸ್ ಯಾವಾಗಿರುತ್ತೆ ಅದ್ರಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ, ಯಾರು ಬರಕ್ಕಾಗತ್ತೆ ಅವರು ಬರಲಿ. ಓಕೆ, ನಾ ಅಗೇನ್ ಲಾಸ್ಟ್ ರಿಕ್ವೆಸ್ಟ್ ಫಾರ್ ಆಲ್ ಆಫ್ ಯು, ಯಾರ್ಯಾರು ನಿಮ್ಮಲ್ಲಿ ಅಲ್ಕೆಮಿ ಜಾಯಿನ್ ಆಗಿದ್ದೀರಿ ಈಗಾಗಲೇ, ಯು ಆರ್ ಆಲ್ ವೆಲ್ಕಮ್. ನಿಮ್ಮಲ್ಲಿ ಇನ್ಯಾರಾದ್ರೂ ಅಲ್ಕೆಮಿ ಕ್ಲಾಸ್ನ ಜಾಯಿನ್ ಆಗಬೇಕು ಅಂದ್ರೆ 3 ದಿನದ ಕ್ಲಾಸು ಮಂಡೇ, ಟ್ಯೂಸ್ಡೇ ಅಂಡ್ ವೆನ್ಸ್ಡೇ, ಬರುವ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ನಡೀತಾ ಇದೆ. ಆನ್ಲೈನ್ ಇರುತ್ತೆ, ಝೂಮ್ ಅಲ್ಲಿ ಇರುತ್ತೆ, ಸಂಜೆ 8 ಇಂದ 10 ಗಂಟೆ ಕ್ಲಾಸ್ ಇರುತ್ತೆ. ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತಿದ್ರೆ ಹಿಂದಿನ ದಿನಗಳಲ್ಲಿ ನಾವು ಮಾಡಿರುವಂತ ಫ್ರೀ ವೆಬಿನಾರ್ದು ಕಂಪ್ಲೀಟ್ ರೆಕಾರ್ಡಿಂಗು ಯೂಟ್ಯೂಬ್ ಅಲ್ಲಿ ಇದೆ. ಅದನ್ನ ಪೂರ್ತಿ ನೋಡಿ ಆದ್ಮೇಲೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಂಡ್ ಯು ಕ್ಯಾನ್ ರಿಜಿಸ್ಟರ್ ಯುವರ್ ಸೆಲ್ಫ್. ಓಕೆ, ಸೊ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ 3 ದಿನದ ಈ ಕ್ಲಾಸ್ ಇದೆ. ಎಸ್, ಪದ್ಮಜಾ ಮೇಡಮ್, ಯು ವಾಂಟ್ ಟು ಸೇ ಸಮಥಿಂಗ್ ಅನ್ಸುತ್ತೆ, ಹೇಳಿ. ಅನ್ಮಿಟ್ ಮಾಡಿ, ನಾನು ಮಾಡಿದ್ದೀನಿ. ಅನ್ಮಿಟ್ ಯುವರ್ ಸೆಲ್ಫ್. ಎಸ್ ಮೇಡಮ್. ಸರ್, ಮೆಡಿಟೇಷನ್ ಅನುಭವ ತುಂಬಾ ಚೆನ್ನಾಗಿತ್ತು ಸರ್. ಓಕೆ, ಥ್ಯಾಂಕ್ ಯು. ಸರ್, ರೆಗ್ಯುಲರ್ ಸರ್ ಎಷ್ಟು ದಿನ ಮಾಡ್ಬೇಕಾಗತ್ತೆ ಸರ್ ಈ ತರ, ಅಂದ್ರೆ ಮ್ಯಾನಿಫೆಸ್ಟೇಷನ್ ಆಗ್ಬೇಕು ಅಂತಂದ್ರೆ ರಿಪೀಟ್ ಮಾಡ್ಬೇಕಾ? ಇದನ್ನ ರಿಪೀಟ್ ಮಾಡ್ಬೋದು. ಇವಾಗ ಏನ್ ನೀವು ವಿಜುವಲೈಸ್ ಮಾಡಿದ್ರಲ್ಲ ಅದನ್ನ ರೆಗ್ಯುಲರ್ ಆಗಿ ಬೇಕಾದ್ರೆ ಮಾಡ್ಬೋದು. ಓಕೆ ಸರ್, ಅಂದ್ರೆ ಡೈಲಿ ಮಾಡೋದಾ ಅಥವಾ ಡೈಲಿ ಮಾಡ್ಬೋದು. ಮತ್ತೆ ನೀವು ಸಾಕಷ್ಟು ಈ ಮೈಂಡ್ ಪವರ್ ಅಲ್ಲಿ ನೀವೇನೇ ಕಲ್ತಿದ್ದೀರಲ್ಲ, ನಾವು ಹೇಳ್ಕೊಟ್ಟಿದ್ದೀವಿ, ಆ ಟೆಕ್ನಿಕ್ಗಳನ್ನು ಅಪ್ಲೈ ಮಾಡಿ.
ಓಕೆ ಇದು ಒಂದ್ ಟೆಕ್ನಿಕ್. ಈ ತರದ ಸಾಕಷ್ಟು ಟೆಕ್ನಿಕ್ ನೀವು ಕಲ್ತಿದ್ದೀರಿ, ಲೈಕ್ ಅಫರ್ಮೇಶನ್ಸ್ ಇದೆ, ವಿಜುವಲೈಸೇಷನ್ ಇದೆ, ವಿಷನ್ ಬೋರ್ಡ್ ಇದೆ. ಸೊ ಅದನ್ನೆಲ್ಲ ನೀವು ಯೂಸ್ ಮಾಡಿದಾಗ ಇನ್ನೂ ಬೇಗ ಮ್ಯಾನಿಫೆಸ್ಟ್ ಓಕೆ ಮಾಡ್ತೀರಿ. ಜೊತೆಗೆ ಓಕೆ ಇವತ್ತೇನು ವಿಜುವಲೈಸ್ ಮಾಡಿದ್ವಿ ಅದನ್ನು ಕೂಡ ರೆಗ್ಯುಲರ್ ಆಗಿ ಎವ್ರಿ ಡೇ ಒಂದ್ಸತಿ ನೀವು ಈ ಒಂದು ಧ್ಯಾನವನ್ನ ಮಾಡಬಹುದು. ಅಂಡ್ ಈ ಧ್ಯಾನ ಮಾಡಿ ಯಾವಾಗ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಆಯ್ತು, ನೀವೇನ್ ವಿಜುವಲೈಸ್ ಮಾಡ್ತಾ ಇದ್ರಿ, ಅವಾಗ ಅದನ್ನ ನಿಲ್ಸ್ಬಿಡಿ ಅಷ್ಟೇ. ಅದನ್ನ ನಿಲ್ಸಿ ಬೇರೆ ಯಾವ್ದಾದ್ರು ಬೇಕಾದ್ರೆ ಅದನ್ನ ಬೇರೆ ಸ್ಟಾರ್ಟ್ ಯಾವ್ದು ಮಾಡ್ಬೋದು. ಬೇಕಾ ಅದನ್ನ ಹಾಕ್ಬೋದು. ಎಸ್, ಹಾ ಯು ಕ್ಯಾನ್ ಡು ದಟ್. ಅಂದ್ರೆ ಬೇರೆ ಎಲ್ಲಾದ್ರ ಜೊತೆಗೆ ಇದನ್ನು ಧ್ಯಾನನು ಮಾಡ್ಕೋಬೇಕು. ಅಂದ್ರೆ ಮಾಡಬಹುದು, ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತ ಏನಿಲ್ಲ. ಮಾಡಬಹುದು. ಎಸ್, ದಿಸ್ ಓಕೆ ಇಸ್ ಒನ್ ಆಫ್ ದ ವೇ ಟು ಮ್ಯಾನಿಫೆಸ್ಟ್ ವಾಟ್ ಎವರ್ ಯು ವಾಂಟ್. ಸೊ ಸಾಕಷ್ಟು ಬೇರೆ ಬೇರೆ ವಿಧಾನಗಳಿದಾವೆ, ಅದರಲ್ಲಿ ಇದು ವಿಧಾನ. ಖಂಡಿತ ಸೊ ಗೊತ್ತಿದೆ. ಇದ್ರಲ್ಲಿ ನಾವು ಏನ್ ಮಾಡಿದ್ದೇವೆ ಅಂದ್ರೆ, ಇವತ್ತಿನ ಮ್ಯಾನಿಫೆಸ್ಟೇಷನ್ ಅಲ್ಲಿ ಅಥವಾ ಇವತ್ತಿನ ಮೆಡಿಟೇಷನ್ ನಾವು ಏನ್ ಮಾಡಿದ್ದೇವೆ ಅಂದ್ರೆ, ಅಧ್ಯಾತ್ಮ ಮತ್ತೆ ಮೈಂಡ್ ಸೈನ್ಸ್ ಎರಡೂ ಇನ್ಕ್ಲೂಡ್ ಮಾಡಿದೀವಿ. ಜೊತೆಗೆ ಪ್ರಾಣ ಶಕ್ತಿನೂ ಕೂಡ ಇನ್ಕ್ಲೂಡ್ ಮಾಡಿದೀವಿ. ಈ ಮೂರು ಇನ್ಕ್ಲೂಡ್ ಮಾಡಿರೋದ್ರಿಂದ ಈ ಮ್ಯಾನಿಫೆಸ್ಟೇಷನ್ ತುಂಬಾ ಬೇಗ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. God bless you. ಆಲ್ರೈಟ್, ಸೊ ಐ ಥಿಂಕ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರನು ಕೊಟ್ಟಿದ್ದೀನಿ. ಇನ್ಯಾರಾದ್ರೂ ಏನಾರು ಹೇಳ್ಬೇಕು ಅಂತಿದ್ದೀರಾ? ಅಥವಾ ಆಲ್ಕೆಮಿ? ಎಸ್ ಮೇಡಮ್, ನಿಮ್ಮ ಹೆಸರಿಲ್ಲ, ಐಫೋನ್ ಅಂತ ಬಂದಿದೆ. ಎಸ್, ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್. ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಎಸ್ ಸರ್, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಇದು ಮೆಡಿಟೇಷನ್ ಮಾಡೋ ಕಾಲಕ್ಕೆ ನನಗೆ ಡೈಮಂಡ್ ಇದು ಬೆಳಕು ಕಾಣಿಸ್ತು. ಆದ್ರೆ ಅದ್ರ ಜೊತೆಗೆ ತಲೆಯೆಲ್ಲ ಒಂಥರ ವೈಬ್ರೇಷನ್ ಬಂತು. ಅದು ಎನರ್ಜಿಂದ ಆಗುತ್ತೆ. ನಾನು ನೋಡ್ತಾ ಇದ್ದೆ, ನಿಮ್ ಪಕ್ಕದಲ್ಲೂ ಯಾರೋ ಕೂತಿದ್ರಾ? ಹಾ, ಇದಾರೆ, ನಮ್ಮ ಮಗಳಿದ್ದಾರೆ. ಅವ್ರದ್ದು ಕೂಡ ತುಂಬಾ ದೇಹದಲ್ಲಿ ವೈಬ್ರೇಷನ್ ಕಾಣಿಸ್ತಾ ಇತ್ತು. ಐ ಥಿಂಕ್ ಅವರು ಫೀಲ್ ಮಾಡಿದಾರೆ ಅದೇ ತರ. ಹೌದು, ಅವ್ರು ಫೀಲ್ ಮಾಡಿದಾರ್ರಿ. ಎಸ್ ಎಸ್ ಎಸ್. ವೈಬ್ರೇಷನ್ ಆಯ್ತು. ನನಗ್ ಹೌದು. ಬೆಳಕೆಲ್ಲ ಕಾಣಿಸ್ಬಿಡ್ತು. ಇಲ್ಲ, ನಾನು ನೋಡ್ತಾ ಇದ್ದೆ, ಎಲ್ಲರೂ ನೋಡ್ತಾ ಇದ್ದೆ, ಯಾರ್ಯಾವ್ದು ವಿಡಿಯೋ ಸ್ಪೆಷಲಿ ಆನ್ ಇತ್ತು ಅವ್ರದ್ದೆಲ್ಲ ನೋಡ್ತಾ ಇದ್ದೆ. ಅದ್ರಲ್ಲಿ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರಿ. ನಿಮ್ಮ ಮುಖದ ಮೇಲೆ ಮುಗುಳ್ ನಗೆನೂ ಇತ್ತು, ಜೊತೆಗೆ ಆ ಒಂದು ಆ ಕಳೆ ಕಾಣಿಸ್ತಾ ಇತ್ತು ನಾನು ಮೆಡಿಟೇಷನ್ ಆ ಬೆಳಕಿನಲ್ಲೇ ಒಂದಾಗ್ಬಿಟ್ಟಿದ್ದೆ ನಾನು. ಎಸ್ ಎಸ್, ವಂಡರ್ಫುಲ್. ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಬಟ್ ಯಾವಾಗ ಎನರ್ಜಿ ಜಾಸ್ತಿ ಇರುತ್ತೆ ಅವಾಗ ನಮ್ಗೆ ಅದು ವೈಬ್ರೇಷನ್ ಫೀಲ್ ಆಗುತ್ತೆ. ಸೊ ಕೆಲವರಿಗೆ ಕಡಿಮೆ ಫೀಲ್ ಆಗುತ್ತೆ, ಕೆಲವ್ರು ಜಾಸ್ತಿ ಫೀಲ್ ಆಗುತ್ತೆ. ಇಟ್ಸ್ ನ್ಯಾಚುರಲ್, ನಾರ್ಮಲ್, ನಥಿಂಗ್ ಟು ವರಿ ಅಬೌಟ್ ದಟ್. ಇಟ್ಸ್ ಅ ಪಾಸಿಟಿವ್, ಒಳ್ಳೇದು. ಮೂಲಾಧಾರದಿಂದ ಅದು ಒಂಥರ ವೈಬ್ರೇಷನ್ ಬರುತ್ತೆ ಸರ್. ಹೌದು ಹೌದು, ಒಬ್ಬೊಬ್ಬರಿಗೆ ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಧ್ಯಾನದಲ್ಲಿ. ಸೊ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಮೇಡಮ್. ನಿಮ್ಮ ಹೆಸರು ಮೇಡಮ್? ನಿಮ್ಮ ಹೆಸರು? ನನ್ನ ಹೆಸರು ಶಕುಂತಲಾ ಅಬ್ಬಿಕೆ. ಓಕೆ, ಶಕುಂತಲಾ. ಓಕೆ, ಗೊತ್ತಾಯ್ತು. ನೀವು ಐಫೋನ್ ನಿಮ್ಮ ಹೆಸರು ಬಂದಿಲ್ಲ ಇಲ್ಲಿ, ಅದಕ್ಕೆ ಜಸ್ಟ್ ಕೇಳಿದೆ. ಗ್ರೇಟ್ ಮೇಡಮ್. ಸೊ ಗಾಡ್ ಬ್ಲೆಸ್ ಯು. ಧ್ಯಾನ ಮಾಡ್ತಾ ಹೋಗಿ ಅಂಡ್ ಡೆಫಿನೆಟ್ಲಿ ವಿಲ್ ಫೀಲ್ ಮೋರ್ ಬೆಟರ್. ಇದು ಒಳ್ಳೇದಾ ಸರ್? ಅದು ಹೌದು, ಒಳ್ಳೇದದು, ಪಾಸಿಟಿವ್. ಅದು ಪಾಸಿಟಿವ್ ವೈಬ್ರೇಷನ್ ಫೀಲ್ ಆಗೋದು, ಎನರ್ಜಿ ಹರಿತಾ ಇದೆ ಅಂತ, ಅದು ಒಳ್ಳೇದು. ಕೆಲವ್ರು ನಾನು ಹೇಳಿದ್ದೆ, ಕೆಲವ್ರು ತುಂಬಾ ಜಾಸ್ತಿ ಫೀಲ್ ಆಗುತ್ತೆ, ಕೆಲವ್ರು ಕಮ್ಮಿ ಫೀಲ್ ಆಗುತ್ತೆ. ಸೊ ನಥಿಂಗ್ ಟು ವರಿ ಅಬೌಟ್ ದಟ್. ಡೈಮಂಡ್ ಬೆಳಕು ನಾರ್ಮಲ್ ಆಗಿರ್ತೀರಿ. ಎಸ್ ಎಸ್ ಎಸ್, ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಓಕೆ, ನಮಸ್ತೆ ಸರ್. ಆಲ್ರೈಟ್, ಸೊ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಇನ್ ಯಾರಿಗಾದ್ರೂ ಏನಾರು ಹೇಳ್ಬೇಕು ಅಂತಿದ್ರೆ, ಎನಿಬಡಿ ವಾಂಟ್ ಟು ಶೇರ್ ದರ್ ಎಕ್ಸ್ಪೀರಿಯನ್ಸ್? ಆಲ್ರೈಟ್, ಸರಿ. ಹಾಗಾದ್ರೆ ನಿಮ್ಮಲ್ಲಿ ಯಾರ್ಯಾರು ಅಲ್ಕೆಮಿ ಜಾಯ್ನ್ ಆಗ್ಬೇಕು ಅಂತಿದ್ರಿ, ದಯವಿಟ್ಟು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಂಡ್ ಮಂಡೆಯಿಂದ 3 ದಿನದ ಕ್ಲಾಸ್ ಇರುತ್ತೆ. ಯಾರ್ಯಾರು ಆ ಕ್ಲಾಸಿಗೆ ಬರ್ತಾ ಇಲ್ಲ, ಮುಂದೆ ನೀವು ಯಾವ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದೆ ಆ ಗ್ರೂಪ್ ಅಲ್ಲಿ ಇರಿ. ಸೊ ದಟ್ ನಮ್ದು ಯಾವುದೇ ಕ್ಲಾಸ್ ಇದ್ರೂ ಕೂಡ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಯಾವಾಗ ಅನುಕೂಲ ಆಗುತ್ತೆ ಅವಾಗ ಜಾಯ್ನ್ ಆಗಿ. ಜೊತೆಗೆ ಈ ತರ ಫುಲ್ ಮೂನ್ ಮೆಡಿಟೇಷನ್, ನ್ಯೂ ಮೂನ್ ಮೆಡಿಟೇಷನ್, ಮತ್ತೆ ಅವಾಗ ಮೆಡಿಟೇಷನ್ ಗಳನ್ನ, ಕೆಲವೊಂದು ಫ್ರೀ ಕ್ಲಾಸಸ್ ಗಳನ್ನ, ಬೇಸಿಕ್ ಲೆವೆಲ್ ಎಲ್ಲ ಕ್ಲಾಸಸ್ ಫ್ರೀ ಇರುತ್ತೆ. ಲೆಟ್ ಇಟ್ ಬಿ ರೇಖಿ ಕ್ಲಾಸ್ ಇರ್ಬೋದು, ಚಕ್ರ ಸಾಧನೆ ಇರ್ಬೋದು, ಮೈಂಡ್ ಟ್ರೈನಿಂಗ್ ಇರ್ಬೋದು, NLP ಇರ್ಬೋದು. ಸೊ ಇವೆಲ್ಲ ಕೆಲವೊಂದು ಬೇಸಿಕ್ ಕ್ಲಾಸಸ್ಗಳು ಫ್ರೀ ಇರುತ್ತೆ. ಸೊ ಆ ಫ್ರೀ ಕ್ಲಾಸ್ಗಳು ಕೂಡ ಸಾಕಷ್ಟು ಟೆಕ್ನಿಕ್ಗಳನ್ನ ಹೇಳ್ಕೊಟ್ಟಿರ್ತೀನಿ. ಅದನ್ನು ಕೂಡ ಕಲಿತು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ ಗಳನ್ನ ನೀವು ಪಡಿಬಹುದು. ಸೊ ಆ ಫ್ರೀ ಕ್ಲಾಸ್ಗಳನ್ನ ಡೆಫಿನೆಟ್ಲಿ ನೀವು ಅಟೆಂಡ್ ಮಾಡಿ. ಜೊತೆಗೆ ಬೇರೆಯವರು ಕೂಡ ಅಟೆಂಡ್ ಮಾಡೋ ತರ ಅವಕಾಶ ಮಾಡಿಕೊಡಿ, ಅವ್ರಿಗೆ ಕೂಡ ಫಾರ್ವರ್ಡ್ ಮಾಡಿ. ಅಂಡ್ ಮುಂದಿನ ಲೆವೆಲ್, ಆಸ್ ಐ ಟೋಲ್ಡ್ ಯು, ಪೇಯ್ಡ್ ಕ್ಲಾಸಸ್ ಏನಿರುತ್ತೆ ಅದರಲ್ಲಿ ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಅನುಕೂಲತೆ ಇದೆ, ಅವರು ಅಟೆಂಡ್ ಮಾಡ್ಬೋದು. ಆಲ್ರೈಟ್, ಸೊ ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ಇನ್ಫಾರ್ಮೇಶನ್, ನಿಮ್ಮಲ್ಲಿ ಯಾರಾದ್ರೂ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಬಗ್ಗೆ ತಿಳ್ಕೊಬೇಕು ಅಥವಾ ಪಾಸ್ಟ್ ಲೈಫ್ ರಿಗ್ರೆಷನ್ ಕಲಿಬೇಕು ಅಂತಿದ್ರೆ, ಅದರ ಒಂದು ವೆಬಿನಾರ್ ಈ ಮಂತ್ ಎಂಡ್ ಅಲ್ಲಿ ಮೋಸ್ಟ್ಲಿ, ಅಥವಾ ಇನ್ನೊಂದು ವಾರ 10 ದಿನದಲ್ಲಿ ಮಾಡ್ತೀನಿ. ಸೊ ಅದರ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಗ್ರೂಪ್ ಅಲ್ಲಿ ಸಿಗತ್ತೆ.
ಅದ್ರ ಬಗ್ಗೆ ಕೂಡ ನೀವು ಜಾಸ್ತಿ ತಿಳ್ಕೊಬೇಕು. ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂದ್ರೆ ಏನು, ಇದು ಯಾವ ತರ ಕೆಲಸ ಮಾಡುತ್ತೆ, ಜೊತೆಗೆ ನಿಮ್ಗೇನಾದ್ರೂ ತೊಂದರೆ ಇದು ನನ್ನ ಹತ್ರ ಹೀಲಿಂಗ್ ಮಾಡಿಸ್ಬೇಕು ಅಂದ್ರೆ ಯಾವ ತರ ಮಾಡಿಸ್ಬೋದು, ಅದೆಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಕೊಡ್ತೀನಿ. ಜೊತೆಗೆ ನಿಮ್ಮಲ್ಲಿ ಯಾರಾದ್ರೂ ಅದನ್ನ ಕಲಿಬೇಕು ಅಂದ್ರೆ ಮುಂದೆ ನೀವು ಹೇಳಿದ್ರೆ ಅದರದ್ದು ಒಂದು ವರ್ಕ್ಶಾಪ್ ಇರುತ್ತೆ ನಮ್ದು. ಸೊ ಅದನ್ನು ಕೂಡ ನೀವು ಕಲ್ತು ನೀವು ಕೂಡ ಥೆರಪಿಸ್ಟ್ ಆಗಿ ಬೇರೆಯವ್ರು ಕೂಡ ಹೆಲ್ಪ್ ಮಾಡಬೇಕು ಅಂದ್ರೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಯು ಕ್ಯಾನ್ ಜಾಯಿನ್ ಫಾರ್ ದಟ್ ಕ್ಲಾಸ್ ಆಲ್ಸೋ. ಅದರಿಂದ ಮುಂಚೆ ಒಂದು ಫ್ರೀ ವೆಬಿನಾರ್ ಇರುತ್ತೆ, ಡೆಫಿನೆಟ್ಲಿ ಆ ವೆಬಿನಾರ್ ಅಟೆಂಡ್ ಮಾಡಿ. ಫಸ್ಟ್ ಆ ಕಾನ್ಸೆಪ್ಟ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ, ಆ ಟೆಕ್ನಿಕ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ನೀವೇನಾದ್ರೂ ಹೀಲಿಂಗ್ ಮಾಡಿಸ್ಬೇಕು ಅಂದ್ರೆ ಅದು ನನ್ನ ಹತ್ರ ಯಾವ ತರ ಮಾಡಿಸ್ಬೋದು, ಜೊತೆಗೆ ನೀವು ಕಲಿಬೇಕು ಅಂತಿದ್ರೆ ಯಾವ ತರ ಅದಕ್ಕೆ ರಿಜಿಸ್ಟರ್ ಮಾಡ್ಕೋಬಹುದು, ಅದೆಲ್ಲ ಆ ಒಂದು ವೆಬಿನಾರ್ ಅಲ್ಲಿ ಮಾತಾಡ್ತೀವಿ. ಸೊ ಅದು ಕೂಡ ಮುಂದಿನ 1 ವೀಕ್ ಅಥವಾ 10 days ಅಲ್ಲಿ ವೆಬಿನಾರ್ ಇರುತ್ತೆ, ಅದನ್ನು ಕೂಡ ಅಟೆಂಡ್ ಮಾಡಿ. ಅಂಡ್ ಮುಂದಿನ ಎಲ್ಲ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ, ಆಲ್ವೇಸ್ ಜಸ್ಟ್ ಸ್ಮೈಲ್ ಅಂಡ್ ಸ್ಪ್ರೆಡ್ ಸ್ಮೈಲ್ ಅರೌಂಡ್ ಯು. ಬಿ ಹ್ಯಾಪಿ ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅರೌಂಡ್ ಯು ಅಂತ ಹೇಳ್ತಾ ನಿಮ್ಮಿಂದ ಅಪ್ಪಣೆ ತಗೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಈವ್ನಿಂಗ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. Always be happy and take a very good care of yourself. Thank you so much and Shubhratri. God bless you all. Thank you. God bless you. Take care. Bye-bye.